ಹಾಯ್ ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಸಂಭವ್ ನೀಟ್ ಕನ್ನಡ ಸೀರೀಸ್. ನಾನು ನಿಮ್ಮ ರಘುನಾಥ್. ನಾವು ಈ ಹಿಂದೆ ಇದೇ ನೀಟ್ ಸೀರೀಸಲ್ಲಿ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಅಲ್ಲಿ ಅನಿಮಲ್ ಟಿಶ್ಯೂ ಬಗ್ಗೆ ತಿಳ್ಕೊಂಡಿದ್ದು. ಅದೇ ಚಾಪ್ಟರ್ ಇಂದ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ದಟ್ ಈಸ್ ನಥಿಂಗ್ ಬಟ್ ಅಬೌಟ್ ದ ಕಾಕ್ರೋಚ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀಟ್ ಎಕ್ಸಾಮಿನೇಷನ್ಗೆ ಈ ಕಾನ್ಸೆಪ್ಟಿಂದ 1 or 2 ಕ್ವೆಶನ್ ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಹಾಗಾಗಿ ಯಾವ್ಯಾವ ಕಾನ್ಸೆಪ್ಟನ್ನು ತಿಳ್ಕೊಳ್ಳೋದಕ್ಕೆ ಹೊರಟಿದ್ದೀವಿ ಇವತ್ತು ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಹಿಯರ್ ಆರ್ ದ ಗೋಲ್ಸ್ ಆಫ್ ಟುಡೇ. ಏನೇನಿದೆ, ಯು ನೋ ದಟ್ ಕಾಕ್ರೋಚ್ ಅಂತ ಬಂದ ತಕ್ಷಣ 2 ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ನಾವು ತಿಳ್ಕೊಳ್ತೀವಿ. ಸೊ ಒನ್ ಈಸ್ ಅಬೌಟ್ ದ ಮಾರ್ಫಾಲಜಿ ಆಫ್ ದ ಕಾಕ್ರೋಚ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅಬೌಟ್ ದ ಅನಾಟಮಿ ಆಫ್ ದ ಕಾಕ್ರೋಚ್. Morphology that indicates about the physical appearance and external features of the cockroach. ಸೊ ಫಸ್ಟು ಆ ಒಂದು ಡಯಾಗ್ರಾಮ್ ನೋಡಿದ್ರ ತಕ್ಷಣ ನಮಗೆ ಗೊತ್ತಾಗ್ಬಿಡ್ಬೇಕು ಯಾವ್ಯಾವ ಪಾರ್ಟ್ಸ್ಗಳಿರುತ್ತೆ, ಅದ್ರ ಫಂಕ್ಷನ್ ಏನು ಅಂತ ಗೊತ್ತಾಗ್ಬಿಡ್ಬೇಕು. ಅದು ಜನರಲೈಸ್ಡ್ ಸ್ಟ್ರಕ್ಚರ್ಗೆ ಮಾರ್ಫಾಲಜಿ ಅಂತ ಹೇಳ್ತೀವಿ, ಎಕ್ಸ್ಟರ್ನಲ್ ಸ್ಟ್ರಕ್ಚರ್. ವೆನ್ ಇಟ್ ಕಮ್ಸ್ ಟು ದ ಇಂಟರ್ನಲ್ ಸ್ಟ್ರಕ್ಚರ್ ಅನಾಟಮಿ, ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಡಿಫರೆಂಟ್ ಆರ್ಗನ್ ಸಿಸ್ಟಮ್ಸ್ ಪ್ರೆಸೆಂಟ್ ಇನ್ ಕಾಕ್ರೋಚ್. ಓಕೆ, ಎಲ್ಲ ಆರ್ಗನ್ ಸಿಸ್ಟಮ್ಗಳು ಮತ್ತು ಅವುಗಳ ಫಂಕ್ಷನ್ನು ಯಾವ್ಯಾವ್ದಿದೆ? Yes, that is nothing but the alimentary canal, also known as digestive system, respiratory system, circulatory system, nervous system and excretory system, and finally reproductive system. ಈ ಎಲ್ಲ ಸಿಸ್ಟಮ್ಗಳನ್ನ ತಿಳ್ಕೊಂಡು ಆದಮೇಲೆ we need to discuss few important questions. ಸೊ ರಿಲೇಟೆಡ್ MCQsಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ? ಸೊ 1 hour ಕಂಪ್ಲೀಟ್ ಆಗಿ ಸಿನಾಪ್ಸಿಸನ್ನು ನೋಡಿದ್ಮೇಲೆ ನಿಮಗೆ ಲಾಸ್ಟಲ್ಲಿ ಇಲ್ಲಿ 15 to 20 ಕ್ವಶನ್ಸ್ ನಾನು ಏನು ಕೊಟ್ಟಿರ್ತೀನಿ ಅದನ್ನು ನೀವು ಸಾಲ್ವ್ ಮಾಡೋದಕ್ಕೆ ಎಲಿಜಿಬಲ್ ಇದ್ದರೆ, ಅಂದರೆ ಅದನ್ನು ಸಾಲ್ವ್ ಮಾಡಬಹುದಾಗಿದ್ರೆ, ದಟ್ ಮೀನ್ಸ್ ಯು ಆರ್ ರೆಡಿ ಫಾರ್ ದ ನೀಟ್ ಅಂತ. ಓಕೆನಾ? ಸೊ ಸಿನಾಪ್ಸಿಸನ್ನು ಕಂಪ್ಲೀಟಾಗಿ ನೋಡಿ. ಸೊ ಲಾಸ್ಟಲ್ಲಿ MCQsಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಶ್ಯೂರ್ ಯು ಆರ್ ಗೋಯಿಂಗ್ ಟು ಕ್ರ್ಯಾಕ್ ಇಟ್. ಓಕೆ, ಎಸ್, ದ ವೆರಿ ಫಸ್ಟ್ ಟಾಪಿಕ್ ಇಸ್ ಹಿಯರ್ ಆ್ಯಂಡ್ ಹಿಯರ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ದ ನಿಂಜಾ ಕಾಕ್ರೋಚನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ನೀಡ್ ಟು ರಿಮೆಂಬರ್ ದ ಟ್ಯಾಕ್ಸಾನಮಿಕಲ್ ಪೊಸಿಷನ್ ಆ್ಯಸ್ ವೆಲ್. ಇಲ್ಲಿಂದ ನೀಟ್ ಕ್ವೆಶನ್ ಶುರು ಆಗುತ್ತೆ. ಅಂದರೆ ಅದು ಯಾವ ಫ್ಯಾಮಿಲಿಗೆ ಬರುತ್ತೆ, ಅದ್ರ ಜೀನಸ್ ಯಾವುದು, ಇಲ್ಲ ಅಂತ ಹೇಳಿದ್ರೆ ಅದ್ರ ಕ್ಲಾಸ್ ಯಾವುದು ಅಂತ ಕೇಳ್ಬೋದು, ಆರ್ಡರ್ ಯಾವುದು ಅಂತ ಕೇಳ್ಬೋದು. ಹಾಗಾಗಿ ಟ್ಯಾಕ್ಸಾನಮಿಕಲ್ ಪೊಸಿಷನ್ ಅಥವಾ ಹೈರಾಕಿಯಲ್ಲಿ ಕೆಲವು ವರ್ಡ್ಸ್ಗಳನ್ನ ನೆನ್ಪಿಟ್ಕೊಬೇಕಾಗುತ್ತೆ. ಯಾವ ವರ್ಡ್ಸ್ಗಳನ್ನ ನೆನ್ಪಿಟ್ಕೊಬೇಕು? ಎಸ್, ರಿಮೆಂಬರ್ ದೀಸ್ ವರ್ಡ್ಸ್. ಸೊ ದಟ್ಸ್ ನಥಿಂಗ್ ಬಟ್ ಅನಿಮೇಲಿಯಾ, ಆರ್ಥ್ರೋಪೋಡಾ, ಇನ್ಸೆಕ್ಟಾ, ಡಿಕ್ಟಿಯಾಪ್ಟೆರಾ, ಬ್ಲಾಟಿಡೆ, ಪೆರಿಪ್ಲಾನೆಟಾ ಅಮೆರಿಕಾನಾ. ಏನೇ ವರ್ಡ್ಸ್ಗಳು ಆಗಿದ್ರೆ, ಎಸ್, ಐ ಆಮ್ ಟಾಕಿಂಗ್ ಅಬೌಟ್ 7 ಲೆವೆಲ್ಸ್ ಆಫ್ ಕ್ಲಾಸಿಫಿಕೇಶನ್. ಹೈರಾಕಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಕಾಕ್ರೋಚ್ದು. ಸೊ ಕಾಕ್ರೋಚಸ್ ಆರ್ ಯೂಶುವಲಿ ಕಮ್ಸ್ ಅಂಡರ್ ಕಿಂಗ್ಡಮ್ ಅನಿಮೇಲಿಯಾ. ಓಕೆ, ನೆಕ್ಸ್ಟ್ ಫೈಲಮ್ ಆರ್ಥ್ರೋಪೋಡಾ. Remember all the phyla of invertebrates from the beginning of Porifera, Coelenterata, Ctenophora, Platyhelminthes, Aschelminthes, Annelida, Arthropoda, Mollusca, Echinodermata. ಅದಾದ್ಮೇಲೆ ಬರುತ್ತೆ ನೋಡಿ ಇನ್ನೂ 3: ಯೂರೋಕಾರ್ಡೇಟಾ, ಸಿಫೆಲೋಕಾರ್ಡೇಟಾ, ಹೆಮಿಕಾರ್ಡೇಟಾ ಮತ್ತು ವರ್ಟಿಬ್ರೇಟಾ. ಇಷ್ಟು ಕೂಡ ಗೊತ್ತಿರಬೇಕು. ಆ ಒಂದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ತಿಳ್ಕೊಳ್ತೀರಾ. ಸೊ ಇಟ್ ಕಮ್ಸ್ ಅಂಡರ್ ದ ಲಾರ್ಜೆಸ್ಟ್ ಫೈಲಮ್ ಇನ್ ದ ಅನಿಮಲ್ ಕಿಂಗ್ಡಮ್, ದಟ್ ಈಸ್ ಕಾಲ್ಡ್ ಆರ್ಥ್ರೋಪೋಡಾ, ವೇರ್ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಹ್ಯಾವಿಂಗ್ ಜಾಯಿಂಟೆಡ್ ಲೆಗ್ಸ್, ಕೀಲು ಕಾಲುಗಳನ್ನು ಹೊಂದಿರುತ್ತೆ ಅಂತ. ನೆಕ್ಸ್ಟು ಕ್ಲಾಸ್ಗೆ ಬಂದಾಗ ಇಟ್ ಕಮ್ಸ್ ಅಂಡರ್ ದ ಕ್ಲಾಸ್ ಇನ್ಸೆಕ್ಟಾ, ಆರ್ಡರ್ ಡಿಕ್ಟಿಯಾಪ್ಟೆರಾ, ಫ್ಯಾಮಿಲಿ ಕೊಟಿಲೈಲಿ, ಬಟ್ ರಿಮೆಂಬರ್ ದಟ್ ಬ್ಲಾಟಿಡೆ, ಆ್ಯಂಡ್ ಜೀನಸ್ ಪೆರಿಪ್ಲಾನೆಟಾ ಅಮೆರಿಕಾನಾ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ NCERTಯಲ್ಲಿ ಕಾಮನ್ ಆಗಿ ಪೆರಿಪ್ಲಾನೆಟಾ ಅಮೆರಿಕಾನವನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಅದಕ್ಕೋಸ್ಕರ ಅದ್ರ ಫೀಚರ್ನ ತಿಳ್ಕೊಳ್ತಾ ಹೋಗ್ತೀವಿ. ಅಂಡರ್ಸ್ಟುಡ್? ಎಸ್, ಫಸ್ಟು ಇವಾಗ ನಾರ್ಮಲ್ ಫೀಚರ್ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲಿರುತ್ತೆ, ಹೇಗಿರುತ್ತೆ, ಅದ್ರ ಸೈಜ್ ಏನಿರುತ್ತೆ ಅಂತ ಹೇಳ್ಬಿಟ್ಟು. ಮೋಸ್ಟ್ ಆಫ್ ದ ಕಾಕ್ರೋಚಸ್ ದೇರ್ ಸೈಜ್ ವೇರೀಸ್ ಫ್ರಮ್ 1/4 inches to 3 inches. ಇಂಚಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಸೆಂಟಿಮೀಟರ್ಸ್ ಬಗ್ಗೆ ಅಲ್ಲ. ಹಾಗಾಗಿ 1/4 ಇಂಚಿಂದ ಹಿಡಿದು 3 ಇಂಚ್ನ ತನಕ ಏನಾಗುತ್ತೆ, ಅದರ ಸೈಜ್ ವೇರಿ ಆಗ್ತಾ ಹೋಗುತ್ತೆ. ಆ್ಯಂಡ್ ದೇರ್ ಕಲರ್ ಆಲ್ಸೋ ವೇರೀಸ್ ಫ್ರಮ್, ಯಾವ್ಯಾವ ಥರ ಕಲರ್ ಇರುತ್ತೆ? ರೆಡ್ ಇರುತ್ತೆ, ಯೆಲ್ಲೋ ಇರುತ್ತೆ, ಗ್ರೇ ಇರುತ್ತೆ, ಗ್ರೀನ್ ಇರುತ್ತೆ, ಬ್ರೌನ್ ಇರುತ್ತೆ. ಸಿ, ಆದರೆ ಇಲ್ಲಿ ಏನು ಬರಿತಾ ಇದ್ದೀನಿ, ದೀಸ್ ಡಿಫ್ರೆಂಟ್ ಕಲರ್ಡ್ ಕಾಕ್ರೋಚಸ್ ಆರ್ ಪ್ರೆಸೆಂಟ್ ಇನ್ ಟ್ರಾಪಿಕ್ ರೀಜನ್ಸ್. ಅಂದರೆ ವೆರೈಟೀಸ್ ಆಫ್ ಕಾಕ್ರೋಚಸ್ಗಳು ನಾವು ನೋಡ್ಬೋದು. ವಿಪರ್ಯಾಸ ಏನು ಅಂತ ಹೇಳಿದ್ರೆ, ದೇರ್ ಆರ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ ಸ್ಪೀಶೀಸ್ ಆಫ್ ಕಾಕ್ರೋಚ್ ಪ್ರೆಸೆಂಟ್ ಇನ್ ಇಂಡಿಯಾ. ಓಕೆ, ಒಂದು ಬ್ಲಾಟಾ ಓರಿಯೆಂಟಾಲಿಸ್ ಆ್ಯಂಡ್ ಸೆಕೆಂಡ್ ಒನ್ ಇಟ್ ಇಸ್ ನಥಿಂಗ್ ಬಟ್ ಪೆರಿಪ್ಲಾನೆಟಾ ಅಮೆರಿಕಾನಾ. ಫಸ್ಟ್ ಒನ್ ಏನಿದೆ ಓರಿಯೆಂಟಾಲಿಸ್ ಅನ್ನೋದು, ಅದು ಇಂಡಿಯನ್ ನೇಟಿವ್, ಬಟ್ ತುಂಬಾ ಕಡಿಮೆ.
ಸೊ ಪ್ಲಾಟೋ ಅಮೆರಿಕಾನ ಅನ್ನೋದು ಅಮೆರಿಕನ್ ಒರಿಜಿನೇಟ್ ಆಗಿರುತ್ತೆ, ತುಂಬಾ ಜಾಸ್ತಿ ಆಗಿರುತ್ತೆ, ಬ್ರೌನ್ ಕಲರ್ ಇರುತ್ತೆ, ನಾರ್ಮಲ್ ಆಗಿ ನಾವು ನೋಡೋ ಕಾಕ್ರೋಚೇ ಆಗಿರುತ್ತೆ. ಓಕೆ, ಸೊ ನಾರ್ಮಲ್ ಸೈಜ್ ಆಫ್ ದ ಕಾಕ್ರೋಚ್ ಇಸ್ 1/4 ಇಂಚಸ್ ಟು 3 ಇಂಚಸ್. ಪೆರಿಪ್ಲಾನೇಟಾ ಅಂತ ಏನಿದೆ ಇದನ್ನ ಸಾಮಾನ್ಯವಾಗಿ 3.4 ಸೆಂಟಿಮೀಟರ್ ಟು 5.3 ಸೆಂಟಿಮೀಟರ್ ಅಂತ ಹೇಳ್ಬೋದು. ಇದ್ರ ಸೈಜ್ ಇಷ್ಟಿರುತ್ತೆ. ಆ್ಯಂಡ್ ದ ಕಲರ್ ಇಸ್ ಯೂಶುವಲಿ ಡಾರ್ಕ್ ಬ್ರೌನ್ ಇನ್ ಕಲರ್, ಡಾರ್ಕ್ ಬ್ರೌನ್ ಕಲರ್ ಇರುತ್ತೆ. ಇನ್ನು ಉಳಿದಾಗೆ ಯು ನೋ ದಟ್ ಆಲ್ಮೋಸ್ಟ್ ಆಲ್ ಕಾಕ್ರೋಚಸ್ ಆರ್, ಆಲ್ಮೋಸ್ಟ್ ಅಂತ ಹೇಳೋ ಬದಲು ಎಲ್ಲ ಕಾಕ್ರೋಚಸ್ಗಳು ಏನಾಗಿರುತ್ತೆ, ಸೆಗ್ಮೆಂಟೆಡ್ ಆಗಿರುತ್ತೆ. ದೇರ್ ಬಾಡಿ ಈಸ್ ಸೆಗ್ಮೆಂಟೆಡ್, ರೈಟ್, ಆ್ಯಂಡ್ ದೇ ಹ್ಯಾವ್ ಜಾಯಿಂಟೆಡ್ ಲೆಗ್ಸ್, ಅವುಗಳಿಗೆ ಜಾಯಿಂಟೆಡ್ ಲೆಗ್ಸ್ ಇರುತ್ತೆ. ಅದ್ರ ಜೊತೆಗೇನಪ್ಪ ಅಂತ ಹೇಳಿದ್ರೆ ದೇ ಆರ್ ನಾಕ್ಚರ್ನಲ್, ನಾಕ್ಚರ್ನಲ್, ಆಮ್ನಿವೋರ್ಸ್, ಆಮ್ನಿವೋರ್ಸ್ ಆ್ಯಂಡ್ ಪ್ರೆಸೆಂಟ್ ಇನ್ ಡ್ಯಾಂಪ್ ಪ್ಲೇಸಸ್, ಡ್ಯಾಮ್ ಪ್ಲೇಸಸ್. ಎಕ್ಸಾಕ್ಟ್ ಆಗಿ ನಿಮ್ಮ NCERT ಟೆಕ್ಸ್ಟ್ ಬುಕ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ಈ ವರ್ಡ್ಸ್ಗಳು. ಓಕೆನಾ? ನಾಕ್ಚರ್ನಲ್ ಅಂತ ಹೇಳಿದ್ರೆ ನಿಶಾಚರಿ ಪ್ರಾಣಿಗಳು, ಮೀನ್ಸ್ ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಆಕ್ಟಿವ್ ಅಟ್ ನೈಟ್, ರಾತ್ರಿಯ ವೇಳೆಯಲ್ಲಿ ಆಕ್ಟಿವ್ ಆಗಿರೋ ಆರ್ಗ್ಯಾನಿಸಮ್ಸ್ಗಳಿಗೆ ನಾವು ನಾಕ್ಚರ್ನಲ್ ಅಂತ ಹೇಳ್ತೀವಿ. ಇನ್ನು ಆಮ್ನಿವೋರ್ಸ್, ಸೊ ದೇ ಕ್ಯಾನ್ ಈಟ್ ಎವ್ರಿಥಿಂಗ್. ಓಕೆ, ಈಗ ನೀವೇನಾದರೂ ಪೇಪರ್ ಅಲ್ಲಿ ಏನೋ ಅದು ಯಾವುದೋ ತಿನ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರೆ ಇಲಿನೇ ಬಂದು ತಿನ್ಕೊಂಡಿದೆ ಅಂತ ಅಲ್ಲ. ಕಾಕ್ರೋಚಸ್ ಆರ್ ದೇರ್, ಕಾಕ್ರೋಚಸ್ ಕ್ಯಾನ್ ಈಟ್ ಎನಿಥಿಂಗ್, ದೇ ಆರ್ ಎಬಿಲಿಟಿ ಟು ಡೈಜೆಸ್ಟ್ ಎನಿಥಿಂಗ್. ರಬ್ಬರ್ ತಿನ್ನುತ್ತೆ ಕಬ್ಬಿಣವನ್ನು ಬಿಟ್ಟು. ಓಕೆ, ಇನ್ನು ಉಳಿದಾಗ ಎಲ್ಲ ಥರದ ವೆಜಿಟೇಬಲ್ಸ್, ಫುಡ್ ಐಟಮ್ಸ್ಗಳನ್ನ ತಿನ್ನುತ್ತೆ, ಪೇಪರ್ ತಿನ್ನುತ್ತೆ, ಅಂದರೆ ಸೆಲ್ಯುಲೋಸನ್ನು ಕೂಡ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ದಾಟ್ಸ್ ದ ಸ್ಪೆಷಾಲಿಟಿ ಆಫ್ ದ ಕ್ರಾಪ್ ಆ್ಯಂಡ್ ಗಿಝರ್ಡ್ ಪ್ರೆಸೆಂಟ್ ಇನ್ ದ ಕಾಕ್ರೋಚ್. ಅದು ಚೆನ್ನಾಗಿ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ ಅದನ್ನು. ಓಕೆನಾ? ಸೊ ಹಾಗಾಗಿ ಆಮ್ನಿವೋರ್ಸ್ ಆಗಿರುತ್ತೆ, ಡ್ಯಾಮ್ ಪ್ಲೇಸಸ್ಗಳಲ್ಲಿ ಕಂಡು ಬರುತ್ತೆ. ಜೊತೆಗೆ ಮೋಸ್ಟ್ ಆಫ್ ದ ಕಾಕ್ರೋಚಸ್ ಆರ್ ಯೂಶುವಲಿ ಕಾಸ್ಮೋಪಾಲಿಟನ್ ಇನ್ ಡಿಸ್ಟ್ರಿಬ್ಯೂಷನ್, ಕಾಸ್ಮೋಪಾಲಿಟನ್ ಇನ್ ಡಿಸ್ಟ್ರಿಬ್ಯೂಷನ್. ಸೊ ಏನು ಹಾಗಂತ ಹೇಳಿದ್ರೆ ಯೂಶುವಲಿ ದೇ ಪ್ರೆಸೆಂಟ್ ಎವ್ರಿವೇರ್, ಎಲ್ಲ ಕಡೆನೂ ಇರುತ್ತೆ ಅಂತ ಅರ್ಥ. ಓಕೆ, ಸೊ ದೀಸ್ ಆರ್ ದ ಕಾಮನ್ ಫೀಚರ್ಸ್. ಆ್ಯಂಡ್ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಎಷ್ಟು ಸೆಗ್ಮೆಂಟ್ಗಳಿರುತ್ತೆ, ಅದನ್ನು ಯಾವ ಥರ ನಾವು ನೆನ್ಪಿಟ್ಕೊಬೇಕು ಅಂತ ಹೇಳಿಬಿಟ್ಟು. ಸೊ ಜನರಲ್ ಫೀಚರ್ಸ್ ಅರ್ಥ ಆಗಿದೆಯಲ್ವ ಇವಾಗ? ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ನೆಕ್ಸ್ಟ್ ಲೆಟ್ಸ್ ಟಾಕ್ ಅಬೌಟ್ ದ ಮಾರ್ಫಾಲಜಿ ಆಫ್ ದ ಕಾಕ್ರೋಚ್. ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ಈ ಡಯಾಗ್ರಾಮ್ನ ಕೊಟ್ಟಿದ್ದಾರೆ. ಓಕೆ, ದ ಬಾಡಿ ಆಫ್ ದ ಕಾಕ್ರೋಚ್ ಈಸ್ ಡಿವಿಸಿಬಲ್ ಇನ್ ಟು 3 ಮೇನ್ ರೀಜನ್ಸ್. 3 ಇಂಪಾರ್ಟೆಂಟ್ ರೀಜನ್ಸ್ಗಳಾಗಿ ಬಾಡಿಯನ್ನು ನಾವು ಡಿವಿಸಿಬಲ್ ಮಾಡ್ತೀವಿ. ಸೊ ದೋಸ್ ಆರ್ ಕಾಲ್ಡ್ ಹೆಡ್, ಥೊರಾಕ್ಸ್, ಥೊರಾಕ್ಸ್ ಆ್ಯಂಡ್ abdomen, abdomen. ಹೌದಲ್ವಾ? ಸೊ ನೋಡಿ, ಹೆಡ್, ಥೊರಾಕ್ಸ್ ಮತ್ತು abdomen. ಯು ನೋ ದಟ್ ಹೆಡ್ ಈಸ್ ಯೂಶಲಿ ಹೈಪೋಗ್ನಾಥಸ್ ಇನ್ ನೇಚರ್ ಇನ್ ಕಾಕ್ರೋಚ್. ಇದನ್ನ ಹೈಪೋಗ್ನಾಥಸ್ ಅಂತ ಹೇಳ್ತೀವಿ. ಹೈಪೋಗ್ನಾಥಸ್ ಅಂತ ಹೇಳಿದ್ರೆ ವಿಚ್ ಈಸ್ ಯೂಶಲಿ ದ ಲೋಯರ್ ಜಾಸ್ ಆರ್ ಲಾಂಗರ್ ದ್ಯಾನ್ ದ ಅಪ್ಪರ್ ಜಾ. ಓಕೆ, ಆ್ಯಂಡ್ ಆಲ್ಸೋ ದ ಮೌತ್ ಪಾರ್ಟ್ಸ್ ಆರ್ ಡೈರೆಕ್ಟೆಡ್ ಟುವರ್ಡ್ಸ್ ದ ವೆಂಟ್ರಿಕಲ್. ಮೌತ್ ಪಾರ್ಟ್ಗಳು ವೆಂಟ್ರಿಕಲ್ ಡೈರೆಕ್ಷನ್ ಆಗಿರುತ್ತೆ, ಅವುಗಳಿಗೆ ನಾವು ಹೈಪೋಗ್ನಾಥಸ್ ಅಂತ ಹೇಳ್ತೀವಿ. ದೇ ಬಿಯರ್, ಹೆಡ್ಡಲ್ಲಿ ಏನಿರುತ್ತೆ? ಎಸ್, ಯು ನೋ ದಟ್ ದೇರ್ ಈಸ್ ಅ ಪೇರ್ ಆಫ್ ಕಾಂಪೌಂಡ್ ಐಸ್. ಅಲ್ಲಿ ಒಂದು ಜೊತೆ ಕಾಂಪೌಂಡ್ ಐಸ್ ಇರುತ್ತೆ. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಕಾಂಪೌಂಡ್ ಐಸ್, ಕಾಂಪೌಂಡ್ ಐಸ್. ಓಕೆ, ಅದ್ರ ಜೊತೆಗೆ ಎ ಪೇರ್ ಆಫ್ ಸೆಗ್ಮೆಂಟೆಡ್ ಫೆದರಿ ಆಂಟೆನಾ ಈಸ್ ಪ್ರೆಸೆಂಟ್. ಸೊ ಆಂಟೆನೆ, antennae is present. Okay, that's the head region. Along with vestigial, what is that? Simple eyes are also present. Those are called ocellus. Okay, ಅದು ವೆಸ್ಟಿಜಿಯಲ್ ಆಗಿರುತ್ತೆ ಅಂತ ಹೇಳಿದ್ರೆ ರುಡಿಮೆಂಟ್ರಿ ಅಂತ ಹೇಳ್ತೀವಿ. ಯಾವುದೇ ಥರ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗಲ್ಲ. ಬಟ್ ಇನ್ ದ ಕೇಸ್ ಆಫ್ ಕಾಂಪೌಂಡ್ ಐಸ್ ದೇ ಹ್ಯಾವ್ ನಂಬರ್ ಆಫ್ ವಿಜುವಲ್ ಯೂನಿಟ್ಸ್ ಕಾಲ್ಡ್ ಒಮೆಟಿಡಿಯಾ. ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಫಾರ್ಮೇಷನ್ ಆಫ್ ಇಮೇಜ್. ಅಲ್ಲಿ ಇಮೇಜ್ಗಳು ಫಾರ್ಮ್ ಆಗುತ್ತೆ, ಕಾಣಿಸುತ್ತೆ. ಇದು ಹೆಡ್ ರೀಜನ್ ಆಯಿತು. ವೆನ್ ಇಟ್ ಕಮ್ಸ್ ಟು ದ ಥೊರಾಸಿಕ್ ರೀಜನ್, ಈ ಥೊರಾಕ್ಸ್ಗೆ ಬಂದಾಗ ದೇರ್ ಯು ಕ್ಯಾನ್ ಸಿ 3 ಸೆಗ್ಮೆಂಟ್ಸ್, 3 ಸೆಗ್ಮೆಂಟ್ಗಳಿರುತ್ತೆ. ಸೊ ದೋಸ್ ಆರ್ ಕಾಲ್ಡ್ ಪ್ರೊಥೊರಾಕ್ಸ್, ಮಿಸೋಥೊರಾಕ್ಸ್ ಆ್ಯಂಡ್ ಮೆಟಾಥೊರಾಕ್ಸ್. ಪ್ರೊಥೊರಾಕ್ಸ್ ಈಸ್ ಕವರ್ಡ್ ಬೈ ಅ ಕೈಟಿನಸ್ ಪ್ಲೇಟ್ ಕವರಿಂಗ್ ಲೇಯರ್ ಈಸ್ ಕಾಲ್ಡ್ ಪ್ರೊನಾಟಮ್. ಪ್ರೊನಾಟಮ್. ಓಕೆ, ಸೊ ವಾಟ್ ಈಸ್ ಪ್ರೊನಾಟಮ್? Pronotum is the chitinous plate which covers the very first segment of the thorax called prothorax. ಅದನ್ನ ಕವರ್ ಮಾಡಿಟ್ಟಿರುತ್ತೆ. ಇನ್ನು ಉಳಿದಾಗೆ ಪ್ರೊಥೊರಾಕ್ಸ್ ಕಾಣಿಸ್ತಾ ಇಲ್ಲ ಅಂತ ತಿಳ್ಕೊಳ್ಳಿ. ಇನ್ನು ಉಳಿದಿರೋದು ಯಾವ್ಯಾವ್ದಿದೆ? ಎಸ್, ದಟ್ ಯು ಕ್ಯಾನ್ ರಿಮೆಂಬರ್. ಸೊ ದೋಸ್ ಆರ್ ಕಾಲ್ಡ್ ಮಿಸೋಥೊರಾಕ್ಸ್ ಅಂಡ್ ಮೆಟಾಥೊರಾಕ್ಸ್. ಐ ಆಮ್ ನಾಟ್ ಲೇಬಲಿಂಗ್ ದೆಮ್. ನೆಕ್ಸ್ಟ್, ಈಚ್ ಸೆಗ್ಮೆಂಟ್ ಆಫ್ ದ ಥೊರಾಕ್ಸ್ ಬಿಯರ್
ಅಲ್ಲಿರ್ತಕ್ಕಂಥ ತೊರಾಕ್ಸಲ್ಲಿ ಇರ್ತಕ್ಕಂಥ 3 ಸೆಗ್ಮೆಂಟ್ಗಳೇನಿದೆ, ದೇ ಬಿಯರ್ ಎ ಪೇರ್ ಆಫ್ ಲೆಗ್ಸ್, ಒಂದೊಂದು ಜೊತೆ ಕಾಲುಗಳಿರುತ್ತೆ ಥೊರಾಸಿಕ್ ರೀಜನಲ್ಲಿ ಮಾತ್ರ. ಆ್ಯಂಡ್ ದೋಸ್ ಲೆಗ್ಸ್ ಆರ್ ಕಾಮನ್ಲಿ ನೋನ್ ಆಸ್ ಲೆಗ್ಸ್ ವಿಚ್ ಆರ್ ಅರೈಸ್ ಫ್ರಮ್ ದ ಪ್ರೊಥೊರಾಕ್ಸ್ ಆರ್ ಕಾಲ್ಡ್ ಪ್ರೊಥೊರಾಸಿಕ್ ಲೆಗ್. ಥೊರಾಸಿಕ್ ಲೆಗ್ ಅಂತ ಹೇಳ್ತೀವಿ. ಲೈಕ್ ವೈಸ್ legs which are arise from the mesothorax are called mesothoracic leg. ಓಕೆ, ನೆಕ್ಸ್ಟ್ ಅದೇ ಥರ ಇನ್ನೊಂದೇನಿರುತ್ತೆ, ಈ ಮೆಟಾಥೊರಾಕ್ಸ್ ಅಂತ ಏನಿದೆ ಆ ಸೆಗ್ಮೆಂಟಿಂದ ಪ್ರೊಡ್ಯೂಸ್ ಆದರೆ, ಆ ಸೆಗ್ಮೆಂಟಿಂದ ಅರೈಸ್ ಆದರೆ ಅದನ್ನು ಮೆಟಾಥೊರಾಸಿಕ್ ಅಂತ ಹೇಳ್ತೀವಿ. ಮೆಟಾಥೊರಾಸಿಕ್. ಸೊ ದೀಸ್ ಆರ್ ದ ವಾಟ್? These are the 3 pairs of legs which are arise from the thoracic region. ಅಲ್ಲಿಂದ ಅರೈಸ್ ಆಯಿತು. ಅದರ ಜೊತೆಗೆ 2 pairs of wings arise from the thorax region. ಥೊರಾಕ್ಸಿಂದ 2 ಜೊತೆ ವಿಂಗ್ಸ್ಗಳು ಅರೈಸ್ ಆಗುತ್ತೆ. ಅದರಲ್ಲಿ ಫಸ್ಟ್ ಪೇರ್ ಆಫ್ ವಿಂಗ್ಸ್ ಅರೈಸ್ ಫ್ರಮ್ ದ ಮೀಸೋಥೊರಾಕ್ಸ್. ಮೆಟಾಥೊರಾಕ್ಸಿಂದ ಯಾವುದೇ ಥರ ವಿಂಗ್ಸ್ಗಳು ಪ್ರೊಡ್ಯೂಸ್ ಆಗಲ್ಲ, ಮೀಸೋಥೊರಾಕ್ಸಿಂದ ವಿಂಗ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ದಟ್ ವಿಂಗ್, ದ ಫೋರ್ ವಿಂಗ್ ಅಂದರೆ ಮುಂಭಾಗದ ರೆಕ್ಕೆಗಳು ಅಂತ ಏನು ಹೇಳ್ತೀವಿ, ಸೊ ವಿಚ್ ಆರ್ ಅರೈಸ್ ಫ್ರಮ್ ದ ವೇರ್, ಎಲ್ಲಿಂದ ಅರೈಸ್ ಆಗ್ತಾ ಇದೆ? ಮೀಸೋಥೊರಾಕ್ಸ್. ಹೆನ್ಸ್ ದೇ ಆರ್ ಕಾಲ್ಡ್ ಮೀಸೋಥೊರಾಸಿಕ್ ವಿಂಗ್ಸ್ ಅಂತ ಹೇಳ್ತೀವಿ. ಓಕೆ, ವಿಂಗ್ಸ್. ಇನ್ನೊಂದೇನಿದು, ಇದು ಮುಂಭಾಗದಲ್ಲಿ ಇರೋದ್ರಿಂದ ದಿಸ್ ಇಸ್ ಆಲ್ಸೋ ಕಾಲ್ಡ್ ಫೋರ್ ವಿಂಗ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೇರ್ ಇಸ್ ಎ ಸೈಂಟಿಫಿಕ್ ನೇಮ್ ಫಾರ್ ದಿಸ್ ದಟ್ ಈಸ್ ಕಾಲ್ಡ್ ಟೆಗ್ಮಿನಾ and also called elytra. Okay, remember what is that? Mesothoracic wings arise from the mesothorax. They are called forewings and they are also called tegmina and elytra. Okay, next, another pair of wings arise from the metathorax. They are called metathoracic wings and you can call them as hind wings. ಅವುಗಳಿಗೆ ನೀವು ಹೈಂಡ್ ವಿಂಗ್ಸ್ ಅಂತ ಹೇಳ್ಬೋದು. ಇದ್ರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅಂತ ಹೇಳಿದ್ರೆ ಅದ್ರ ನೇಚರ್ ಏನು, ಫಂಕ್ಷನ್ ಏನು ಅಂತ ತಿಳ್ಕೊಬೇಕು. ಇನ್ನು ಉಳಿದಾಗೆ ಇಲ್ಲಿ ನೋಡಿರ್ತೀರಾ, ದೇರ್ ಆರ್ ಅಬೌಟ್ 10 ಸೆಗ್ಮೆಂಟ್ಸ್ ಪ್ರೆಸೆಂಟ್ ಇನ್ ದ ಅಬ್ಡಮನ್ ಆಫ್ ದ ಕಾಕ್ರೋಚ್. ಸೊ ದಿಸ್ ಈಸ್ ಕಾಲ್ಡ್ ಅಬ್ಡಮನ್ ಇದೆ, ಉದರದ ಭಾಗ ಅಂತ ಹೇಳ್ತೀವಿ. ಇನ್ನು ಇಲ್ಲಿ ಒಂದು ಪಾರ್ಟ್ ಇದೆ that arises from the 10th segment of the abdomen, so that is usually segmented in nature, called anal cerci. Okay, so we can pronounce as a cerci, r anna silent ag helbidbodu. Okay, these are the different parts present in cockroach. Okay na, so there are 3 parts, 3 regions. The body of the cockroach is divisible into 3 regions: head, thorax and abdomen. Head region ನಲ್ಲಿ ಏನೇನಿರುತ್ತೆ? ಎ ಪೇರ್ ಆಫ್ ಆಂಟೆನೆ, ಎ ಪೇರ್ ಆಫ್ ಕಾಂಪೌಂಡ್ ಐಸ್ ಅಂಡ್ ಮೌತ್ ಪಾರ್ಟ್ಸ್ಗಳಿರುತ್ತೆ. ಇನ್ನು ಥೊರಾಸಿಕ್ ರೀಜನ್ಗೆ ಬಂದಾಗ, ಥೊರಾಕ್ಸ್ಗೆ ಬಂದಾಗ 3 ಸೆಗ್ಮೆಂಟ್ಸ್ಗಳಿರುತ್ತೆ: ಪ್ರೊಥೊರಾಕ್ಸ್, ಮಿಸೋಥೊರಾಕ್ಸ್ ಅಂಡ್ ಮೆಟಾಥೊರಾಕ್ಸ್. ಈಚ್ ಥೊರಾಸಿಕ್ ರೀಜನ್ ಬಿಯರ್ಸ್ ಎ ಪೇರ್ ಆಫ್ ಲೆಗ್ಸ್. ಅಲ್ಲಿ ಜಾಯಿಂಟೆಡ್ ಲೆಗ್ಸ್ಗಳು ಒಂದೊಂದು ಥೊರಾಸಿಕ್ ರೀಜನಿಂದನೂ ಕೂಡ ಅರೈಸ್ ಆಗುತ್ತೆ. ಓಕೆ, ದೋಸ್ ಆರ್ ಕಾಲ್ಡ್ prothoracic leg, mesothoracic leg and metathoracic leg. ಅದರ ಜೊತೆಗೆ 2 pairs of wings are being arised from the thoracic region. ಪ್ರೊಥೊರಾಸಿಕ್ ಇಂದ ಯಾವುದೇ ಥರ ವಿಂಗ್ಸ್ಗಳು ಪ್ರೊಡ್ಯೂಸ್ ಆಗಲ್ಲ. ಇಲ್ಲಿಗೆ ಬಂದಾಗ ಮೀಸೋಥೊರಾಕ್ಸ್ ಮತ್ತು ಮೆಟಾಥೊರಾಕ್ಸ್ ಇಂದ ಒಂದೊಂದು ಜೊತೆ ವಿಂಗ್ಸ್ಗಳು ಅರೈಸ್ ಆಗುತ್ತೆ. 4 wings are called tegmina or the elytra and the hind wings are nothing but usually transparent membranous ಆಗಿರುತ್ತೆ. ಫಂಕ್ಷನ್ ತಿಳ್ಕೊಳ್ಳೋಣ. ಅರೈಸ್ ಫ್ರಮ್ ದ ವೇರ್? ಮೆಟಾಥೊರಾಕ್ಸ್. ಇನ್ನು ಅಬ್ಡಮೆನ್ ಇರುತ್ತೆ, that is usually having 10 segments. So last segment ಏನಿದೆ, 10th segment ಅನ್ನೋದು anal cerci, which is usually segmented in nature and having number of receptors to sense the surrounding nature. So that is nothing but anal cerci. ಇಷ್ಟು ಇರುತ್ತೆ. So now let's talk about the other features. ಬೇರೆ ಬೇರೆ ಫೀಚರ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಫೀಚರ್ ಉಳ್ಕೊಂತು ಇವಾಗ? The entire body of the cockroach is usually made of or covered by hard chitinous exoskeleton plates. So those hard chitinous exoskeleton plates are commonly known as sclerites. Now I am talking about the entire body. So the body of the cockroach ಯಾವುದರಿಂದ ಆಗಿರುತ್ತೆ ಅಂತ ಹೇಳಿದೆ? ಕವರ್ಡ್ ಬೈ.
So that is covered by hard chitinous exoskeletons. Exoskeleton plates. These plates are called sclerites. What is that? Sclerites ಅಂತ ಹೇಳ್ತೀವಿ. ಓಕೆ, ಈಗ ಒಂದೊಂದು ಸೆಗ್ಮೆಂಟ್ಗಳನ್ನ ನೋಡಿ. ಹಾಗೇನೆ ದೇರ್ ಆರ್ ಮೆನಿ ಸೆಗ್ಮೆಂಟ್ಸ್. ಸರ್, ಎಷ್ಟು ಸೆಗ್ಮೆಂಟ್ಗಳಿರುತ್ತೆ? ಯೂಶುವಲ್ ಆಗಿ ಇನ್ ದ ಎಂಟೈರ್ ಬಾಡಿ ಆಫ್ ದ ಕಾಕ್ರೋಚ್ ಯು ಕ್ಯಾನ್ ಅಬ್ಸರ್ವ್ 14 ಸೆಗ್ಮೆಂಟ್ಸ್ಗಳು ಇರುತ್ತೆ. ಆ 14 ಸೆಗ್ಮೆಂಟ್ಸ್ ಎಲ್ಲೆಲ್ಲಿ ಇರುತ್ತೆ ಸರ್ ಅಂತ ಹೇಳಿದ್ರೆ, ಹೆಡ್ಡಲ್ಲಿ ಒಂದಿರುತ್ತೆ, ಹೆಡ್ಡಲ್ಲಿ ಒಂದು ಸೆಗ್ಮೆಂಟ್ ಇರುತ್ತೆ. ಇನ್ನು ತೊರಾಕ್ಸಲ್ಲಿ 3 ಸೆಗ್ಮೆಂಟ್ ಇರುತ್ತೆ. ಅದೇ ಥರ ಆಬ್ಡಮನ್ನಲ್ಲಿ ಸೊ ದೇರ್ ಆರ್ ಅಬೌಟ್ 10 ಸೆಗ್ಮೆಂಟ್. ಟೋಟಲಿ ದೇರ್ ಆರ್ 14 ಸೆಗ್ಮೆಂಟ್ಸ್ ಆರ್ ಪ್ರೆಸೆಂಟ್. ಅದೇ ಎಂಬ್ರಿಯೋಗೆ ಬಂದಾಗ, ದ ಲಾರ್ವಲ್ ಸ್ಟೇಜ್ಗೆ ಬಂದಾಗ ದೇರ್ ಆರ್ ಮೆನಿ. ಎಷ್ಟಿರ್ಬೋದು ಅಲ್ಲಿ? ಹೆಡ್ಡಲ್ಲಿ ಎಂಬ್ರಿಯೋದಲ್ಲಿ ನಾರ್ಮಲ್ ಆಗಿ 6 ಸೆಗ್ಮೆಂಟ್ ಇರುತ್ತೆ. ರಿಮೆಂಬರ್ ದಟ್ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಎಂಬ್ರಿಯೋ ರೈಟ್ ನೌ. ಓಕೆ, ಅಂತ ಹೇಳಿದ್ರೆ ಅದು ಲಾರ್ವಲ್ ಸ್ಟೇಜ್ ಅಥವಾ ಅದಕ್ಕಿಂತ ಹಿಂದೆ ಇದ್ದಾಗ 10 ಸೆಗ್ಮೆಂಟ್ಸ್ ಇರುತ್ತೆ. ಇಲ್ಲಿ ನಾರ್ಮಲ್ ಆಗಿ 3 ಸೆಗ್ಮೆಂಟ್ಸೇ ಇರುತ್ತೆ. ಬಟ್ ಇಲ್ಲಿಗೆ ಬಂದಾಗ ಅಬ್ಡೋಮಿನಲ್ಲಿ ಎಂಬ್ರಿಯೋದಲ್ಲಿ 11 ಇರುತ್ತೆ, ಅಡಲ್ಟಲ್ಲಿ 10 ಇರುತ್ತೆ. ಸೊ ಅಲ್ಲಿಗೆ ಬಂದರೆ ಸೊ ಜಾಸ್ತಿ ಆಗುತ್ತೆ. ಟೋಟಲ್ ಆಗಿ 14 ಸೆಗ್ಮೆಂಟ್ಸ್ ಇನ್ ಅಡಲ್ಟ್ ಕಾಕ್ರೋಚ್ ಅಂತ ನೆನ್ಪಿಟ್ಕೊಬೋದು. ಯಾಕೆ ಹೇಳ್ತಾ ಇದ್ದೀರಿ ಇದನ್ನು? ಈ ಎಲ್ಲ ಸೆಗ್ಮೆಂಟ್ಗಳಿದೆಯಲ್ಲ, they are usually made up of hard chitinous exoskeleton plates. They are called, as I said, they are called sclerites. ಅವುಗಳಿಗೆ ನಾವು ಸ್ಕ್ಲಿರೈಟ್ಸ್ ಅಂತ ಹೇಳ್ತೀವಿ. ತುಂಬ ಈಸಿಯಾಗಿ ನೀವು ಅದನ್ನು ಫೋಕಸ್ ಮಾಡ್ಬೋದು. ಯಾವುದೋ ಒಂದು ಕಾಕ್ರೋಚ್ ಇರುತ್ತೆ. ಓಕೆ, ಆ ಕಾಕ್ರೋಚ್ ಸತ್ತೋಗಿದೆ ಅಂತ ತಿಳ್ಕೊಳ್ಳೋಣ. ಇವಾಗ ಆ ಕಾಕ್ರೋಚ್ ಸತ್ತೋಗಿದ್ರೆ 1 or 2 ಡೇಸ್ ಬಿಟ್ಟು ನೋಡಿ. ಹಾಗೇನೆ ನಾರ್ಮಲ್ ಆಗಿ ಇಮ್ಮಿಡಿಯೇಟ್ ಆಗಿ ಅದು ಸತ್ತೋದಾಗ ಹಾಗೆ ಅದ್ರ ವೆಯ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಂತ ಹೇಳ್ಬಿಟ್ಟು, ಸ್ವಲ್ಪ ತೂಕ ಇರುತ್ತೆ ಅದು. ಅದೇ 2 ಡೇಸ್ 3 ಡೇಸ್ ಬಿಟ್ಟು ನೋಡಿ, ಸ್ವಲ್ಪನೂ ತೂಕ ಇರಲ್ಲ ಅದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಒಳಗಡೆ ಇಂಟರ್ನಲ್ ಆರ್ಗನ್ಸ್ ಇರುತ್ತಲ್ಲ, ವಿಸರಲ್ ಆರ್ಗನ್ಸ್ ಇರುತ್ತಲ್ಲ, ಅದನ್ನೆಲ್ಲ ಬೇರೆ ಇರುವೆಗಳು ಅದು ಇದೆಲ್ಲ ತಿನ್ಕೊಂಡ್ಬಿಟ್ಟಿರುತ್ತೆ. ಬಟ್ ಓನ್ಲಿ ದಟ್ ಎಕ್ಸೋಸ್ಕೆಲಿಟನ್ ಕೈಟಿನಸ್ ಪ್ಲೇಟ್ ವಿಲ್ ಬಿ ದೇರ್. ಅದು ಹಾಗೆ ಇರುತ್ತೆ. 10 ದಿನ ಬಿಟ್ಟು ನೋಡಿ ಹಾಗೆ ಇರುತ್ತೆ, 20 ದಿನ ಬಿಟ್ಟು ನೋಡಿ ಅದು ಹಾಗೆ ಇರುತ್ತೆ. ಅಂದರೆ ಕೆಮಿಕಲ್ ರೆಸಿಸ್ಟೆಂಟ್ ಆಗಿರುತ್ತೆ. ದಟ್ ಕೈಟಿನಸ್ ಎಕ್ಸೋಸ್ಕೆಲಿಟನ್ ಈಸ್ ಯೂಶಲಿ ಮೇಡ್ ಅಪ್ ಆಫ್ ಯಾವುದರಿಂದ ಸಹ ಆಗಿರುತ್ತೆ ಅಂತ ಹೇಳಿದ್ರೆ N-ಅಸಿಟೈಲ್ ಗ್ಲೂಕೋಸಮೈನ್. ಕಾಮನ್ ಆಗಿ ಇದನ್ನ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. N-ಅಸಿಟೈಲ್ ಗ್ಲೂಕೋಸಮೈನ್, ದಟ್ಸ್ ದ ಕೆಮಿಕಲ್ ಪ್ರೆಸೆಂಟ್ ಇನ್ ದ ಸ್ಕ್ಲಿರೈಟ್ ಆರ್ ದ ಎಕ್ಸೋಸ್ಕೆಲಿಟನ್ ಕೈಟಿನಸ್ ಪ್ಲೇಟ್ ಆಫ್ ದ ಕಾಕ್ರೋಚ್ ಅಂತ ಹೇಳಬೇಕು. ನೆಕ್ಸ್ಟ್ ಅದಾದ ಮೇಲೆ ನಾವು ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಒನ್. ಈ ಸ್ಕ್ಲಿರೈಟ್ ಅಂತ ಇದೆಯಲ್ಲ, ಈ ಸ್ಕ್ಲಿರೈಟ್ಸಲ್ಲಿ 4 ಇರುತ್ತೆ. ಇವಾಗ 4 ಪ್ಲೇಟ್ಸ್ಗಳಿರುತ್ತೆ. ಆ 4 ಪ್ಲೇಟ್ಸ್ಗಳು ಸೇರಿದ್ರೇ ಒಂದು ಸೆಗ್ಮೆಂಟ್ ಆಗೋದು. ಹಾಗಿದ್ರೆ ಆ ಸ್ಕ್ಲಿರೈಟ್ಸಲ್ಲಿ ಬರೋ ಬೇರೆ ಬೇರೆ ಪಾರ್ಟ್ಸ್ಗಳು ಯಾವುದು? ಸೊ ಜಸ್ಟ್ ಅಬ್ಸರ್ವ್ ಹಿಯರ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ದ ಫಸ್ಟ್ ಒನ್, ಸೆಕೆಂಡ್ ಒನ್, ಓಕೆ, and the lateral one. Observing, this is the body of the cockroach. Dorsal, ventral ಮತ್ತೆ ಲ್ಯಾಟ್ರಲ್ ಅಂತ ತಿಳ್ಕೊಳ್ಳೋಣ. ಇವಾಗ ಡಾರ್ಸಲ್, ವೆಂಟ್ರಲ್ ಮತ್ತೆ ಲ್ಯಾಟ್ರಲ್ ಅಂತ ಹೇಳ್ಬಿಟ್ಟು, ಡಾರ್ಸಲ್ ಪ್ಲೇಟ್ ಆಫ್ ದ ಸ್ಕ್ಲಿರೈಟ್ is called tergites. Tergites are also called terga. Okay, next, the ventral plate of the sclerite is usually called sternum. ಸೊ ನಾನಿಲ್ಲಿ ನಾವು ಪ್ಲೂರಲ್ ಬರಿತಾ ಇರೋದ್ರಿಂದ ಸ್ಟರ್ನೈಟ್ಸ್ ಅಂತ ಬರೆಯೋಣ, ಸ್ಟರ್ನೈಟ್ಸ್. And the lateral plates of the sclerites, they are called pleurons. Okay, and there is no connection in between them right now, but there is a joint which connects all these plate. They are called arthroidal membrane. See here there is a connection between all these plates, and that connection is done by arthroidal joints, or it may be the membrane. I am writing here. Arthroidal membrane. This arthroidal membrane is usually ಏನಾಗಿರುತ್ತೆ ಇದು? This is the articulate membrane. ಇದನ್ನ ಆರ್ಟಿಕ್ಯುಲೇಟ್ ಅಂತ ಹೇಳ್ತೀವಿ. ಬಾಡಿಯನ್ನ ಯಾವ ದಿಕ್ಕಿಗೆ ಬೇಕಾದ್ರೂ ಏನು ಮಾಡಬಹುದು, ಅದು ಮೂವ್ ಮಾಡ್ತಾ ಹೋಗುತ್ತೆ. ಸೊ ಅಂಡರ್ಸ್ಟುಡ್?
So what are the things we have understood right now? We are talking about the body of the cockroach. The entire body of the cockroach is covered by hard chitinous exoskeletal plates are called sclerites. And usually sclerites have different plates. ಅದರಲ್ಲಿ 4 ತರ ಪ್ಲೇಟ್ಸ್ಗಳಿರುತ್ತೆ. ಸೊ ಡಾರ್ಸಲ್, ವೆಂಟ್ರಲ್ and lateral too. Okay, dorsal plate of the sclerite is usually known as tergites or tergum. Ventral sclerites are commonly known as sternites or sternum, and the lateral sclerites are nothing but pleurons. And these plates, they are joined by articulate membrane. Articulate ಅಂತ ಹೇಳಿದ್ರೆ ಸೊ ಅದು ಬೇರೆ ಬೇರೆ ಏನಾಗುತ್ತೆ ಡೈರೆಕ್ಷನ್ ಆಗಿದೆ ಮೂವ್ ಆಗ್ತಾ ಹೋಗುತ್ತೆ. And those are called arthroidal membrane ಅಂತ ಹೇಳ್ತೀವಿ. Arthroidal membrane. So understood? This is the concept of the segment. ಇನ್ನು ಉಳಿದಾಗಿಂದ ನಾವಾಗಲೇ ಹೇಳಿದಾಗೆ there are about 40 segments present in the adult cockroach. 14 ಸೆಗ್ಮೆಂಟ್ಗಳಿರುತ್ತೆ ನಾರ್ಮಲ್ ಆಗಿ ಅಡಲ್ಟ್ ಕಾಕ್ರೋಚ್ಗಳಲ್ಲಿ. ಎಲ್ಲೆಲ್ಲಿ ಇರುತ್ತೆ? ಹೆಡ್ಡಲ್ಲಿ ಒಂದು ಸೆಗ್ಮೆಂಟ್ ಇರುತ್ತೆ, ಅಂದರೆ ಫ್ಯೂಸ್ ಆಗಿರುತ್ತೆ ಅಡಲ್ಟಲ್ಲಿ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಥೊರಾಕ್ಸಲ್ಲಿ 3 ಸೆಗ್ಮೆಂಟ್ಸ್ಗಳಿರುತ್ತೆ ಇನ್ ಬೋತ್ ಎಂಬ್ರಿಯೋ ಆಸ್ ವೆಲ್ ಆಸ್ ಇನ್ ದ ಅಡಲ್ಟ್. ಆ್ಯಂಡ್ ಅಬ್ಡಾಮಿನ್ಗೆ ಬಂದಾಗ ದೇರ್ ಆರ್ ಅಬೌಟ್ 10 ಸೆಗ್ಮೆಂಟ್ಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಸ್ಕ್ಲಿರೈಟ್ಸ್. ಇದೆಲ್ಲ ನೆನ್ಪಿಟ್ಕೊಬೇಕು. ಸ್ಟರ್ನಮ್ ಅಂದ್ರೆ ಏನು, ಟರ್ಗೈಟ್ಸ್ ಅಂತ ಹೇಳಿದ್ರೇನು, ಮತ್ತು ಪ್ಲೂರಾನ್ಸ್ ಅಂದ್ರೆ ಏನು ಅಂತ ಮುಂದೆ ಹೆಲ್ಪ್ ಆಗುತ್ತೆ ಅದು. ಓಕೆ, ನೌ ವಿ ನೀಡ್ ಟು ಟಾಕ್ ಅಬೌಟ್ ದ ರೀಜನ್ಸ್ ಒನ್ ಬೈ ಒನ್. ಒಂದಾಗಿ ತಿಳ್ಕೊಳ್ತಾ ಹೋಗೋಣ. ದ ವೆರಿ ಫಸ್ಟ್ ಒನ್ ಇಸ್ ದ ಹೆಡ್ ರೀಜನ್. ಹೆಡ್ ರೀಜನಲ್ಲಿ ಏನಿರುತ್ತೆ? ಸೊ ನಾರ್ಮಲ್ ಆಗಿ ಅವಾಗಲೇ ಹೇಳಿದಾಗೆ ದ ಪೊಸಿಷನ್ ಆಫ್ ದ ಹೆಡ್ ಈಸ್ ಯೂಶಲಿ ಹೈಪೋಗ್ನಾಥಸ್. ವಾಟ್ ಈಸ್ ದಾಟ್? Hypognathus. Hypognathus. So what is the meaning of hypognathus here? Hypo means below. Below anta helidre here mouth parts are usually directed towards the ventrically. ಅಂದ್ರೆ ಕೆಳಭಾಗದಲ್ಲಿ ಇರುತ್ತೆ. ಈಗ ನಾರ್ಮಲ್ ಆಗಿ ನಮ್ಮ ತಲೆ ಹೀಗಿದ್ರೆ ನಮ್ಮ ಬಾಯಿ ಏನೋದು ಎಲ್ಲಿದೆ? ಮೌತ್ ಪಾರ್ಟ್ಸ್ ಆರ್ ಯೂಶಲಿ ಪ್ರೆಸೆಂಟ್ ಇನ್ ಫ್ರಂಟ್ ಆಫ್ ದ ಹೆಡ್ ರೀಜನ್. ಬಟ್ ಇನ್ ದ ಕೇಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್, ಸೊ ಏನಾಗಿರುತ್ತೆ? mouth parts are present just below the head region, and they are having the lower jaw which is longer when compared to the upper jaw. upper jaw ginda lower jaw ಏನಾಗಿರುತ್ತೆ? ಉದ್ದವಾಗಿರುತ್ತೆ. ಓಕೆನಾ? ನೆಕ್ಸ್ಟ್ ದೇರ್ ಆರ್ ಡಿಫ್ರೆಂಟ್ ಫೇಸಸ್ ಇನ್ ದ ಹೆಡ್ ರೀಜನ್. ಅದೇ ಹೆಡ್ ರೀಜನ್ ಅಲ್ಲಿ ಬೇರೆ ಬೇರೆ ಫೇಸಸ್ಗಳಿರುತ್ತೆ. ಈ ಒಂದು ನಾರ್ಮಲ್ ಆಗಿ ಆಕ್ಟ್ ಏನು ಮಾಡ್ತೀನಿ ಅದನ್ನು ನೆನ್ಪಿಟ್ಕೊಂಡ್ಬಿಡಿ, ಆಗ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಓಕೆ, ಲುಕ್ ಅಟ್ ಹಿಯರ್ ಇಸ್ ದ ಹೆಡ್. ದೇರ್ ಆರ್ 3 ಇಂಪಾರ್ಟೆಂಟ್ ಪಾರ್ಟ್ಸ್ ಪ್ರೆಸೆಂಟ್ ಇನ್ ದ ಹೆಡ್. 3 ಇಂಪಾರ್ಟೆಂಟ್ ಪಾರ್ಟ್ಸ್ಗಳಿರುತ್ತೆ. ಸೊ ಯಾವ್ಯಾವುದು ಪಾರ್ಟ್ಸ್ಗಳದು? ಹೈಪೋಗ್ನಾಥಸ್ ಆಯಿತು. ಓಕೆ, ಸೊ ಬರಿಬೇಕಲ್ಲ ಹೈಪೋಗ್ನಾಥಸ್ ಏನು ಅಂತ ಹೇಳಿದ್ರೆ ಮೌತ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ವೆಂಟ್ರಲ್ ಸೈಡ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನೀವು ಹೇಳ್ಬೋದು ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರೋ ಹಾಗೆ ರೈಟ್ ಆಂಗಲ್ ಟು ದ ಲಾಂಜಿಟ್ಯೂಡಿನಲ್ ಆಕ್ಸಿಸ್ ಆಫ್ ದ ಬಾಡಿ. ರೈಟ್ ಆಂಗಲ್ ಟು ದ ಲಾಂಜಿಟ್ಯೂಡಿನಲ್ ಆಕ್ಸಿಸ್ ಆಫ್ ದ ಬಾಡಿ ಅಂತ ಹೇಳ್ತೀವಿ ಅದನ್ನು. ಸೊ ನೆಕ್ಸ್ಟ್ ಅದಾದ ಮೇಲೆ ಹೆಡ್ ಹ್ಯಾಸ್ 3 ಇಂಪಾರ್ಟೆಂಟ್ ಪಾರ್ಟ್ಸ್. ಅದರಲ್ಲಿ 3 ಇಂಪಾರ್ಟೆಂಟ್ ಪಾರ್ಟ್ಗಳಿರುತ್ತೆ. ಯಾವ್ಯಾವುದು? ಒನ್ ಈಸ್ ಆಂಟೆನಾ, ಸೆಕೆಂಡ್ ಒನ್ ಈಸ್ ಕಾಂಪೌಂಡ್ ಐಸ್, ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಮೌತ್ ಪಾರ್ಟ್ಸ್. ಇಲ್ಲಿ ಮೌತ್ ಪಾರ್ಟ್ಸ್ಗಳಿದೆ. ಯಾವ್ಯಾವುದು ಅಂತ ಬರೀತಾ ಹೋಗೋಣ. ಫಸ್ಟ್ ಇಲ್ಲಿ ನೋಡೋಣ. ಈಗ ಆಂಟೆನಾ ಆರ್ ಯೂಶುವಲಿ ಒನ್ ಪೇರ್ ಆಂಟೆನಾ ಇರುತ್ತೆ. ದೇ ಆರ್ ಯೂಶುವಲಿ ಸೆನ್ಸರಿ ಇನ್ ನೇಚರ್. ಅದ್ರ ನೇಚರ್ ಸೆನ್ಸರಿ ಆಗಿರುತ್ತೆ. ಇಟ್ ಹ್ಯಾಸ್ ಸಮ್ ರೆಸೆಪ್ಟಾರ್ಸ್ ಟು ಮಾನಿಟರ್ ದ ಎನ್ವೈರನ್ಮೆಂಟನ್ನು ಮಾನಿಟರ್ ಮಾಡುತ್ತೆ. ಎಕ್ಸಾಕ್ಟ್ ಆಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲೂ ಕೂಡ ಅದೇ ಥರ ಕೊಟ್ಟಿರ್ತಾರೆ. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ದ ಆಂಟೆನಾ. ಇಟ್ ಈಸ್ ಯೂಶುವಲಿ ಸೆನ್ಸರಿ ಇನ್ ಫಂಕ್ಷನ್. ಓಕೆ, ಸೊ ಅದ್ರ ಜೊತೆಗೆ ಏನಾಗಿರುತ್ತೆ? ಇಟ್ ಮಾನಿಟರ್ಸ್ ದ ಎನ್ವೈರನ್ಮೆಂಟ್. ಸೊ ಮಾನಿಟರ್ ಅಂತ ಹೇಳಿದ್ರೆ ಎನ್ವೈರನ್ಮೆಂಟ್. ಓಕೆ, ಸೊ ಮಾನಿಟರ್ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡೋದು, ಓಕೆ, ಕ್ಯಾಪ್ಚರ್ ಮಾಡೋದು ಅಂತ ಅರ್ಥ. ಸೊ ಹಾಗಾಗಿ ಅದನ್ನು ನಾವು ಆಂಟೆನಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಕಾಂಪೌಂಡ್ ಐಸ್. ಎ ಪೇರ್ ಆಫ್ ಕಾಂಪೌಂಡ್ ಐಸ್ ಆರ್ ಪ್ರೆಸೆಂಟ್ ಇನ್ ದ ಹೆಡ್ ರೀಜನ್. ಸೊ ಕಾಂಪೌಂಡ್ ಐಸ್ ಅಂತ ಯಾಕೆ ಹೇಳ್ತೀವಿ? ಯು ನೋ ದಟ್ ದೇರ್ ಆರ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಐಸ್, ಸಿಂಪಲ್ ಐಸ್ ಆ್ಯಂಡ್ ಕಾಂಪೌಂಡ್ ಐಸ್. ಸಿಂಪಲ್ ಐಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಮೇ ಬಿ ಮೊನಾಕ್ಯುಲರ್, ಇಟ್ ಮೇ ಬಿ ಬೈನಾಕ್ಯುಲರ್. ಈಗ ನಮ್ಮಲ್ಲಿರೋದು ಬೈನಾಕ್ಯುಲರ್ ವಿಷನ್ ಅಂತ ಹೇಳ್ತೀವಿ. ಬೈನಾಕ್ಯುಲರ್ ವಿಷನ್ ಅಂತ ಹೇಳಿದ್ರೆ ಬೋತ್ ಐಸ್ ಆರ್ ಫೋಕಸಿಂಗ್ ಓನ್ಲಿ ಒನ್ ಆಬ್ಜೆಕ್ಟ್. ಮಾನಾಕ್ಯುಲರ್ ವಿಷನ್ ಅಂತ ಹೇಳಿದ್ರೆ ಸೊ ಬೋತ್ ಐಸ್ ಆರ್ ಫೋಕಸಿಂಗ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್.
ಸೊ ಫಾರ್ ಎಕ್ಸಾಂಪಲ್ ಬೇರೆ ಕ್ಯಾಟಲ್ಸ್ಗಳಲ್ಲಾಗಿರ್ಬೋದು, ಹಾರ್ಸ್ ಡಾಂಕಿಗಳಲ್ಲಾಗಿರ್ಬೋದು, ಅವೆಲ್ಲ ಒಂದೊಂದು ಕಣ್ಣು ಒಂದೊಂದನ್ನ ಫೋಕಸ್ ಮಾಡುತ್ತೆ. ಅದಕ್ಕೆ ನೀವು ಈ ಹಾರ್ಸ್ ರೇಸಿಂಗಲ್ಲೆಲ್ಲ ನೋಡಿರ್ತೀರಾ, ಯಾವ ಕಡೆಯಿಂದ ನೋಡಬಾರ್ದು ಅಂತ ಹಾಗೆ ಅದನ್ನೇನು ಮಾಡಿರ್ತಾರೆ, ಕವರ್ ಮಾಡಿರ್ತಾರೆ. ಬಟ್ ನಮ್ಮಲ್ಲಿ ಏನಾಗಿರುತ್ತೆ, ನಮ್ಮಲ್ಲಿ 2 ಕಣ್ಣಿರ್ಬೋದು, ಯಾವಾಗಲೂ ಒಂದೇ ಆಬ್ಜೆಕ್ಟ್ ನೋಡ್ತೀವಿ. ಈ ಥರದ ವಿಷನ್ಗೆ ನಾವೇನಂತ ಹೇಳ್ತೀವಿ, ಬೈನಾಕ್ಯುಲರ್ ವಿಷನ್ ಅಂತ ಹೇಳ್ತೀವಿ. ಬಟ್ ಇಲ್ಲಿಗೆ ಬಂದರೆ ಸಿಂಪಲ್ ಐಸ್ ಅಂತ ಹೇಳಿದ್ರು ಕೂಡ ಅಷ್ಟೇ, ಓನ್ಲಿ 1 ಇಮೇಜ್ ಈಸ್ ಬೀಯಿಂಗ್ ಫಾರ್ಮ್ಡ್, ಓಕೆ, ಓವರ್ ದ ಐ, ಓವರ್ ದ ರೆಟಿನಾ. ಬಟ್ ಇಲ್ಲಿ ಬಂದರೆ ಕಾಂಪೌಂಡ್ ಐಸಲ್ಲಿ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಮೊಸಾಯಿಕ್ ವಿಷನ್. ಇಲ್ಲಿ ಮೊಸಾಯಿಕ್ ವಿಷನ್ ಅಂತ ಹೇಳ್ತೀವಿ. ಓಕೆ, ಮೊಸಾಯಿಕ್ ವಿಷನ್ ಅಂತ ಹೇಳಿದ್ರೆ ದೇ ಹ್ಯಾವ್ ನಂಬರ್ ಆಫ್ ವಿಷುವಲ್ ಯೂನಿಟ್ಸ್. Those visual units present in the compound eyes of cockroach are called ommatidia. Ommatidia. Okay. So, ommatidium or ommatidia. So, common agi kelta irtare. So, what are the visual units present in the cockroach compound eye anta kelದಾಗ ommatidia? There are about 2000 ommatidia are present in each eye. Visual units anta ಹೇಳೋಣ. ಓಕೆ, ಸೊ ಅರ್ಥ ಆಯ್ತಾ? 2 ಪಾರ್ಟ್ ಬಗ್ಗೆ ಹೇಳ್ತೀನಿ ನಾನು ಇವಾಗ. ಹೆಡ್ ರೀಜನಲ್ಲಿ ಒಂದು ಆಂಟೆನಾ, ಇನ್ನೊಂದು ಕಾಂಪೌಂಡ್ ಐಸ್, ಕೊನೆಯಲ್ಲಿ ಮತ್ತೊಮ್ಮೆ ಹೇಳ್ತೀನಿ. ನೆಕ್ಸ್ಟ್ ಅದಾದ ಮೇಲೆ ಆಸ್ ಐ ಸೆಡ್ ಹೈಪೋಗ್ನಾಥಸ್, ಹಿಯರ್ ದ ಮೌತ್ ಪಾರ್ಟ್ಸ್ ಆರ್ ಅಟ್ಯಾಚಸ್ ಟು ದ ಲೋಯರ್ ಎಂಡ್ ಆಫ್ ದ ಹೆಡ್. ಲೋಯರ್ ಎಂಡ್ಗೆ ಅದು ಅಟ್ಯಾಚ್ ಆಗಿರುತ್ತೆ. ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಮೌತಲ್ಲಿ ಅಂತ ನಿಮಗೆ ಗೊತ್ತು. ಇಲ್ಲಿ ಇವಾಗ ನಾವು ಲೇಬಲ್ ಮಾಡೋಣ. ಸೊ ದಿಸ್ ಈಸ್ ನಥಿಂಗ್ ಬಟ್ ಲ್ಯಾಬ್ರಮ್. ಓಕೆ, ಲ್ಯಾಬ್ರಮ್ ಅಂತ ಹೇಳಿದ್ರೇನು, ದ ಅಪ್ಪರ್ ಲಿಪ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಒನ್ ಈಸ್ ನಥಿಂಗ್ ಬಟ್ ಲೇಬಿಯಮ್. ಆ್ಯಂಡ್ ದಿಸ್ ಈಸ್ ದ ಮ್ಯಾಕ್ಸಿಲ್ಲಾ. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ರೆಡ್ ಕಲರ್ಡ್ ಒನ್ that I have shown here, that's nothing but mandible. Okay, so now you can observe the mouth parts are usually present and directed towards the bottom or ventrically. ಸೊ ದೇ ಗೆಟ್ ಅಟ್ಯಾಚಸ್ ಟು ದ ಹೆಡ್. ಹೆಡ್ಡಿಗೆ ಅದು ಅಟ್ಯಾಚ್ ಆಗಿರುತ್ತೆ. ಇನ್ನು ಬೇರೆ ಬೇರೆ ಫೇಸಸ್ ಆಫ್ ದ ಹೆಡ್ ರೀಜನ್ಗೆ ಬಂದರೆ, ಫಾರ್ ಎಕ್ಸಾಂಪಲ್ ದ ಸರ್ಫೇಸ್ ವ್ಯೂ ಆಫ್ ದ ಹೆಡ್ ಒಂದು. ಓಕೆ, ನೆಕ್ಸ್ಟು ಅಥವಾ ಲ್ಯಾಟ್ರಲ್ ವ್ಯೂ ಆಗಿರ್ಬೋದು, ವೆಂಟ್ರಲ್ ಆಗಿರ್ಬೋದು. ದ ಡಾರ್ಸಲ್ ಸೈಡ್ ಆಫ್ ದ ಹೆಡ್ ಈಸ್ ಯೂಶಲಿ ಕಾಮನ್ಲಿ ನೋನ್ ಆಸ್ ವರ್ಟೆಕ್ಸ್. ಐ ಆಮ್ ಯೂಸಿಂಗ್ ಡಿಫ್ರೆಂಟ್ ಕಲರ್ ಫಾರ್ ಯು. ಓಕೆ, ಸೊ ವಾಟ್ ಈಸ್ ದಿಸ್? ದಿಸ್ ಡಾರ್ಸಲ್ ಲೈನ್ ಆಫ್, ಸರ್ಫೇಸ್ ಆಫ್ ದ ಹೆಡ್ ರೀಜನ್ ಈಸ್ ಕಾಲ್ಡ್ ವರ್ಟೆಕ್ಸ್. This is called vertex. Visible, right? Yes. Next, adhe tara, the lateral faces of the head region is called gena. Likewise, the ventricle surface or the ventral surface of the head region is called clypeus. This is called clypeus. And also you can observe the front portion of the head region is called frons. Okay, ನೆನ್ಪಿಟ್ಕೊಬಹುದು. ಆಕ್ಟ್ ಯಾವ ಥರ ಇದೆ? The dorsal surface of the head region is called vertex. The ventral surface of the region is called clypeus. Lateral surface are called gena. And the front portion of the head is nothing but the frons. Means front portion ಗೆ frons ಅಂತ ಹೇಳ್ತಾ ಇದ್ದೀವಿ. ಸೊ ಇದಿಷ್ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಹೆಡ್ ಆಯಿತು. ಓಕೆ, ಕ್ಯಾನ್ ಐ ರಿಪೀಟ್ ದಟ್ ಅಗೈನ್? ಸೊ ಹೆಡ್ ಇದೆ. ಹೆಡ್ ಈಸ್ ಯೂಶುವಲಿ only one segment is present in the adult of the head. ಅಲ್ಲಿ 6 segment fused together ಅಂತ ಕೊಟ್ಟಿರ್ತಾರೆ. ಸೊ ಅದಾದಮೇಲೆ hypognathous in nature, right angle to the longitudinal axis of our body, or here the mouth is directed towards the ventral side. Lower jaw is longer than the upper jaw. They get attached to the ventral side ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. There are 3 main parts in the head region: a pair of antennae, a pair of compound eyes, and the mouth parts. Antenna function ಬಂದಾಗ they are mainly responsible for receiving the stimulus from the environment. Means sensory in function ಅಂತ ಹೇಳ್ತೀವಿ, ರೆಸೆಪ್ಟಾರ್ಸ್ಗಳಿರುತ್ತೆ ಅಂತ. ಸೊ ಅದಾದ ಮೇಲೆ ಸೆಕೆಂಡ್ ಒನ್ ಏನು? ಇಟ್ ಮಾನಿಟರ್ಸ್ ದ ಎನ್ವೈರನ್ಮೆಂಟ್. ಮಾನಿಟರ್ ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ, ಕ್ಯಾಪ್ಚರ್ ಮಾಡುತ್ತೆ. ಇನ್ನು ಉಳಿದ ಹಾಗೆ ಕಾಂಪೌಂಡ್ ಐಸ್ಗೆ ಬಂದರೆ, ಎ ಪೇರ್ ಆಫ್ ಕಾಂಪೌಂಡ್ ಐಸ್ ಆರ್ ಪ್ರೆಸೆಂಟ್. ಸೊ ಯೂಶುವಲಿ ದೀಸ್ ಕಾಂಪೌಂಡ್ ಐಸ್ ಆರ್ ಹ್ಯಾವಿಂಗ್ ನಂಬರ್ ಆಫ್ ವಿಜುವಲ್ ಯೂನಿಟ್ಸ್. Those units are nothing but ommatidia. Okay, ommatidia. So each eye having 2000 ommatidia. So 200 visual units ಗಳಿರುತ್ತೆ, ಅವುಗಳಿಗೆ ommatidia ಅಂತ ಹೇಳ್ತೀವಿ.
And also you can observe there is a vestigial eye, simple eye. Vestigial ಅಂತ ಹೇಳಿದ್ರೆ rudimentary, non-functioning, and there is no formation of image here. Image formation ಆಗಲ್ಲ, ಅವುಗಳಿಗೆ ocellus ಅಂತ ಹೇಳ್ತೀವಿ. So that is nothing but ocellus. Okay, that is the ocellus. So next, as I said, mouth parts attached to the clypeus. Clypeus ಗೆ ಅಂದ್ರೆ ventral side of the head ಗೆ ಅಟ್ಯಾಚ್ ಆಗಿರುತ್ತೆ. There are about different parts present in the mouth. ಮೌತ್ ಅಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಗಳಿರುತ್ತೆ. ನೆಕ್ಸ್ಟ್ ಸ್ಲೈಡ್ ಅಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಟ್ ನಿಮ್ಗೆ ಇದು ಗೊತ್ತಿರಲಿ. ನೆಕ್ಸ್ಟ್ ಸ್ಲೈಡ್ ಈಸ್ ಓನ್ಲಿ ಟು ರಿಕಾಲ್ ದಟ್ ವಾಟ್ ಯು ಹ್ಯಾವ್ ಡಿಸ್ಕಸ್ಡ್ ಹಿಯರ್. ಓಕೆ, ನೌ what are the different parts present in the mouth? The upper lip is called labrum. That's the upper lip, and the lower lip is called labium. Okay, along with the palp. Maxillary palp ಅಂತ ಹೇಳ್ತೀವಿ, ಇಲ್ಲಿ maxillary palps ಗಳಿರುತ್ತೆ. ನೆಕ್ಸ್ಟ್ ಅದಾದ ಮೇಲೆ unjoined, two important structures responsible for grinding and also incising the food particles. They are called mandibles. Okay, mandibules or mandibles ಅಂತ ಕೇಳಿರ್ತೀರ ನೀವು. ಎಲ್ಲ ಇರುತ್ತೆ ನಾರ್ಮಲ್ ಆಗಿ, ಅಂದರೆ ಎಲ್ಲ ಆಲ್ಮೋಸ್ಟ್ ಇನ್ಸೆಕ್ಟ್ಗಳಲ್ಲಿ ಇರುತ್ತೆ, ಕಚ್ಚೋದೇ ಅದರಿಂದ ಅದು. ಬಟ್ ನಾವು ನೀಟಾಗಿ ಎಲ್ಲಿ ಫೋಕಸ್ ಮಾಡ್ಬೋದು, ಕ್ರ್ಯಾಬ್ಸ್ಗಳಲ್ಲಿ, ಏಡಿಗಳು ಅಂತಿರುತ್ತಲ್ಲ, ನಳ್ಳಿಗಳು. ಸೊ ಅಲ್ಲಿ ನೋಡಿರ್ತೀರ ಮ್ಯಾಂಡಿಬಲ್ಸ್ ಹೇಗಿರುತ್ತೆ ಅಂತ. ಸೊ ಅದೇ ಥರ ಇಲ್ಲಿ ಕೂಡ ಎರಡು ಪಾರ್ಟಿಕಲ್ಸ್ಗಳಿರುತ್ತೆ, ಕೈಟಿನಸ್ ಟೀತ್ ಇರುತ್ತೆ. ದೇ ಆರ್ ಮೈನ್ಲಿ ರೆಸ್ಪಾನ್ಸಿಬಲ್ ಫಾರ್ ವಾಟ್? ಎರಡು ರೀಸನ್ನು. ಒಂದು ಗ್ರೈಂಡಿಂಗ್ಗೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಇನ್ಸೈಸಿಂಗ್ ಅಂತ ಹೇಳಿದ್ರೆ ಟೀರಿಂಗ್ ಆ್ಯಂಡ್ ಆಲ್ಸೋ ಕಟಿಂಗ್ ಅಂತ ಹೇಳ್ತೀವಿ. ಸೊ ದೋಸ್ ಆರ್ ನಥಿಂಗ್ ಬಟ್ ಮ್ಯಾಂಡಿಬಲ್ಸ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್ mandibles. Okay, they are unjoined. Next you can observe there are maxilla. So that's the singular, maxillae in plural. Okay, and there is a median lobe present in the center which acts as a tongue. ನಾಲಿಗೆ ತರ ಆಕ್ಟ್ ಮಾಡ್ತಕ್ಕಂಥ ಒಂದು ಮೀಡಿಯನ್ ಲೋಬ್ ಇರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಹೈಪೋಫ್ಯಾರಿಂಗ್ಸ್. ಅದನ್ನ ಹೈಪೋಫ್ಯಾರಿಂಗ್ಸ್ ಅಂತ ಹೇಳ್ತೀವಿ. ಸೊ ನೌ you are able to answer for this question. What are the different parts present in the mouth? Upper lip is called labrum, lower lip is nothing but labium. And unjoined two segments responsible for incising and grinding the food. Food anna grind ಮಾಡಿ incise tear ಮಾಡಲಿಕ್ಕೆ ಹೆಲ್ಪ್ ಮಾಡೋದು ಯಾವುದು ಅಂತ, ಕಟ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು mandibles, which are unjoined. ನೆಕ್ಸ್ಟ್ ಇಲ್ಲಿಗೆ ಬಂದರೆ maxillae, they are also having the pulp. ಇಲ್ಲಿ maxillary palpಗಳಿರುತ್ತೆ. Okay, they are also acting as a what? Sensory in nature. And likewise labium illide kelabagadu, there is a median lobe act as a tongue, that is nothing but hypopharynx. Adanna hypopharynx anta heltivi. So next illide ivaga. So this is for you like different agide ಒಂದು ಲೆವೆಲ್ ಬೇರೆ ತರ ಅದನ್ನ ಸ್ಕೆಚ್ ಮಾಡಿರೋದು. ಇವಾಗ ಇಲ್ಲಿ ಯಾವ್ಯಾವ ಪಾರ್ಟ್ಸ್ ಗಳಿದೆ ಅಂತ ಜಸ್ಟ್ ರಿಕಾಲ್ ಮಾಡ್ಕೊಳ್ಳಿ. ಇದನ್ನ ಎಕ್ಸಾಮಿನೇಷನ್ ಯಾವ ತರ ಕೇಳ್ತಾರೆ, ಇಷ್ಟು ಪಾರ್ಟ್ಸ್ಗಳನ್ನ ಕೊಟ್ಟು, ಓಕೆ, ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಅಂತ ಹೇಳ್ತೀವಿ. ABCDE ಅಂತ ಕೊಟ್ಬಿಟ್ಟು ಯಾವ್ಯಾವ ಪಾರ್ಟ್ ಅಂತ ನೀವು ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ರಿಮೆಂಬರ್ ಆಲ್ ದೀಸ್ ಪಾರ್ಟ್ಸ್. ಓಕೆ, ಆ್ಯಂಡ್ ಟ್ರೈ ಟು ಲೇಬಲ್. ವಾಟ್ ಈಸ್ ದಿಸ್? ದ ಅಪ್ಪರ್ ಲಿಪ್ ಈಸ್ ನೋನ್ ಆಸ್ ವಾಟ್? labrum. And the lower lip is nothing but the labial or the labial part. Okay, and here there are two structures present near the labrum which are responsible for grinding and incising the food. These are called mandibles. Next illige bandre, these are nothing but maxilla or maxillae, having the sensory pulp. Okay, and this is nothing but median lobe, as I said, hypopharynx. Okay, ಸೊ ಇನ್ನು ಉಳಿದಾಗೆ ಎಲ್ಲ ಪಾರ್ಟ್ಸ್ಗಳು ಗೊತ್ತಾಗಿದೆ. ಇಲ್ಲಿ ಕೈಟಿನಸ್ ಪ್ಲೇಟ್ಸ್ ಟೀತ್ಗಳಿರುತ್ತೆ. ಸೊ ಅದು ಗ್ರೈಂಡಿಂಗ್ ಮತ್ತು ಇನ್ಸೈಸಿಂಗ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಮ್ಯಾಕ್ಸಿಲ್ಲ ಫಂಕ್ಷನ್ ಏನು? ಎಗೈನ್ ಇಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್, ನಮಗೆ ಕೈ ಯಾವ ಥರ ಆ್ಯಕ್ಟ್ ಮಾಡುತ್ತೋ ಅದೇ ಥರ ಆ್ಯಕ್ಟ್ ಮಾಡುತ್ತೆ. ಈಗ ಅವುಗಳು ಕಾಲನ್ನು ಯೂಸ್ ಮಾಡ್ಕೊಳ್ಳಲ್ಲ.
ಸೊ ಯೂಶಲಿ ಲೆಗ್ಸ್ ಆರ್ ಯೂಶಲಿ ಏನಾಗಿರುತ್ತೆ ಬ್ಯಾಕ್ವರ್ಡ್ ಡೈರೆಕ್ಟೆಡ್ ಆಗಿರುತ್ತೆ, ಬ್ಯಾಕ್ವರ್ಡ್ಸ್ ಆಗಿರುತ್ತೆ. ಓಕೆ, ಬಟ್ ಇಲ್ಲಿ ಅದನ್ನು ತಿನ್ನೋದಕ್ಕೆ ಬಾಯಿಗೆ ಹಾಕಬೇಕಲ್ಲ, ಅದಕ್ಕೆ ಹೆಲ್ಪ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಈ ಮ್ಯಾಕ್ಸಿಲ್ಲಾಗಳು. ಓಕೆ, ಸೊ ಹಾಗಾಗಿ ಗ್ರಾಸ್ಪಿಂಗ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಟಿಯರಿಂಗ್ ಬೈ ದ ಮ್ಯಾಂಡಿಬಲ್ಸ್ ಅಂತ ಹೇಳ್ತೀವಿ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ದ ಮೌತ್ ಪಾರ್ಟ್ ಆಫ್ ದ ಕಾಕ್ರೋಚ್. ಹೆಡ್ ಪಾರ್ಟ್ ಗೊತ್ತಾಯಿತು ಮತ್ತು ಮೌತ್ ಪಾರ್ಟ್ಸ್ ಗೊತ್ತಾಯಿತು. ಯಾವುದೇ ಥರ ಡೌಟ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೆಗ್ಮೆಂಟ್ಸ್ಗಳಿಂದ ಹಿಡಿದು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೌ ವಿ ನೀಡ್ ಟು ಟಾಕ್ ಅಬೌಟ್ ದ ಥೊರಾಸಿಕ್ ರೀಜನ್. ಟಿಲ್ ನೌ ವಿ ಡಿಸ್ಕಸ್ಡ್ ಅಬೌಟ್ ದ ಹೆಡ್ ರೀಜನ್. ಅಲ್ಲಿ ಬರ್ತಕ್ಕಂಥ ಎಲ್ಲ ಪಾರ್ಟ್ಸ್ಗಳು ಮತ್ತು ಮೌತ್ ಪಾರ್ಟ್ಸ್ಗಳಾಯಿತು. ಇವಾಗ ಥೊರಾಸಿಕ್ ರೀಜನಲ್ಲಿ ಏನೇನಿರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಆ್ಯಸ್ ಐ ಸೆಡ್, ಥೊರಾಸಿಕಲ್ಲಿ 3 ರೀಜನ್ಸ್ಗಳಿರುತ್ತೆ. ಓಕೆ, there are about 3 segments present in the thorax. Those are nothing but prothorax, and second one is mesothorax, and the next one is metathorax. Prothorax, mesothorax, metathorax. And the prothorax is covered by a chitinous plate. That chitinous plate is nothing but pronotum. Okay, now we need to discuss about these appendages. ಈ ಅಪೆಂಡೇಜಸ್ಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು. ಅವಾಗಲೇ ಹೇಳಿದಾಗೆ ಕಾಕ್ರೋಚಸ್ ಬಿಯರ್ ಏನಿರುತ್ತೆ ಜಾಯಿಂಟೆಡ್ ಲೆಗ್ಸ್. ಎಲ್ಲಿರುತ್ತೆ? ಈಚ್ ಸೆಗ್ಮೆಂಟ್ ಆಫ್ ದ ಥೊರಾಕ್ಸ್ ಬಿಯರ್ ಅ ಪೇರ್ ಆಫ್ ಜಾಯಿಂಟೆಡ್ ಲೆಗ್ಸ್. ಒಂದೊಂದು ಜೊತೆ ಕಾಲುಗಳು ಈ ಥೊರಾಕ್ಸ್ ರೀಜನ್ ಇಂದ ಏನಾಗುತ್ತೆ ಅರೈಸ್ ಆಗುತ್ತೆ. ಯಾವುದಕ್ಕೆ ಅಟ್ಯಾಚ್ ಆಗುತ್ತೆ? ಲುಕ್ ಅಟ್ ಹಿಯರ್, ದಿಸ್ ಇಸ್ ಅ ಜಾಯಿಂಟೆಡ್ ಲೆಗ್. ಇಲ್ಲಿ ಜಾಯಿಂಟೆಡ್ ಲೆಗ್ ಇದೆ. ಯಾವುದಕ್ಕೆ ಅಟ್ಯಾಚ್ ಆಗಿದೆ? ಇಟ್ ಅಟ್ಯಾಚಸ್ ಟು ದ ಪ್ಲ್ಯೂರಾನ್ ಆಫ್ ದ ಎಕ್ಸೋಸ್ಕೆಲಿಟನ್. ರಿಮೆಂಬರ್ ದ ಪ್ಲ್ಯೂರಾನ್ ವರ್ಡ್ ರೈಟ್ ನೌ. ಪ್ಲ್ಯೂರಾನ್ ಅಂತ ಹೇಳಿದ್ರೆ ಲ್ಯಾಟ್ರಲ್ ಸೈಡ್ ಆಫ್ ದ ಎಕ್ಸೋಸ್ಕೆಲಿಟನ್ ಕಾಲ್ಡ್ ಸ್ಕ್ಲಿರೈಟ್. ಮೇಲ್ಭಾಗದ್ದು ಟರ್ಗೈಟ್ಸ್ ಆಗಿರುತ್ತೆ, ಸ್ಟರ್ನೈಟ್ಸ್ ಆಗಿರುತ್ತೆ, ಅದೇ ಥರ ಪ್ಲ್ಯೂರಾನ್ಸ್. ಸೊ ಹಿಯರ್ ದ ಲೆಗ್ಸ್ ಆರ್ ಅಟ್ಯಾಚಸ್ ಟು ದ ಪ್ಲ್ಯೂರಾನ್ಸ್ ಆಫ್ ದ ಬಾಡಿ ಆಫ್ ಥೊರಾಸಿಕ್ ರೀಜನ್ ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಲೆಗ್ ಇದೆ. ಲೆಗ್ ಹ್ಯಾಸ್ 5 ಸೆಗ್ಮೆಂಟ್ಸ್. ಒಂದೊಂದು ಲೆಗ್ಗಲ್ಲೂ ಕೂಡ 5 ಸೆಗ್ಮೆಂಟ್ಗಳಿರುತ್ತೆ. ಯಾವ್ಯಾವ ಸೆಗ್ಮೆಂಟ್ ಇರ್ಬೋದು ಅದು? ಎಸ್, ದೇ ಆರ್ ಹಿಯರ್. ಸೊ ದ ವೆರಿ ಫಸ್ಟ್ ಒನ್, ಇಟ್ ಈಸ್ ನಥಿಂಗ್ ಬಟ್ ದ ಕಾಕ್ಸಾ. ಕಾಕ್ಸಿಪೆಟಲ್ ಅಂತಲೂ ಕೂಡ ಕೇಳಿರ್ತೀರ ನೀವು, ನಮ್ಮ ಬಾಡಿಯಲ್ಲಿರೋದು ಕಾಕ್ಸಾ. ಸೊ ದಟ್ ಈಸ್ ಯೂಶುವಲಿ ದ ಫಸ್ಟ್ ಪಾರ್ಟ್ ಆಫ್ ದ ಜಾಯಿಂಟೆಡ್ ಲೆಗ್ ವಿಚ್ ಅಟ್ಯಾಚಸ್ ಟು ದ ಪ್ಲ್ಯೂರಾನ್ ಆಫ್ ದ ಥೊರಾಕ್ಸ್ ಅಟ್ಯಾಚ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಅದಾದಮೇಲೆ there is a smallest portion in their leg that is called trochanter. Okay, trochanter anta heltivi. And the next part is nothing but the femur. Namallu idella femur anno ondu bone. Yes, next adhe tara illige bandre the longest one, it is nothing but the tibia along with number of feathery hairs are present. Okay, and you can observe there are 5 small segments are present at the end of the tibia, and those 5 segments are nothing but ಇದೆಲ್ಲವೂ ಕೂಡ ಏನಾಗಿರುತ್ತೆ? ಟಾರ್ಸಾಸ್ ಅಂತ ಹೇಳ್ತೀವಿ. ಟಾರ್ಸಾ. ನೆಕ್ಸ್ಟ್ ಅಟ್ ದ ಎಂಡ್ ಯು ಕ್ಯಾನ್ ಅಬ್ಸರ್ವ್ ದ ಕ್ಲಾ. ಅಲ್ಲಿ ಕ್ಲಾ ಇರುತ್ತೆ. ಕ್ಲಾ ಜೊತೆಗೆ ಒಂದು ಪರ್ಟಿಕ್ಯುಲರ್ ಸ್ಟಿಕ್ಕಿ ಸಬ್ಸ್ಟೆನ್ಸ್ ಇರುತ್ತೆ, ಅಂದರೆ ಒಂದು ಸ್ಟಿಕ್ಕಿ ಆರ್ಗನ್ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಅರಾಲಿಯಂ. ಓಕೆ, ಸಿ ಹಿಯರ್ ವಾಟ್ ಆರ್ ದ, ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರ ಬೇರೆ ಬೇರೆ ಕ್ವಶನ್ ಪೇಪರ್ಗಳನ್ನ ನೋಡಿದಾಗ. ವಾಟ್ ಆರ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕಾಕ್ರೋಚ್ ಲೆಗ್ ಅಂತ ಕೇಳಿರ್ತಾರೆ. ಸೊ ಅದು ಕೂಡ ನಾನು ನೆಕ್ಸ್ಟ್ ಸೆಗ್ಮೆಂಟಲ್ಲಿ ತೆಗೆದುಕೊಳ್ಳೋ ಕ್ವಶನಲ್ಲಿ ಇದೆ ಅದು. ಓಕೆ, ABCDE ಅಂತ ಹೇಳಿಬಿಟ್ಟು. ಸೊ ಶಫಲ್ ಮಾಡಿ ಕೇಳಿದಾಗ ನಿಮಗೆ ಗೊತ್ತಾಗಬೇಕು. ದ ವೆರಿ ಫಸ್ಟ್ ಪಾರ್ಟ್ ಆಫ್ ದ jointed leg of cockroach is nothing but coxa, attaches to the pleuron of the thoracic region. Second one is nothing but the very smallest, and that is nothing but what? This is usually smallest one. This is the smallest part of the leg. And the next one, it is nothing but the femur, and the next one is nothing but the tibia, and this is usually the longest one. And when it comes to here, at the end of the tibia, you can observe 5 segments. 5 ಸೆಗ್ಮೆಂಟ್ಗಳಿರುತ್ತೆ. ದೋಸ್ ಆರ್ ಕಾಲ್ಡ್ ಟಾರ್ಸಸ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಕ್ಲಾ ಇರುತ್ತೆ ಮತ್ತು ಅರಾಲಿಯಂ ಇರುತ್ತೆ. ಓಕೆ, ಇದು 1 ಪಾರ್ಟ್ ಆಫ್ ದ ಥೊರಾಸಿಕ್ ರೀಜನ್ ಆಯಿತು. ನೆಕ್ಸ್ಟು ಥೊರಾಸಿಕ್ ರೀಜನ್ ಆಲ್ಸೋ ಬಿಯರ್. ಅಲ್ಲಿ ಇನ್ನೂ ಕೂಡ ಇನ್ನೊಂದು ಸ್ಟ್ರಕ್ಚರ್ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಎ ಪೇರ್ ಆಫ್ ವಿಂಗ್ಸ್. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಸೇ ದಟ್ ಹಿಯರ್. ನಾವಿಲ್ಲಿ ಡೈರೆಕ್ಟಾಗಿ ಬರೆಯೋಣ. ಥೊರಾಸಿಕ್ ರೀಜನ್
bears three pairs of legs and two pairs of wings. ಇರುತ್ತೆ. ಜೊತೆಗೆ ಎಷ್ಟರಲ್ಲಿ? in three segments. Okay, now you can observe. ಹಿಂದೆ ಹೇಳಿದೆ ನೆನ್ಪಿಟ್ಕೊಳ್ಳಿ ಹಾಗೇನೆ. From prothorax, no wings have been arised. ಯಾವುದೇ ಥರ ವಿಂಗ್ಸ್ಗಳು ಅರೈಸ್ ಆಗಲ್ಲ. ಓಕೆ, ಸೊ ಇಲ್ಲಿ ವಿಂಗ್ಸ್ಗಳು ಅರೈಸ್ ಆಗ್ತಾ ಇಲ್ಲ. ಮೀಸೋಥೊರಾಕ್ಸ್ ಮತ್ತು ಮೆಟಾಥೊರಾಕ್ಸ್ ಇದೆ. ಮೀಸೋಥೊರಾಕ್ಸ್ ಇಂದ ಅರೈಸ್ ಆಗೋ ವಿಂಗ್ಸ್ ಏನಿದೆ, ದಿಸ್ ಈಸ್ ನಥಿಂಗ್ ಬಟ್ ಇದಕ್ಕೆ ನಾವು ಮೀಸೋಥೊರಾಸಿಕ್ ವಿಂಗ್ ಅಥವಾ ಫೋರ್ ವಿಂಗ್ ಆರ್ ಟೆಗ್ಮಿನಾ, ಆರ್ ಯು ಕ್ಯಾನ್ ಸೇ ಟೆಗ್ಮಿನಾ ಆರ್ ಎಲೈಟ್ರಾ ಅಂತ ಹೇಳ್ತೀವಿ. ವಾಟ್ ಈಸ್ ದ ಮೇನ್ ಫೀಚರ್ ಆಫ್ ದಿಸ್ ಪರ್ಟಿಕ್ಯುಲರ್ ವಿಂಗ್? ಇದು ಯಾವ ಥರ ಇರುತ್ತೆ? ದಿಸ್ ಈಸ್ ಯೂಶುವಲಿ ಒಪ್ಯಾಕ್ ಆಗಿರುತ್ತೆ, ಅಂದರೆ ನಾನ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಡಾರ್ಕ್ ಇನ್ ನೇಚರ್, ಡಾರ್ಕ್ ಬ್ರೌನಿಷ್ ಕಲರ್ ಇರುತ್ತೆ. ಜೊತೆಗೆ ನಾನ್ ಟ್ರಾನ್ಸ್ಪರೆಂಟ್ ಅಂತ ಆಯಿತು, ಡಾರ್ಕ್ ಆಯಿತು, ಕೈಟಿನಸ್ ಆ್ಯಂಡ್ ಲೆದರಿ. ಅಂಡರ್ಸ್ಟುಡ್? ವಾಟ್ ಈಸ್ ದ ಫೀಚರ್ ಆಫ್ ಫೋರ್ ವಿಂಗ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಾನ್ ಟ್ರಾನ್ಸ್ಪರೆಂಟ್, ಒಪ್ಯಾಕ್ ಇನ್ ನೇಚರ್, ಅಪಾರದರ್ಶಕತೆ ಅಂತ ಹೇಳ್ತೀವಿ, ಡಾರ್ಕ್ ಬ್ರೌನಿಷ್ ಇನ್ ನೇಚರ್ ಆ್ಯಂಡ್ ವೆರಿ ಹಾರ್ಡ್ ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಕೈಟಿನಿಂದ ಆಗಿದೆ, ಹಾಗಾಗಿ ತುಂಬ ಹಾರ್ಡ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಲೆದರಿ ಇನ್ ನೇಚರ್, ಲೆದರಿ ಆಗಿರುತ್ತೆ. ಆ್ಯಂಡ್ ದ ಫಂಕ್ಷನ್ ಈಸ್ ಟು ಪ್ರೊಟೆಕ್ಟ್ ದ ಬಾಡಿ ಆ್ಯಂಡ್ ದ ಅಬ್ಡಮನ್. ಇದು ಬಾಡಿಯನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಐಮ್ ಜಸ್ಟ್ ರೈಟಿಂಗ್ ಹಿಯರ್, ಇಟ್ ಪ್ರೊಟೆಕ್ಟ್ಸ್ ದ ಬಾಡಿ, ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಯೂಶಲಿ ಇಟ್ ಹೈಡ್ಸ್ ದ ಹೈಂಡ್ ವಿಂಗ್ ಡ್ಯೂರಿಂಗ್ ದ ರೆಸ್ಟ್. ಇದು ರೆಸ್ಟಲ್ಲಿದ್ದಾಗ ಈ ವಿಂಗ್ಸ್ಗಳೇನು ಮಾಡುತ್ತೆ, ಈ ಹೈಂಡ್ ವಿಂಗ್ಸನ್ನು ಕವರ್ ಮಾಡಿಕೊಳ್ಳುತ್ತೆ. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸೈಡನ್ನು ನೀವು ಎಂಟೈರ್ ಇದರಲ್ಲಿ ತೋರಿಸಿದ್ದಾರೆ ನೋಡಿ, ದೇರ್ ಯು ಕ್ಯಾನ್ ಅಬ್ಸರ್ವ್. ಓಕೆ, ಒನ್ ಸೈಡ್ ಎಂಟೈರ್ಲಿ ಕವರ್ಡ್ ಬೈ ದಿಸ್ ಪರ್ಟಿಕ್ಯುಲರ್ ವಿಂಗ್. ಫೋರ್ ವಿಂಗ್ ಅನ್ನೋದು ಹೈಂಡ್ ವಿಂಗನ್ನು ಕವರ್ ಮಾಡ್ಕೊಂಡಿದೆ. ಸೊ ಅದು ರೆಸ್ಟಲ್ಲಿದ್ದಾಗ ಈ ಪೊಸಿಷನಲ್ಲಿ ಇರುತ್ತೆ ಅಂತ. ಓಕೆ, ಸೊ ನೌ ವಿ ಆರ್ ಟಾಕಿಂಗ್ ಅಬೌಟ್ ದ ಸೆಕೆಂಡ್ ವಿಂಗ್. ವಾಟ್ ಈಸ್ ದಟ್ ವಿಂಗ್? ಎಸ್, that wing is arised from the metathorax region, and that wing is nothing but hind wings. Okay, a pair of hind wings are there. Other function enagirutte, these are usually transparent and membranous. Transparent and membranous anta ಹೇಳ್ತೀವಿ. ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಫ್ಲೈಟ್, ಹಾರುವುದಕ್ಕೆ ಸಹಾಯ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ನಾವು ಥೊರಾಸಿಕ್ ರೀಜನ್ ಬಗ್ಗೆ ಮಾತಾಡೋದು. ಥೊರಾಸಿಕ್ ರೀಜನಲ್ಲಿ ಏನು ತಿಳ್ಕೊಂಡು, ಸೊ ಇನ್ ಥೊರಾಕ್ಸ್ ಅಡಲ್ಟ್ ಕಾಕ್ರೋಚ್ ಹ್ಯಾಸ್ 3 segments, 3 ಸೆಗ್ಮೆಂಟ್ಗಳಿರುತ್ತೆ. ದೀಸ್ 3 segments bear 3 pairs of legs, 2 pairs of wings. 3 pairs of legs arise from each thoracic segment: prothoracic, mesothoracic, metathoracic. Each leg bear 5 parts. Leg alli 5 parts kalirutte, 5 parts. Those 5 parts are called coxa, attaches to the pleuron of the sclerite of the thoracic segment. Coxa aitu. There is a small joint-like structure called trochanter, and there is a femur. Tibia is the longest one, trochanter is the smallest one. At the end of the tibia you can observe there are many small segmented joints are there. Those are called tarsus, claw and aurelium. So these are the different parts. Next illige bandre, okay, prothorax alli yav tara wings iralla. Mesothoracic wings also called forewing, that's nothing but tegmina and elytra, which is usually opaque, dark, chitinous and leathery in nature, helps in protection. Next, metathorax ಇಂದ ಒಂದು ಪೇರ್ ಆಫ್ ವಿಂಗ್ಸ್ಗಳು ಅರೈಸ್ ಆಗುತ್ತೆ. ಅದು ಯೂಶುವಲ್ ಆಗಿ ಹೈಂಡ್ ವಿಂಗ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೇ ಆರ್ ಯೂಶುವಲಿ ಟ್ರಾನ್ಸ್ಪರೆಂಟ್ ಆ್ಯಂಡ್ ಮೆಂಬ್ರೇನಸ್, ರೆಸ್ಪಾನ್ಸಿಬಲ್ ಫಾರ್ ದ ಫ್ಲೈಟ್. ಅಂಡರ್ಸ್ಟುಡ್? ಎಸ್, ದಟ್ಸ್ ದ ಥೊರಾಸಿಕ್ ರೀಜನ್. ನೌ ವಿ ನೀಡ್ ಟು ಟಾಕ್ ಅಬೌಟ್ ದ ಅಬ್ಡಮನ್ ರೀಜನ್. ಅಬ್ಡಮನ್ ಬಗ್ಗೆ ತಿಳ್ಕೊಳ್ಳೋಣ. ಯು ನೋ ದಟ್ ಅಬ್ಡಮನ್ ಅಲ್ಲಿ ಎಷ್ಟು ಸೆಗ್ಮೆಂಟ್ಗಳಿರುತ್ತೆ? ಎಸ್, there are about 10 segments present. 10 segments present in both male
ಆ್ಯಂಡ್ ಫೀಮೇಲ್. ಮೇಲಲ್ಲಿ ಮತ್ತು ಫೀಮೇಲಲ್ಲಿ 10 ಸೆಗ್ಮೆಂಟ್ಗಳಿರುತ್ತೆ. ಎಲ್ಲಿ? ಅಬ್ಡಮನ್ ರೀಜನಲ್ಲಿ. ಸೊ ಇವಾಗ ಇಲ್ಲಿ ನೋಡಬೇಕು, ದಿಸ್ ಇಸ್ ದ ಫಸ್ಟ್ ಒನ್, ಐ ಮೀನ್ ಮೇಲ್, ಆ್ಯಂಡ್ ದಿಸ್ ಇಸ್ ದ ಫೀಮೇಲ್ ಒನ್. ಸೊ ಯು ಮೇ ಅಬ್ಸರ್ವ್ ದ ಡಿಫ್ರೆನ್ಸ್. ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಏನಂತ ಗೊತ್ತಾಗುತ್ತೆ? ಇಲ್ಲಿ ನಾವು ಕ್ಲಿಯರ್ ಆಗಿ ನೋಡಿದ್ರೆ 9 segments are clearly visible. In male, how many? I'm just writing here, this is the male one. Okay, in male abdomen 9 segments are visible. 9 segments are visible. Sterna ಅಂತ ಹೇಳ್ತೀವಲ್ಲ ಅದು. ನೆಕ್ಸ್ಟ್ ಇಲ್ಲಿಗೆ ಬಂದರೆ 7 segments are visible. 7 segments are visible. Okay, so that's the first difference. I am just writing. Okay, and this is the female one. And you can observe, I have written bluish gray colored structure. So these are called usually anal cerci, which are present in both male and female. Male ಮತ್ತು ಫೀಮೇಲ್ ಎರಡರಲ್ಲೂ ಇರುತ್ತೆ. and they have arisen from the 10th segment. 10th segment ಇಂದ ಅರೈಸ್ ಆಗುತ್ತೆ. 10th segment ಇಂದ ಅರೈಸ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಯು ಕ್ಯಾನ್ ಅಬ್ಸರ್ವ್ ದಿಸ್ ಯೆಲ್ಲೋ ಕಲರ್ಡ್ ಪಾಯಿಂಟೆಡ್ ಸ್ಟ್ರಕ್ಚರ್. These two structures are nothing but anal style. These are nothing but the anal style. They present only in, ಎಲ್ಲಿರುತ್ತೆ? Present only in male. Male ಅಲ್ಲಿ ಮಾತ್ರ ಇರುತ್ತೆ. The main function of the anal style is to what is that? Insert the sperm into the female genital tract. ಅಂದರೆ ವೂಲ್ವಾ ಅಂತ ಏನಿರುತ್ತೆ, ಸೊ ಅದ್ರ ಓಪನಿಂಗ್ ಅಲ್ಲಿ ಸಹಾಯ ಮಾಡುತ್ತೆ. ಸೊ ದಟ್ ಯು ಕ್ಯಾನ್ ಈಸಿಲಿ ಸೇ ದಟ್ ಹೆಲ್ಪ್ಸ್ ಇನ್ ಕಾಪುಲೇಷನ್. ಸೊ ಕಾಪುಲೇಷನ್ ಅಂತ ಹೇಳಿದ್ರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತ ಹೇಳ್ತೀವಿ. ಸೊ ಹ್ಯೂಮನ್ಸ್ಗೆ ಬಂದಾಗ ಪೆನಿಸ್ ಇಸ್ ದ ಕಾಪುಲೇಟರಿ ಆರ್ಗನ್, ಬಟ್ ಆಕ್ಚುಲಿ ಇಟ್ ಇಸ್ ನಾಟ್ ದ ಕಾಪುಲೇಟರಿ ಆರ್ಗನ್. ಅಲ್ಲಿ ಬೇರೆ ಸುಡೋಪೆನಿಸ್ ಅಂತ ಇರುತ್ತೆ, ಫೆಲೋಮಿಯರ್ಸ್ಗಳಂತ ಇರುತ್ತೆ. ಬಟ್ ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಟು ಓಪನ್ ದ ವೂಲ್ವಾ ಆಫ್ ದ ಫೀಮೇಲ್, ಇಟ್ ಹೆಲ್ಪ್ಸ್ ಏನಲ್ ಸ್ಟೈಲ್ ಅಂತ ಹೇಳ್ತೀವಿ. ಆ್ಯಂಡ್ ವಿಚ್ ಇಸ್ ಯೂಶಲಿ ನಾನ್ ಸೆಗ್ಮೆಂಟೆಡ್ ಆಸ್ ವೆಲ್. ಓಕೆ, ನಾನ್ ಸೆಗ್ಮೆಂಟೆಡ್ ಆಗಿರುತ್ತೆ, ನಾನ್ ಸೆಗ್ಮೆಂಟೆಡ್ ಅಂತ ಹೇಳ್ತೀವಿ. ಓಕೆ, ಇನ್ನು ಉಳಿದ ಹಾಗೆ ಇಲ್ಲಿ ಫೀಮೇಲ್ಗೆ ಬಂದಾಗ ಸೊ ಏನಲ್ ಸೆಸ್ ಅನ್ನೋದು 10th ಸೆಗ್ಮೆಂಟಿಂದನೇ ರೈಸ್ ಆಗುತ್ತೆ ಎರಡರಲ್ಲೂ ಕೂಡ. ಹಿಯರ್ ದ ಏನಲ್ ಸ್ಟೈಲ್ ಇಸ್ ಆಬ್ಸೆಂಟ್. ಏನಲ್ ಸ್ಟೈಲ್ ಅನ್ನೋದು ಆಬ್ಸೆಂಟ್ ಆಗಿರುತ್ತೆ ಫೀಮೇಲಲ್ಲಿ. ಆ್ಯಂಡ್ ದಿಸ್ ಏನಲ್ ಸೆರ್ಸಿ ಅಂತ ಏನು ಹೇಳ್ತಾ ಇದ್ದೀವಿ, ದಿಸ್ ಈಸ್ ಸೆನ್ಸರಿ ಇನ್ ನೇಚರ್. ದಿಸ್ ಈಸ್ ಯೂಶಲಿ ಸೆನ್ಸರಿ ಇನ್ ನೇಚರ್ ಒಂದು. ಆ್ಯಂಡ್ ಆಲ್ಸೋ ದೀಸ್ ಆರ್ ಯೂಶಲಿ ಸೆಗ್ಮೆಂಟೆಡ್. ಇವು ಸೆಗ್ಮೆಂಟೆಡ್ ಆಗಿರುತ್ತೆ. ಅರ್ಥ ಆಗಿದೆಯಲ್ಲ? ಸೊ ಅದು ಡಿಫ್ರೆನ್ಸ್ ಬಿಟ್ವೀನ್ ಏನಲ್ ಸ್ಟೈಲ್ ಮತ್ತು ಏನಲ್ ಸಿರ್ಸಿ ಆಗಿರ್ಬೋದು, ಡಿಫ್ರೆನ್ಸ್ ಬಿಟ್ವೀನ್ ಮೇಲ್ ಮತ್ತು ಫೀಮೇಲ್ ಅಬ್ಡಮನ್ ಆಗಿರ್ಬೋದು, ಎರಡಕ್ಕೂ ಗೊತ್ತಾಗಿರಬೇಕು. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಇನ್ ದ ಕೇಸ್ ಆಫ್ ವಾಟ್ ಈಸ್ ದಟ್ ಫೀಮೇಲ್ ಅಬ್ಡಮನ್ಗೆ ಬಂದಾಗ 7 ಮತ್ತು 8, 9 ಏನಿರುತ್ತೆ ಅವು ಮೂರು ಟುಗೆದರ್ ಕಂಬೈನ್ ಆಗುತ್ತೆ. ವಾಟ್ ಆರ್ ದೋಸ್? 7, 8 ಮತ್ತು 9th ಸೆಗ್ಮೆಂಟ್ಗಳು ಕಂಬೈನ್ ಆಗುತ್ತೆ. ಓಕೆ, 7th one that looks like a boat, that becomes the large and also boat structure. The larger one, larger and boat shaped ಅಲ್ಲಿ ಇರುತ್ತೆ. So there you can observe ಇಲ್ಲಿ 7, 8, 9th ಸೆಗ್ಮೆಂಟ್ಗಳಲ್ಲಿ there you can observe the brood pouch or the genital pouch. ಎಲ್ಲಿರುತ್ತೆ ಅದು? ಇವಾಗ ಈ ಸೆಗ್ಮೆಂಟ್ಗಳಲ್ಲಿ ಬ್ರೂಡ್ ಪೌಚ್ ಅಥವಾ ಜೆನೈಟಲ್ ಪೌಚ್ ಆರ್ ಜೆನೈಟಲ್ ಚೇಂಬರ್ ಅಂತ ಹೇಳ್ತೀವಿ. ಬ್ರೂಡ್ ಪೌಚ್ ಇರುತ್ತೆ. ಎಲ್ಲಿರೋದು? 7, 8, 9. 7th ಒನ್ ಏನಾಗಿರುತ್ತೆ, ಇದು ಕಾಮನ್ ಆಗಿ ಲಾರ್ಜ್ ಇರುತ್ತೆ, ಬೋಟ್ ಶೇಪಲ್ಲಿ ಇರುತ್ತೆ. ಸೊ ಜೊತೆಗೆ ಎಂಟೀರಿಯರ್ಲಿ ದೇರ್ ಆರ್ ಅಬೌಟ್ 3 ಓಪನಿಂಗ್ಸ್. 3 ಓಪನಿಂಗ್ಸ್ಗಳಿರುತ್ತೆ ಆ ಬ್ರೂಡ್ ಪೌಚ್ಗಳಲ್ಲಿ. ಐ ಆಮ್ ಜಸ್ಟ್ ಟೇಕಿಂಗ್ ಒನ್ ಮೋರ್ ಸ್ಲೈಡ್ ಹಿಯರ್. ಓಕೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬರೀಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಕನ್ಸಿಡರಿಂಗ್ ದಾಟ್ ದಿಸ್ ಈಸ್ the female genital part, chamber, pouch. So we are talking about there is a pore, right? Gonopore anta heltivi. Okay, next there you can observe the one more structure, spermatheca, which stores the sperm, which is present in where? Female ಅಲ್ಲಿ ಇದ್ರೂ ಕೂಡ ಸ್ಪರ್ಮ್ ಅನ್ನೋದು ಸ್ಟೋರ್ ಮಾಡ್ಕೊಳ್ಳುತ್ತೆ.
ಸೊ ಹಾಗಾಗಿ ಇಲ್ಲೊಂದು ಓಪನಿಂಗ್ ಇರುತ್ತೆ, ಅದನ್ನು ಸ್ಪರ್ಮಾಥಿಕಲ್ ಪೋರ್ ಅಂತಲೂ ಕೂಡ ಹೇಳ್ತೀವಿ. ನೆಕ್ಸ್ಟ್ ಫ್ರಮ್ ಹಿಯರ್ there you can observe the another structure which are being arised from this chamber. Okay, so these are called ಏನಂತ ಹೇಳ್ಬೋದು, collateral glands. So these are nothing but the collateral glands. ಇಲ್ಲೂ ಕೂಡ ಇರುತ್ತೆ. Okay, so ಏನೇನಿದೆ ಇಲ್ಲಿ ಇವಾಗ? So one is gonopore. Okay, and the next one, it is nothing but spermathecal and collateral. Okay, so these are opening here. Okay, so adana brood pouch anta helತೀವಿ ಕಾಮನ್ ಆಗಿ. gonopore, spermathecal and also collateral glands. ಅದರ ಫಂಕ್ಷನ್ ಏನು ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಬಟ್ ಓಪನಿಂಗ್ ಎಲ್ಲಿ ಬಂದಿರೋದು ಇವಾಗ? So that is usually present in the brood pouch. Okay, so that is the thing. And when it comes to here, so usual agi normal agi ಏನಪ್ಪ ಅಂತ ಹೇಳಿದ್ರೆ 10th ಮತ್ತೆ 9th segment ಅಲ್ಲಿ, so reproductive 9th and 10th segment ಅಲ್ಲಿ ಏನಾಗಿರುತ್ತೆ, they contain brood pouch in male. brood pouch ಇರುತ್ತೆ. ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಡಾರ್ಸಲ್ ಅಲ್ಲಿ ಏನಸ್ ಕಂಡು ಬರ್ತಾ ಹೋಗುತ್ತೆ. ಏನಲ್ ಪೋರ್, ಡಾರ್ಸಲ್ ಅಲ್ಲಿ ಏನಲ್ ಪೋರ್ ಇರುತ್ತೆ. ಡಾರ್ಸಲ್ ಯು ಕ್ಯಾನ್ ಅಬ್ಸರ್ವ್ ದ ಏನಲ್ ಪೋರ್. ಅಂಡ್ ವೆಂಟ್ರಲ್ಲಿ ದೇರ್ ಯು ಕ್ಯಾನ್ ಅಬ್ಸರ್ವ್ ದ 9th and 10th ಸೆಗ್ಮೆಂಟ್ಗಳಲ್ಲಿ ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಗೊನಾಪೋಫೈಸಿಸ್. ಸೊ ದಟ್ ಮೀನ್ಸ್ ಮೇಲ್ ಬ್ರೂಡ್ ಪೌಚ್ಗಳು ಕಂಡು ಬರುತ್ತೆ. ಸೊ ಇದಿಷ್ಟು NCERT ಹಾಗೆ ಇದೆ, ಒಂದೇ ಪ್ಯಾರಾಗ್ರಾಫಲ್ಲಿ ಕೊಟ್ಬಿಟ್ಟಿದ್ದಾರೆ, ತುಂಬ ಸಿಂಪಲ್ ಆಗಿ. ಬಟ್ ಈ ಡಯಾಗ್ರಾಮ್ನ ನೆನ್ಪಿಟ್ಕೊಳ್ಳಿ, ಸೊ ಅಲ್ಲಿ ಕಂಪೇರ್ ಮಾಡಿ. ಐ ವಿಲ್ ರಿಪೀಟ್ ದಟ್. ಅಬ್ಡಮನ್ ರೀಜನ್ ಇನ್ ಬೋತ್ ಮೇಲ್ ಅಂಡ್ ಫಿಮೇಲ್ ದೇರ್ ಆರ್ ಅಬೌಟ್ 10 segment, 10 ಸೆಗ್ಮೆಂಟ್ಗಳಿರುತ್ತೆ. ವೆನ್ ಇಟ್ ಕಮ್ಸ್ ಟು ಮೇಲ್, 9 segments are visible. 9 segments are visible. Here 9th and 10th they combine together to form a genital or a brood pouch, brood chamber ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ಥರ here you can observe the anal style that arises from the 9th segment. Anal circi arise from the 10th segment. ಇಲ್ಲಿ ಫಿಮೇಲ್ಗೆ ಬಂದಾಗ ಓನ್ಲಿ 7 segments are visible, 7 ಮಾತ್ರ ವಿಸಿಬಲ್ ಆಗಿರುತ್ತೆ. Rest of that everything is same, and caudal, anal style is absent here. Anal circi is present, arise from the 10th segment only, helps in sensory in nature and which is segmented in nature. And ಇಲ್ಲಿಗೆ ಬಂದಾಗ 7th ಮತ್ತೆ 8th 9th ಟುಗೆದರ್ ಏನಾಗಿರುತ್ತೆ, that forms together to form a brood pouch, and posteriorly there is an opening, so as I said 3 openings ಹೇಳಿದೆ ನಾನು. ಸೊ ಗೊನೋಪೋರ್ ಆಗಿರ್ಬೋದು, ಕೊಲ್ಯಾಟ್ರಲ್ ಗ್ಲ್ಯಾಂಡ್ಗಳಿಂದ ಆಗಿರ್ಬೋದು, ಮತ್ತು ಇನ್ನೊಂದು ಸ್ಪರ್ಮಾಥಿಕಲ್ ಗ್ಲ್ಯಾಂಡಿಂದ ಬಂದಿರೋದು. ಸೊ ಅದಷ್ಟು ಕೂಡ ಏನಾಗುತ್ತೆ, ಬ್ರೂಡ್ ಪೌಚ್ ಆಗುತ್ತೆ. ಸೊ ರಿಮೆಂಬರ್ ದಿಸ್ ಸ್ಟ್ರಕ್ಚರ್. ನೆಕ್ಸ್ಟ್ ಅದಾದ ಮೇಲೆ ನೌ ವಿ ನೀಡ್ ಟು ಟಾಕ್ ಅಬೌಟ್ ದ ಎಲಿಮೆಂಟ್ರಿ ಕೆನಾಲ್. ಎಸ್, ನೌ ವಿ ಆರ್ ಟಾಕಿಂಗ್ ಅಬೌಟ್ ದ ಅನಾಟಮಿ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಫಸ್ಟ್ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಎಲಿಮೆಂಟ್ರಿ ಕೆನಾಲ್. ದೇರ್ ಆರ್ 3 regions, 3 regionsಗಳಿರುತ್ತೆ. ಫೋರ್ಗಟ್, ಮಿಡ್ ಗಟ್, ಹೈಂಡ್ ಗಟ್ ಅಂತ ಹೇಳಿಬಿಟ್ಟು. ಆಸ್ ದ ನೇಮ್ ಇಂಡಿಕೇಟ್ಸ್, ಫೋರ್ಗಟ್ ಅಂತ ಹೇಳಿದ್ರೆ ಮುಂಭಾಗ, ಇದು ಮಧ್ಯಭಾಗ ಮತ್ತು ಇದು ಹಿಂಭಾಗ ಅಂತ ಹೇಳ್ತೀವಿ. ಸೊ ಯಾವ್ಯಾವ ಪಾರ್ಟ್ಸ್ ಇದೆ ಅಂತ ಗೊತ್ತಾದರೆ, ಸೊ ದೇರ್ ಯು ಕ್ಯಾನ್ ಈಸಿಲಿ ರಿಮೆಂಬರ್ ದೆಮ್. ಯಾವ್ಯಾವ ಪಾರ್ಟ್ಸ್ಗಳಿದೆ ಅಂತ ಗೊತ್ತಲ್ವಾ ನಿಮಗೆ? ಓಕೆ, ಯಾವ್ಯಾವ ಪಾರ್ಟ್ಸ್ಗಳಿರುತ್ತೆ? ಜಸ್ಟ್ ಅ ಮಿನಿಟ್. ಓಕೆ, ಐ ಡಿಡ್ಂಟ್ ಟೇಕ್ ಒನ್ ಮೋರ್ ಸ್ಲೈಡ್ ಹಿಯರ್. ಸೊ ವಾಟ್ ಆರ್ ದ ಡಿಫರೆಂಟ್ ಪಾರ್ಟ್ಸ್ ಪ್ರೆಸೆಂಟ್ ಇನ್ ಡಿಫರೆಂಟ್ ರೀಜನ್ಸ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್? ದೇರ್ ಯು ಕ್ಯಾನ್ ಅಬ್ಸರ್ವ್. Here is the pharynx, narrow pharynx is there, pharynx irutte, and there is a narrow tube-like structure is called esophagus irutte. Adru jotege here near the pharynx and esophagus you can observe a pair of lobe-like structure called salivary glands. Ali salivary glands matte salivary reservoirs ಗಳಿರುತ್ತೆ. salivary reservoirs and salivary glands irutte. In esophagus that leads into a temporary storage organ is called crop. Adu crop ಹೋಗುತ್ತೆ. And there is a thick, highly muscular, cutically made, cuticle membrane ಇಂದ ಆಗಿರುತ್ತೆ, and having number of 6 chitinous plate teeth-like structure, and that is nothing but gizzard. ಇಲ್ಲಿ gizzard ಇರುತ್ತೆ, gizzard. So you know the digestive system right now. Okay, next ಇಲ್ಲಿ there are yellow tubules are present.
These tubules are nothing but gastric, what is that, CK, or it may be the hepatic CK. So I'm just writing here hepatic CK. Hepatic CK or CK in plural. Next ಅದಾದಮೇಲೆ there you can observe the midgut. Midgut ಇರುತ್ತೆ. ಅದಾದಮೇಲೆ ಇಲ್ಲಿ ಇಲಿಯಂ ಪಾರ್ಟ್ ಇರುತ್ತೆ, ಇಲಿಯಂ ಪಾರ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ದೇರ್ ಯು ಕ್ಯಾನ್ ಅಬ್ಸರ್ವ್ ನಂಬರ್ ಆಫ್ ಬ್ರಸ್ಟ್ ಲೈಕ್ ಸ್ಟ್ರಕ್ಚರ್ಸ್, ದೋಸ್ ಆರ್ ಕಾಲ್ಡ್ ಮಾಲ್ಫಿಗಿಯನ್ ಟ್ಯೂಬ್ಯೂಲ್ಸ್. ಮಾಲ್ಫಿಗಿಯನ್ ಟ್ಯೂಬ್ಯೂಲ್ಸ್ ಇರುತ್ತೆ. ಕೋಲಾನ್ ಮತ್ತು ರೆಕ್ಟಮ್, ಇಷ್ಟು ಪಾರ್ಟ್ಸ್ಗಳು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಇದೆ. ಓಕೆ, ನೌ ವಿ ನೀಡ್ ಟು ಟಾಕ್ ಅಬೌಟ್ ದ ಫೋರ್ಗಟ್. ಫೋರ್ಗಟ್ ಬಗ್ಗೆ ಮಾತಾಡಬೇಕು. ಏನು ಫೋರ್ಗಟ್ ಅಂತ ಹೇಳಿದ್ರೆ, ಎಸ್, ಯೂಶುವಲಿ ದೇ ಆರ್ ದ ಪಾರ್ಟ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ವಿಚ್ ಆರ್ ಫ್ರಮ್, ಎಲ್ಲಿಂದ ಅರೈಸ್ ಆಗುತ್ತೆ, ಎಲ್ಲಿಂದ ಇರುತ್ತೆ ಅಂತ ಹೇಳಿದ್ರೆ, ಈಸೋಫೇಗಸ್ ಇಂದ ಹಿಡಿದು, ಈಸೋಫೇಗಸ್ ಅಥವಾ ಫ್ಯಾರಿಂಗ್ಸ್ ಇಂದ ಹಿಡಿದು ಟಿಲ್ ದ ಗಿಝರ್ಡ್ ಇರೋದೇ 3 ಪಾರ್ಟ್ಸ್ಗಳಲ್ಲಿ ಗಿಝರ್ಡ್ ಅಂತ ಹೇಳೋಣ. ಗಿಝರ್ಡ್. ಓಕೆ, ಸೊ ದೀಸ್ ಆರ್ ದ ಪಾರ್ಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಫೋರ್ಗಟ್. ಫೋರ್ಗಟ್ ಅಲ್ಲಿ ಇರೋದು. ನೆಕ್ಸ್ಟ್ ಮಿಡ್ಗಟ್ಗೆ ಬಂದಾಗ, ಸೊ ಯೂಶುವಲಿ ಅಲ್ಲಿ ಯಾವುದೇ ಥರ ಪಾರ್ಟ್ಸ್ ಇರಲ್ಲ, ನಾವು ಡೈರೆಕ್ಟ್ ಆಗಿ ಹೆಪ್ಯಾಟಿಕ್ CK ಮತ್ತು ಸ್ಟಮಕ್ ಅಂತ ಹೇಳ್ಬಿಡ್ತೀವಿ. ಇದನ್ನೇ ಸ್ಟಮಕ್ ಪಾರ್ಟ್ ಅಂತ ಹೇಳೋದು. ಯು ಕ್ಯಾನ್ ಜಸ್ಟ್ ರೈಟ್ ಹೆಪ್ಯಾಟಿಕ್ CK, ಹೆಪ್ಯಾಟಿಕ್ CK. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದರೆ ಹೈಂಡ್ ಗಟ್, ದಟ್ ಇನ್ಕ್ಲೂಡ್ಸ್ ಐಲಿಯಮ್ ಆ್ಯಂಡ್ ಇಲಿಯಮ್, ಆರ್ ಐಲಿಯಮ್ ಯು ಕ್ಯಾನ್ ಸೇ, ಇಲಿಯಮ್ ಆ್ಯಂಡ್ ಆಸ್ ವೆಲ್ ಆಸ್ ದ ಕೋಲಾನ್ ರೆಕ್ಟಮ್. ಕೋಲಾನ್ ಆ್ಯಂಡ್ ರೆಕ್ಟಮ್. ಅಂಡರ್ಸ್ಟುಡ್. ನೆಕ್ಸ್ಟ್ ಆರಿಜಿನ್ ಬಂದಾಗ, ನಾರ್ಮಲ್ ಆಗಿ ಆರಿಜಿನ್ ಕೇಳ್ತಾರೆ. ರೆಸ್ಪಿರೇಟರಿ ಟ್ರ್ಯಾಕ್ಟ್ ಆರ್ ರೆಸ್ಪಿರೇಟರಿ ಸಿಸ್ಟಮ್ ಈಸ್ ವಾಟ್ ಈಸ್ ದಟ್, ಎಂಡೋಡರ್ಮಲ್ ಇನ್ ನೇಚರ್ ಆರ್ ಆರಿಜಿನ್. ಇಲ್ಲಿಗೆ ಬಂದಾಗ ಇದು ಎಕ್ಟೋಡರ್ಮಲ್ ಆಗಿರುತ್ತೆ. ಫೋರ್ಗಟ್ ಈಸ್ ಎಕ್ಟೋಡರ್ಮಲ್, ಎಕ್ಟೋಡರ್ಮಲ್ ಇನ್ ಆರಿಜಿನ್, ಆರಿಜಿನ್ ಆಗುತ್ತೆ. ಇದು ಮಿಡ್ಗಟ್ ಏನಿದೆ, ಇದು ಪರ್ಫೆಕ್ಟ್ ಆಗಿ ಇಲ್ಲಿಂದ ಎಂಡೋಡರ್ಮಲ್ ಇನ್ ಆರಿಜಿನ್. And when it comes to ileum, this is ectodermal again. Ectodermal in origin. Ectodermal in origin. Next, function ಬಗ್ಗೆ ಬರಿಬೇಕು ಇವಾಗ. As I said, esophagus, gizzard ಇದೆ ಅಂತ ಹೇಳಿದ್ರೆ, so remember that ಏನು ಕೆಲಸ ಮಾಡುತ್ತೆ? They mainly responsible for the digestion of the carbohydrate. ಇದು ಕಾರ್ಬೋಹೈಡ್ರೇಟ್ ಅನ್ನು ಡೈಜೆಸ್ಟ್ ಮಾಡುತ್ತೆ. Because here the salivary glands are secreting carbohydrate digestive enzymes. ಅಲ್ಲಿಂದ ಕಾರ್ಬೋಹೈಡ್ರೇಟ್ ಅನ್ನು ಡೈಜೆಸ್ಟ್ ಮಾಡೋ ಎಂಜೈಮ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಕ್ರಾಪ್ ಅನ್ನೋದು, ಸೊ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಕ್ರಾಪ್ ಹಿಯರ್. ಓಕೆ, ಸೊ ದ್ಯಾಟ್ ಡೈಜೆಸ್ಟ್ ದ ಕಾರ್ಬೋಹೈಡ್ರೇಟ್, ಡೈಜೆಸ್ಟ್ ದ ಕಾರ್ಬೋಹೈಡ್ರೇಟ್, ಕಾರ್ಬೋಹೈಡ್ರೇಟನ್ನು ಡೈಜೆಸ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಏನು ಮಾಡುತ್ತೆ, ಸೊ ಅಂದರೆ ಫಸ್ಟ್ ಸ್ಟೋರ್ ಮಾಡುತ್ತೆ. ಓಕೆ, ಸ್ಟೋರ್ಸ್ ದ ಫುಡ್ಡನ್ನು ಟೆಂಪರರಿ ಆಗಿ ಸ್ಟೋರ್ ಮಾಡುತ್ತೆ. And the entire lining of the foregut, it is lined by the cuticle. ಇದು ಕ್ಯೂಟಿಕಲ್ ಇಂದ ಲೈನ್ ಆಗಿರುತ್ತೆ. ಓಕೆ, ಸೊ ಇಟ್ ಈಸ್ lined by the cuticle. Okay, now when it comes to the midgut, hepatic CK is there. Hepatic CK ಅಂತ ಹೇಳಿದ್ರೆ gastric CK ಅಂತ ಹೇಳ್ತೀವಿ. That is mainly responsible for the secretion of different kinds of enzymes and that digest the other type of food constituents like fat or proteins ಎಲ್ಲವನ್ನು ಡೈಜೆಸ್ಟ್ ಮಾಡುತ್ತೆ ಅದು. ಸೊ ಹಾಗಾಗಿ ಇದು ಎಂಡೋಡರ್ಮಲ್ ಆರಿಜಿನ್ ಆಗಿದ್ದು ಇಲ್ಲಿ ಏನು ಮಾಡುತ್ತೆ, ಡೈಜೆಸ್ಟಿವ್ ಎಂಜೈಮ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಡೈಜೆಸ್ಟಿವ್ ನೆಕ್ಸ್ಟ್ ಹೇಳ್ತೀನಿ, ನೆಕ್ಸ್ಟ್ ಸ್ಲೈಡಲ್ಲಿ ಜಸ್ಟ್ ಸಿಂಪಲ್ ಆಗಿ ಹೇಳ್ತಾ ಇರೋದು, ಡೈಜೆಸ್ಟಿವ್ ಎಂಜೈಮ್ಸ್ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಹಿಯರ್. ಓಕೆ, ನೆಕ್ಸ್ಟ್ ಇಲ್ಲಿ ದ ಇನ್ನರ್ ಲೈನಿಂಗ್ ಆಫ್ ದ ಮಿಡ್ಗಟ್ ಈಸ್ ಯೂಶುವಲಿ ಕವರ್ಡ್ ಬೈ ಸೊ ಪೆರಿಟ್ರಾಫಿಕ್ ಮೆಂಬ್ರೇನ್. ಪೆರಿಟ್ರಾಫಿಕ್ ಮೆಂಬ್ರೇನ್ ಅಂತ ಹೇಳ್ತೀವಿ, ಮೆಂಬ್ರೇನ್. ಓಕೆ, ಸೊ ನೋಡಿ ಇಲ್ಲಿಗೆ ಬಂದಾಗ ಇಲ್ಲಿ ಮತ್ತೆ ಕೋಲಾನ್, ಯು ನೋ ದಟ್ ದ ಎಕ್ಟೋಡರ್ಮಲ್ ಆರಿಜಿನ್ ಆ್ಯಂಡ್ ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಅಬ್ಸಾರ್ಪ್ಷನ್ ಆಫ್ ವಾಟರ್ ಅಬ್ಸಾರ್ಪ್ಷನ್ ಮಾಡಲಿಕ್ಕೆ ಮತ್ತು ಇಂಟರ್ನಲ್ ಹೋಮಿಯೋಸ್ಟಾಸಿಸ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ವಾಟರ್ ಅಬ್ಸಾರ್ಪ್ಷನ್ ಇಂದ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇವಾಗ just observe all different parts of the foregut, midgut and hindgut. Functions ಬರಿತಾ ಹೋಗೋಣ. salivary glands ಅವಾಗಲೇ ಹೇಳಿದಾಗೆ they mainly responsible for producing carbohydrate digestive enzymes ಗಳನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಅದ್ರ ಜೊತೆಗೆ ಇವಾಗ esophagus and those enzymes or the juice, what you can say, and that will be stored in the reservoirs. ಅಲ್ಲಿ salivary reservoirs ಅಲ್ಲಿ ಸ್ಟೋರ್ ಆಗುತ್ತೆ. Esophagus, that's the narrow canal. Okay, narrow, and that leads into the crop.
ಕ್ರಾಪ್ಗೆ ಏನಾಗುತ್ತೆ, ಕ್ಯಾರಿ ಆಗುತ್ತೆ. ದಿಸ್ ಕ್ರಾಪ್ is a kind of a bulged portion you can observe, so that temporarily stores the what, food anna store ಮಾಡುತ್ತೆ, stores the food. Next, gizzard ಏನಿರುತ್ತೆ, it has usually 6 highly chitinous teeth, highly muscular. I'm just writing here 6 highly chitinous teeth present there. Okay, so ಏನು ಮಾಡುತ್ತೆ ಅದು, ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಡೈಜೆಷನ್ ಆಫ್ ದ ಫುಡ್ ಅನ್ನು ಡೈಜೆಸ್ಟ್ ಮಾಡಲಿಕ್ಕೆ, ಗ್ರೈಂಡ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಇಲ್ಲಿಗೆ ಬಂದರೆ ಮಿಡ್ಗಟ್ಟಲ್ಲಿ ಸ್ಟಮಕ್ ಅಂತ ಹೇಳ್ತೀವಿ. ಆ್ಯಂಡ್ ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಗ್ಯಾಸ್ಟ್ರಿಕ್ ಸೀಕೆ, ಆರ್ ಇಟ್ ಮೇ ಬಿ ದ ಡೈಜೆಸ್ಟಿವ್ ಆರ್ ಹೆಪ್ಯಾಟಿಕ್ ಸೀಕೆ, ಗ್ಯಾಸ್ಟ್ರಿಕ್ ಆರ್ ಹೆಪ್ಯಾಟಿಕ್ ಸೀಕೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಅದ್ರ ಮೇನ್ ಫಂಕ್ಷನ್ ಏನಪ್ಪ ಅಂತ ಹೇಳಿದ್ರೆ, ಇಟ್ ಪ್ರೊಡ್ಯೂಸಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎನ್ಸೈಮ್ಸ್. ಬೇರೆ ಬೇರೆ ಎನ್ಸೈಮ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, ಡೈಜೆಸ್ಟಿವ್ ಎನ್ಸೈಮ್ಸ್ಗಳನ್ನು. ದೋಸ್ ಆರ್ ನಥಿಂಗ್ ಬಟ್, ಕೆಲವು ಎಕ್ಸಾಂಪಲ್ಸ್ ಕೊಡೋಣ. ಇನ್ವರ್ಟೇಸ್, ಯು ಮೇ ಹರ್ಡ್ ಅಬೌಟ್ ದಿಸ್ ಒನ್. ಟ್ರಿಪ್ಟೇಸ್, amylase, lipase. ಓಕೆ, ಅದೇ ಥರ yes, these are the different types of enzymes secreted from the hepatic CK and responsible for the complete digestion of the other type of constituents. ಕಾರ್ಬೋಹೈಡ್ರೇಟು ಇಲ್ಲಿ ಡೈಜೆಸ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ಅದು ಕಾರ್ಬೋಹೈಡ್ರೇಟ್ ಜೊತೆಗೆ ಇಲ್ಲಿ ಅಮೈಲೇಸ್ ಇದೆಯಲ್ಲ ಅದಕ್ಕೋಸ್ಕರ. ಸೊ ಬೇರೆ ಬೇರೆ ಥರದ್ದು ಪ್ರೋಟೀನ್ ಮತ್ತು ಇನ್ನೊಂದು ಫ್ಯಾಟ್ ಇವೆಲ್ಲ ಡೈಜೆಸ್ಟ್ ಆಗೋದಿಲ್ಲಪ್ಪ ಅಂತ ಹೇಳಿದ್ರೆ ಈ ಮಿಡ್ಗಟ್ಟಲ್ಲಿ. ಆ್ಯಂಡ್ ಯು ನೋ ದಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ದೇರ್ ಈಸ್ ಎ ಮೆಂಬ್ರೇನ್, so which is mainly responsible for the absorption and protecting the inner layer of the midgut, that is nothing but peritrophic membrane ಅಂತ ಹೇಳ್ತೀವಿ. ಪೆರಿಟ್ರಾಫಿಕ್ ಲೇಯರ್ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಹೈಂಡ್ಗಟ್ಟಲ್ಲಿ ಇಲಿಯಮ್ ಮತ್ತು ರೆಕ್ಟಮ್ ಇರುತ್ತೆ. ಯು ನೋ ದಟ್ ದ ರೆಕ್ಟಮ್ ಇಸ್ ದ ಲಾಸ್ಟ್ ಪಾರ್ಟ್, ಸೊ ಏನಸಿಂದ ಹಿಂದೆ ಬರೋದು. ಸೊ ಹಾಗಾಗಿ ಅದೇನು ಮಾಡುತ್ತೆ, ದಟ್ ಸ್ಟೋರ್ಸ್ ದ ವೇಸ್ಟ್ ಪಾರ್ಟಿಕಲ್ಸ್, ಆರ್ ಇಟ್ ಮೇ ಬಿ ದ ನೈಟ್ರೋಜನಸ್ ವೇಸ್ಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲಿಯಮ್ ಇಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ವಾಟರ್ ಅಬ್ಸಾರ್ಪ್ಷನ್. ಆ ಪಾರ್ಟಲ್ಲಿ ವಾಟರ್ ಅಬ್ಸಾರ್ಪ್ಷನ್ ಆಗುತ್ತೆ. ಓಕೆ, ಇನ್ನು ಇದೇ ಪಾರ್ಟಲ್ಲಿ ಮಾಲ್ಫಿಗಿಯನ್ ಟ್ಯೂಬ್ಯೂಲ್ಸ್ಗಳು ಬರುತ್ತೆ. ಸೊ ದ್ಯಾಟ್ ವಿ ಕ್ಯಾನ್ ಟಾಕ್ ಇನ್ ದ ನೆಕ್ಸ್ಟ್ ಸೆಕ್ಷನ್. ಅಂದರೆ ಎಕ್ಸ್ಕ್ರಿಟರಿ ಸಿಸ್ಟಮ್ ಅನ್ನು ಹೇಳ್ತಾ ಹೋಗ್ತೀನಿ. ದೇರ್ ಆರ್ ಅಬೌಟ್ 100 to 150 ಟ್ಯೂಬ್ಯುಲರ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್, ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ರಿಮೂವಿಂಗ್ ದ ನೈಟ್ರೋಜನಸ್ ವೇಸ್ಟ್ ಫ್ರಮ್ ದ ಹಿಮೋಲಿಂಫ್ ಅಂತ. ಓಕೆ, ಸೊ ಐ ಗೆಸ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಓಕೆ, ಏನೇನಿರುತ್ತೆ, ಫೇರಿಂಗ್ಸ್, ಸಲಿವರಿ ಗ್ಲ್ಯಾಂಡ್ಸ್, ಸಲಿವರಿ ರಿಸರ್ವೇರ್ಸ್, ಈಸೋಫೇಗಸ್, ಕ್ರಾಪ್, ಗಿಜರ್ಡ್, ಹೆಪ್ಯಾಟಿಕ್ ಸೀಕೆ, ಮಿಡ್ಗಟ್ ಆ್ಯಂಡ್ ಮಾಲ್ಫಿಗಿಯನ್ ಟ್ಯೂಬ್ಯೂಲ್ಸ್, ಏಲಿಯಮ್, ರೆಕ್ಟಮ್, ಏನಸ್, ಇಷ್ಟು ಪಾರ್ಟ್ಗಳು. ಅದ್ರ ಜೊತೆಗೆ ಫಂಕ್ಷನ್ಗಳು, ಮೇನ್ ಆಗಿ ಫಂಕ್ಷನ್ ನಿಮಗೆ ಗೊತ್ತಾಗಬೇಕಾಗಿರೋದು ಕ್ರಾಪ್, ಗಿಜರ್ಡ್, ಹೆಪ್ಯಾಟಿಕ್ ಸೀಕೆ ಮತ್ತು ಮಿಡ್ಗಟ್ದು. ಕ್ರಾಪ್ is mainly responsible for the digestion of the carbohydrate along with the what? Storing the foods temporarily. Gizzard also. Gizzard is having 6 highly chitinous plates. ಅದರೊಳಭಾಗದಲ್ಲಿ highly chitinous ಪ್ಲೇಟ್ಸ್ಗಳು ಬರ್ತಾ ಹೋಗುತ್ತೆ. ಅದರ ಜೊತೆಗೆ ಇನ್ನು ಇಲ್ಲಿಗೆ ಬಂದಾಗ ಸ್ಟಮಕಲ್ಲಿ ಹೆಪ್ಯಾಟಿಕ್ ಸೀಕೆ, ಗ್ಯಾಸ್ಟ್ರಿಕ್ ಸೀಕೆ, ಆ್ಯಂಡ್ ದೇ ಪ್ರೊಡ್ಯೂಸಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎನ್ಸೈಮ್ಸ್, ಇನ್ವರ್ಟೇಸ್, ಟ್ರಿಪ್ಟೇಸ್, ಅಮೈಲೇಸ್, ಲಿಪೇಸ್, ಇದೆಲ್ಲವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಫುಡ್ ಕಂಪ್ಲೀಟಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಅದಾದ ಮೇಲೆ ಅದು ಏನಾಗುತ್ತೆ, ಹೊರಗಡೆಗೆ ಡಿಫ್ಯೂಸ್ ಆಗ್ತಾ ಹೋಗುತ್ತೆ ಬೇರೆ ಬೇರೆ ಬಾಡಿ ಟಿಶ್ಯೂಸ್ಗಳಿಗೆ. ಸೊ ದಟ್ ಈಸ್ ಎಲಿಮೆಂಟರಿ ಕೆನಾಲ್. ನೌ ಲೆಟ್ಸ್ ಟಾಕ್ ಅಬೌಟ್ ದ ಸರ್ಕ್ಯುಲೇಟರಿ ಸಿಸ್ಟಮ್ ಹಿಯರ್. ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಏನಿದೆ? ಎಸ್, ಇಟ್ಸ್ ವೆರಿ ಈಸಿ ಟು ರಿಮೆಂಬರ್, ರೈಟ್? ಸೊ ಯಾಕೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಸೋ ಕಾಂಪ್ಲೆಕ್ಸ್ ಅಲ್ಲ ನಮ್ಮ ಥರ. ಸೊ ಅದರಲ್ಲಿ ವಿ ಯೂಸ್ ಟು ಕಾಲ್ ಇಟ್ ಆಸ್ ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್. ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದರೆ ಬ್ಲಡ್ ವೆಸಲ್ಸ್ ಆರ್ ಪುವರ್ಲಿ ಡೆವಲಪ್ಡ್. ಸಮ್ಟೈಮ್ಸ್ ಯು ಕ್ಯಾನ್ ಸೇ ಆಬ್ಸೆಂಟ್. ಇಲ್ಲಿ ಬ್ಲಡ್ ವೆಸಲ್ಸ್ಗಳು ಆಬ್ಸೆಂಟ್ ಆಗಿರುತ್ತೆ. ಸೊ ಡೈರೆಕ್ಟ್ ಆಗಿ ಏನಾಗುತ್ತೆ, ಆಲ್ ದ ಇಂಟರ್ನಲ್ ಆರ್ಗನ್ಸ್ ಆರ್ ಬಾಚ್ಡ್ ಇನ್ ದ ಹಿಮೋಲಿಂಫ್. ಹಿಮೋಲಿಂಫಲ್ಲಿ ಏನಾಗಿರುತ್ತೆ, ಮುಳುಗೋಗಿರುತ್ತೆ. ಅಂದರೆ ಹಿಯರ್ ಡೈರೆಕ್ಟ್ ಸಪ್ಲೈ ಆಫ್ ಬ್ಲಡ್ ಇರುತ್ತೆ. ಅವುಗಳಿಗೆ ನಾವು ಓಪನ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಹಿಯರ್ ದ ಬ್ಲಡ್ ಈಸ್ ನಾಟ್ ಸಪ್ಲೈಯಿಂಗ್ ಥ್ರೂ ದ ಬ್ಲಡ್ ವೆಸಲ್ಸ್. ಓಕೆ, ನೆಕ್ಸ್ಟು ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಬೇರೆ ಬೇರೆ ಯಾವ ಪಾರ್ಟ್ಸ್ಗಳಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ 3 ಡಿಫ್ರೆಂಟ್ ಪಾರ್ಟ್ಸ್. ಏನೇನಿರುತ್ತೆ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿದ್ರೆ, ಹ್ಯೂಮನ್ಸ್ಗಳನ್ನ ಕಂಪೇರ್ ಮಾಡ್ಕೊಳ್ಳೋಣ. ಈಗ ನಮ್ಮಲ್ಲಿ ಎ ಪಂಪಿಂಗ್ ಆರ್ಗನ್ ಈಸ್ ಕಾಲ್ಡ್ ಹಾರ್ಟ್ ಇರುತ್ತೆ. ಹಾರ್ಟ್ ಆದಮೇಲೆ ಬ್ಲಡ್ ಇರುತ್ತೆ, ಬ್ಲಡ್ ವೆಸಲ್ಸ್ಗಳಿರುತ್ತೆ.
ಓಕೆನಾ. ಬಟ್ ಇಲ್ಲಿ ಬ್ಲಡ್ ವೆಸಲ್ಸ್ಗಳಿಲ್ಲ, ನಾವು ಬೇರೆ ವರ್ಡ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗೋಣ. ಅದ್ರ ಜೊತೆಗೆ ಯಾವ್ಯಾವ ಥರ ಸ್ಟ್ರಕ್ಚರ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ನೋಡಿ, ಇವಾಗ ಹಾರ್ಟ್ ಈಸ್ ಪ್ರೆಸೆಂಟ್. ಸರ್ ಕಾಕ್ರೋಚ್ಗೂ ಹಾರ್ಟ್ ಇರುತ್ತಾ? ಎಸ್, ದೇ ಹ್ಯಾವ್. ನಮ್ಮಲ್ಲಿ 4 ಚೇಂಬರ್ಸ್ ಇದ್ದರೆ ಅವುಗಳಲ್ಲಿ 13 ಚೇಂಬರ್ಡ್ ಹಾರ್ಟ್ ಇರುತ್ತೆ. ಸೊ ಹಾರ್ಟ್ ಈಸ್ ಪ್ರೆಸೆಂಟ್ ವಿಚ್ ಈಸ್ ಯೂಶುವಲಿ ಸಿಂಗಲ್ ಆ್ಯಂಡ್ ಮಿಡ್ ಡಾರ್ಸಲ್ and 13 chambered myogenic ಅಲ್ಲ, ಇದು ನ್ಯೂರೋಜೆನಿಕ್ ಹಾರ್ಟ್. ಸಿ ನಮ್ಮಲ್ಲಿ ಮಯೋಜೆನಿಕ್ ಹಾರ್ಟ್ ಇರುತ್ತೆ, ಅಂದರೆ ವಿಚ್ ಈಸ್ ಯೂಶುವಲಿ ಮೇಡ್ ಆಫ್ ಮಸಲ್ಸ್, ಮಸ್ಕ್ಯುಲಾರ್ ಟಿಶ್ಯೂ, ಕಾರ್ಡಿಯಾಕ್ ಟಿಶ್ಯೂ ಅಂತ ಹೇಳ್ತೀವಿ. ಇಲ್ಲಿಗೆ ಬಂದಾಗ ಹಾರ್ಟ್ ಈಸ್ ಯೂಶುವಲಿ ಪ್ರೆಸೆಂಟ್ ಬಟ್ ಸಿಂಗಲ್. ನಮ್ಮಲ್ಲೂ ಸಿಂಗಲ್ ಇರುತ್ತೆ, ಆಲ್ಮೋಸ್ಟ್ ಸೇಮ್. ಬಟ್ ಇಲ್ಲಿ ಮಿಡ್ ಡಾರ್ಸಲ್ ಅಂತ ಹೇಳ್ತೀವಿ, ನಮ್ಮಲ್ಲಿ ವೆಂಟ್ರಲ್ ಅಂತ ಹೇಳ್ತೀವಿ. ಹಾರ್ಟ್ ಇಸ್ ಸಿಚುಯೇಟೆಡ್ ಇನ್ ದ ವೆಂಟ್ರಲ್. ಇನ್ವರ್ಟಿಬ್ರೇಟ್ಸ್ಗೆ ಬಂದಾಗ ಅದು ಡಾರ್ಸಲ್ ಅಂತ ಹೇಳ್ತೀವಿ. ನೆಕ್ಸ್ಟು 13 ಚೇಂಬರ್ಡ್ ಹಾರ್ಟ್ ಈಸ್ 13 ಚೇಂಬರ್ಡ್. ನಮ್ಮಲ್ಲಿ ಜಸ್ಟ್ 4 ಚೇಂಬರ್ಡ್ ಇರೋದು, ಅವುಗಳಲ್ಲಿ 13 ಚೇಂಬರ್ಡ್ ಇರುತ್ತೆ. ನೆಕ್ಸ್ಟು ನ್ಯೂರೋಜೆನಿಕ್ ಇನ್ ಫಂಕ್ಷನ್, ದಟ್ ಈಸ್ ಡೈರೆಕ್ಟ್ಲಿ ಕಂಟ್ರೋಲ್ಡ್ ಬೈ ದ ಗ್ಯಾಂಗ್ಲಿಯಾನ್ಸ್, or it maybe you can call it as neurons, but not by the muscles. ಮಸಲ್ಸ್ಗಳು ಅದನ್ನು ಕಂಟ್ರೋಲ್ ಮಾಡಲ್ಲ. ಸೊ ಹಾಗಾಗಿ ಈ ಸೆಂಟೆನ್ಸನ್ನು ನೆನ್ಪಿಟ್ಕೊಂಬಿಡಿ. ಅದ್ರ ಜೊತೆಗೆ ಇವಾಗ ಬ್ಲಡ್ ಈಸ್ ದೇರ್, ಬ್ಲಡ್ ಇರುತ್ತೆ. ದ ಬ್ಲಡ್ ಆಫ್ ಕಾಕ್ರೋಚ್ ಈಸ್ ಯೂಶುವಲಿ ನೋನ್ ಆಸ್ ಹೀಮೋಲಿಂಫ್ ಅಂತ ಹೇಳ್ತೀವಿ. ಹೀಮೋಲಿಂಫ್. ಸೊ ವಾಟ್ಸ್ ದ ಮೀನಿಂಗ್ ಆಫ್ ಹೀಮೋಲಿಂಫ್ ಈಸ್ ಹಿಯರ್? ದಟ್ ಇಸ್ ನಥಿಂಗ್ ಬಟ್ ದ ಬ್ಲಡ್. ಅದು ಬ್ಲಡನ್ನು ಇಂಡಿಕೇಟ್ ಮಾಡುತ್ತೆ. ಲಿಂಫ್ ಇನ್ ದ ಸೆನ್ಸ್ ಕಲರ್ಲೆಸ್. ಓಕೆ, ಈಗ ಲಿಂಫ್ ಅನ್ನೋದನ್ನು ನೀವು ಬ್ಲಡ್ ವ್ಯಾಸ್ಕ್ಯುಲರ್ ಸಿಸ್ಟಮನ್ನು ಓದುವಾಗ ತಿಳ್ಕೊಂಡಿರ್ತೀರ, ಬ್ಲಡ್ ಮತ್ತು ಲಿಂಫ್ ಅಂತ ಹೇಳ್ಬಿಟ್ಟು. ವಾಟ್ ಈಸ್ ಲಿಂಫ್ ಈಸ್ ದೇ? ಲಿಂಫ್ ಅಂದ್ರೆ ಏನು? ಲಿಂಫ್ ಇಟ್ ಈಸ್ ನಥಿಂಗ್ ಬಟ್ ದ ಸ್ಟ್ರಕ್ಚರ್ ವಿಚ್ ಇಸ್ ಸಿಮಿಲರ್ ಟು ದಟ್ ಆಫ್ ಬ್ಲಡ್. ಬ್ಲಡ್ ಥರನೇ ಇರುತ್ತೆ, ಆದರೆ ಕಲರ್ಲೆಸ್ ಇನ್ ನೇಚರ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಇದು ಕಲರ್ಲೆಸ್ ಆಗಿರುತ್ತೆ. ಆ್ಯಂಡ್ ದೇರ್ ಈಸ್ ನೋ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದಿಸ್ ಬ್ಲಡ್. ಬ್ಲಡ್ಡಲ್ಲಿ ಯಾವುದೇ ಥರ ಪಿಗ್ಮೆಂಟ್ಸ್ಗಳು ಇರೋದಿಲ್ಲ. ಆ್ಯಂಡ್ ಆಸ್ ಐ ಸೆಡ್, there are no blood vessels. ಯಾವುದೇ ಥರ ಬ್ಲಡ್ ವೆಸಲ್ಸ್ ಇರೋದಿಲ್ಲ. ಆ್ಯಂಡ್ ದ ಬ್ಲಡ್ ಇಸ್ ಡೈರೆಕ್ಟ್ಲಿ ಸಪ್ಲೈಯಿಂಗ್ ಟು ಆಲ್ ದ ಟಿಶ್ಯೂಸ್ ಥ್ರೂ ಅ ಕ್ಯಾವಿಟಿ. ಅಲ್ಲಿ ಒಂದು ಕ್ಯಾವಿಟಿ ಇರುತ್ತೆ. ಆ್ಯಂಡ್ ದ ಕ್ಯಾವಿಟಿ, ಸೊ ವೇರ್ ದ ಬ್ಲಡ್ ಇಸ್ ಪ್ರೆಸೆಂಟ್, ಸೊ ದಟ್ ಈಸ್ ಕಾಲ್ಡ್ ಹೀಮೋಸೀಲ್. ಅದನ್ನು ಹೀಮೋಸೀಲ್ ಅಂತ ಹೇಳ್ತೀವಿ. ಹೀಮೋಸೀಲ್ ಇಸ್ ಪ್ರೆಸೆಂಟ್ ಆ್ಯಂಡ್ ದಟ್ಸ್ ನಥಿಂಗ್ ಬಟ್ ಬ್ಲಡ್ ಕ್ಯಾವಿಟಿ. ಸೊ ಹಿಯರ್ ದ ಬ್ಲಡ್ ಈಸ್ ಸಪ್ಲೈಯಿಂಗ್ ಡೈರೆಕ್ಟ್ಲಿ ಟು ದ ಅದರ್ ಟಿಶ್ಯೂಸ್. ಬೇರೆ ಟಿಶ್ಯೂಗಳಿಗೆ ಡೈರೆಕ್ಟ್ ಆಗಿ ಏನಾಗ್ತಾ ಇರುತ್ತೆ, ಸಪ್ಲೈ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ನಾನು ಅವಾಗ ಹೇಳಿದೆ 13 ಚೇಂಬರ್ ಇರುತ್ತೆ ಅಂತ. ಔಟ್ ಆಫ್ ದೀಸ್ 13 ಚೇಂಬರ್ಸ್, 3 ಚೇಂಬರ್ಸ್ ಆರ್ ಪ್ರೆಸೆಂಟ್ ಇನ್ ಥೊರಾಸಿಕ್ ರೀಜನ್, ಥೊರಾಕ್ಸಲ್ಲಿ. 10 ಚೇಂಬರ್ಸ್ ಆರ್ ಪ್ರೆಸೆಂಟ್ ಇನ್ ಅಬ್ಡಮನ್ನಲ್ಲಿ 10 ಚೇಂಬರ್ಸು, ಥೊರಾಕ್ಸಲ್ಲಿ 3 ಚೇಂಬರ್ಸ್ ಇರುತ್ತೆ. ಇನ್ನು you can observe all these chambers, ಈ ಎಲ್ಲ ಚೇಂಬರ್ಸ್ಗಳಿರುತ್ತೆ. and all these chambers are usually get attached to a what is that particular muscle called alimentary muscles. So all the chambers of the heart are usually suspended and held by the alimentary muscles. They are mainly responsible for the diastole and systole. Diastole ಮತ್ತೆ systole ಕುಗ್ಗುವಿಕೆ ಮತ್ತೆ ಹಿಗ್ಗುವಿಕೆಗೆ ಅದು ರೆಸ್ಪಾನ್ಸಿಬಲ್ ಆಗುತ್ತೆ. ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ. And also there is a what is that ostia. ಈಗ ಇದನ್ನು ಒಂದು ಚೇಂಬರ್ ಅಂತ ಕನ್ಸಿಡರ್ ಮಾಡಿದ್ರೆ, ಆ್ಯಂಡ್ ಹಿಯರ್ ದೇರ್ ಇಸ್ ಅನದರ್ ಚೇಂಬರ್, ಆ್ಯಂಡ್ ಹಿಯರ್ ದೇರ್ ಇಸ್ ಅನದರ್ ಚೇಂಬರ್. ಈ ಥರ ಚೇಂಬರ್ಸ್ಗಳಿರುತ್ತೆ. ಓಕೆ, ಆಲ್ ದೀಸ್ ಚೇಂಬರ್ಸ್ ಟುಗೆದರ್ ಬಿಕಮ್ ಅ ಹಾರ್ಟ್, ಒಂದು ಹಾರ್ಟ್ ಆಗಿರುತ್ತೆ. ಸೊ ನೆಕ್ಸ್ಟು ಇಲ್ಲೆಲ್ಲವೂ ಕೂಡ ಏನಿರುತ್ತೆ, ಅಲರಿ ಮಸಲ್ಸ್ಗಳು ಇರುತ್ತೆ. ಈ ಥರ ಅಲರಿ ಮಸಲ್ಸ್ಗಳು. ಸೊ ನೌ ದೇರ್ ಈಸ್ ಎ ಓಪನಿಂಗ್ ಇನ್ ಬಿಟ್ವೀನ್ ದ 2 ಚೇಂಬರ್ಸ್ ಆಫ್ ದ ಹಾರ್ಟ್. ಸೊ ದಾಟ್ ಈಸ್ ನಥಿಂಗ್ ಬಟ್ ದ ಆಸ್ಟಿಯಾ. ಎಲ್ಲೋ ಕೇಳಿದಿರ ನೀವು ಇದನ್ನು? ಎಲ್ಲಿ? ಎಸ್, ದ ಓಪನಿಂಗ್ ಆಫ್ ದ ಬಾಡಿ ಸರ್ಫೇಸ್ ಆಫ್ ಪೋರಿಫೆರಾ, ಆಸ್ಟಿಯಾ. ಇಲ್ಲೂ ಕೂಡ ಓಪನಿಂಗ್. ಆ್ಯಂಡ್ ಅಲ್ಲಿ ವ್ಯಾಲ್ವ್ಸ್ಗಳಿರುತ್ತೆ. ಆ ವ್ಯಾಲ್ವ್ ಮುಖಾಂತರ ಏನಾಗುತ್ತೆ, ಬ್ಲಡ್ ಮೂವ್ಮೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅದಾದ ಮೇಲೆ ಸೊ ಕಾಂಟ್ರಾಕ್ಷನ್ ಮತ್ತು ಯಾವುದು ರಿಲ್ಯಾಕ್ಸೇಷನ್ ಆಗೋದು ಅಲರಿ ಮಸಲ್ಸ್ಗಳ ಮುಖಾಂತರ. ಸೊ ವಾಟ್ ಯು ಅಂಡರ್ಸ್ಟುಡ್ ಹಿಯರ್? ಜಸ್ಟ್ ರಿಮೆಂಬರ್ ದೀಸ್ ವರ್ಡ್ಸ್. ವೆನ್ ಇಟ್ ಕಮ್ಸ್ ಟು ಸರ್ಕ್ಯುಲೇಟರಿ ಸಿಸ್ಟಮ್, open type of circulatory system is present in cockroach. That means blood vessels are poorly developed or absent.
So the blood is directly supplied to the different visceral organs or the internal organs. Okay, next, there is a body cavity which is filled with the blood. The body cavity which is filled with the blood is called hemocoel. Hemo in the sense blood, seal in the sense cavity. So blood filled cavity is nothing but the hemocoel. Next, the blood of the cockroach is nothing but hemolymph. Hemolymph ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ? That is indicating the colorless blood. So that indicates the what? Colorless blood ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಕಾನ್ಸೆಪ್ಟು? ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಸರ್ಕ್ಯುಲೇಟರಿ ಸಿಸ್ಟಮ್. ನೆಕ್ಸ್ಟ್ ನೋಡೋಣ ರೆಸ್ಪಿರೇಟರಿ ಸಿಸ್ಟಮ್. ಸೊ ತುಂಬ ಸಿಂಪಲ್ ಆಗಿರುತ್ತೆ. ಸೊ ಯೂಶಲಿ ದ ರೆಸ್ಪಿರೇಟರಿ ಸಿಸ್ಟಮ್ that is originated from the ectodermal. You can say ectodermal in origin ಅಂತ ಹೇಳೋಣ. Ectodermal in origin. So now we need to talk about the different structures. There are a number of small tubules are present. So in the respiratory system of the cockroach. So those tubules, respiratory tubules are called trachea. ಅವುಗಳಿಗೆ ನಾವು ಟ್ರೇಕಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್, there are about 6 longitudinal trachea are present and their openings are commonly called spiracles. Just writing on one more word. One is tracheary system. ನಮ್ಮಲ್ಲಿ ಲಂಗ್ಸ್ಗಳು ಯಾವ ಥರ ಇರುತ್ತೋ ಅವುಗಳಲ್ಲಿ ಲಂಗ್ಸ್ ಇರಲ್ಲ, ಪೋರ್ಲಿ ಡೆವಲಪ್ಡ್ ಆಗಿರುತ್ತೆ, ಹಾಗಾಗಿ ಅದನ್ನು ನಾವು ಟ್ರೇಕಿಯಾ ಅಂತ ಹೇಳ್ತಾ ಇದ್ದೀವಿ. ಸೊ ಓಪನಿಂಗ್ಸ್ ಆಫ್ ದ ಟ್ರೇಕಿಯಾ, openings of the trachea are called spiracles. ಅವುಗಳಿಗೆ spiracles ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್, ಅಗೈನ್ ದ ಸ್ಪೈರಕಲ್ ದಟ್ ಓಪನ್ಸ್ ಟು ದ ಅಟ್ಮಾಸ್ಫಿಯರ್ಗೆ ಓಪನ್ ಆಗುತ್ತೆ. ಓಕೆ, ದೇರ್ ಆರ್ ಅಬೌಟ್ 6 ಆ್ಯಕ್ಚುಲಿ. ಸೊ 2 in dorsal, 2 in ventral, 2 in lateral ಅಂತ ಹೇಳ್ತೀವಿ. ಸೊ ಲಾಂಜಿಟ್ಯೂಡಿನಲ್ ಹೌ ಮೆನಿ? ದೇರ್ ಆರ್ ಅಬೌಟ್ ಲಾಂಜಿಟ್ಯೂಡಿನಲ್ ಟ್ರೇಕಿಯಾ 6 ಇರುತ್ತೆ. ಒಂದೊಂದು ಚೇಂಬರ್ಸ್ಗಳು ಅಂದರೆ ಡಾರ್ಸಲ್ 2, ವೆಂಟ್ರಲ್ 2, ಅದೇ ಥರ ಲ್ಯಾಟ್ರಲ್ 2 ಆ ಥರ ಬರುತ್ತೆ. ಸೊ ನೆಕ್ಸ್ಟು ಪಾಯಿಂಟ್ ಯಾವ ಥರ? ಸ್ಪೈರಕಲ್ಸ್ ಅಂತ ಏನಿರುತ್ತೆ, ದೋಸ್ ಸ್ಪೈರಕಲ್ಸ್ ಆರ್ ಯೂಶಲಿ ಓಪನ್ ಟು ದ ಅಟ್ಮಾಸ್ಫಿಯರ್. ಡೈರೆಕ್ಟ್ ಆಗಿ ಏನು ಮಾಡುತ್ತೆ? ದಾಟ್ ಟೇಕ್ಸ್ ದ ಆಕ್ಸಿಜನ್ ಆರ್ ಇಟ್ ಮೇ ಬಿ ವಾಟ್ ಎವರ್ ಇಟ್ ರಿಕ್ವೈರ್ಸ್, ಸೊ ಫ್ರಮ್ ದ ಅಟ್ಮಾಸ್ಫಿಯರ್ ಆ್ಯಂಡ್ ಎಂಟರ್ಸ್ ಇನ್ ಟು ಅನದರ್ ಚೇಂಬರ್ ದಟ್ ಈಸ್ ಕಾಲ್ಡ್ ಏಟ್ರಿಯಂ. ಏಟ್ರಿಯಂಗೆ ಹೋಗುತ್ತೆ. ಸೊ ಏಟ್ರಿಯಮಿಂದ ಎಲ್ಲಿಗೆ ಹೋಗುತ್ತೆ? ದಾಟ್ ಲೀಡ್ಸ್ ಟು ದ ಟ್ರೇಕಿಯಾ. ಟ್ರೇಕಿಯಾಗೆ ಹೋಗುತ್ತೆ. ದೆನ್ ಟ್ರೇಕಿಯಾ ಟು ಟ್ರೇಕಿಯೋಲ್ಸ್ಗೆ ಹೋಗುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಆಫ್ಟರ್ ದ ಟ್ರೇಕಿಯೋಲ್ಸ್ ದಟ್ ಈಸ್ ಗೆಟ್ ಡಿಫ್ಯೂಸಸ್ ವಿತ್ ದ ಬಾಡಿ ಟಿಶ್ಯೂಸ್ ಆರ್ ದ ಬ್ಲಡ್. ಇಲ್ಲಿ ಡಿಫ್ಯೂಸ್ ಆಗುತ್ತೆ. ರಿಮೆಂಬರ್ ದಿಸ್. ಹಿಯರ್ ರೆಸ್ಪಿರೇಟರಿ ಸಿಸ್ಟಮ್ ಈಸ್ ಆಲ್ಸೋ ವೆಲ್ ಡೆವಲಪ್ಡ್. ನಮಗೆ ಹೋಲಿಸ್ಕೊಂಡ್ರೆ ತುಂಬ ಕಡಿಮೆ ಪೋರಾಗಿ ಡೆವಲಪ್ ಆಗಿರುತ್ತೆ, ಬಟ್ ಇಲ್ಲಿ ಏನಾಗಿರುತ್ತೆ? ಕಂಪ್ಲೀಟ್ ಆಗಿರುತ್ತೆ. ಟ್ರೇಕಿಯರಿ ಸಿಸ್ಟಮ್ ಅಂತ ಹೇಳ್ತೀವಿ. ದೇ ರೆಸ್ಪೈರ್ಸ್ ಥ್ರೂ ದ ಟ್ರೇಕಿಯಾ. ಸೊ ದೋಸ್ ಆರ್ ದ ರೆಸ್ಪಿರೇಟರಿ ಟ್ಯೂಬ್ಯೂಲ್ಸ್ ಕಾಲ್ಡ್ ಟ್ರೇಕಿಯಾ, and the openings of the longitudinal tracheals are nothing but spiracles. The spiracles directly opens into the atmosphere, and just behind the spiracles there is a chamber called atrium. So leads to the trachea, leads to the tracheoles, and finally blood get diffuse ಆಗುತ್ತೆ ಅದು. Okay, you can observe here. Actually ಇದು ಯಾವ ಥರ ಕಾಣಿಸುತ್ತೆ ನೋಡಿ. It looks like what is that? The tails of mermaid. ಈ ಮತ್ಸ್ಯಕನ್ಯೆಯ ಬಾಲ ಇರುತ್ತಲ್ಲ, ಹಾಗೆ ಯಾವುದೋ ಒಂದು ಆರ್ಗ್ಯಾನಿಸಮ್, ಅಕ್ವಾಟಿಕ್ ಆರ್ಗ್ಯಾನಿಸಮ್ ಥರ ಕಾಣಿಸುತ್ತೆ. ಬಟ್ ಆ್ಯಕ್ಚುಲಿ ದಿಸ್ ಈಸ್ ದ ರಿಯಲ್ ಸ್ಟ್ರಕ್ಚರ್. ರಿಯಲ್ ಅಂದರೆ ನಾವು ಬರ್ದಿರೋದು ದ ಸ್ಟ್ರಕ್ಚರ್ ಆಫ್ ವಾಟ್? ದ ಟ್ರೇಕಿಯರಿ ಸಿಸ್ಟಮ್. ಏನಿದೆ ಇಲ್ಲಿ? ಜಸ್ಟ್ ಯು ಕ್ಯಾನ್ ಅಬ್ಸರ್ವ್. ಆ್ಯಂಡ್ ಹಿಯರ್ ಇಸ್ ದ ಟ್ರೇಕಿಯರಿ ಸಿಸ್ಟಮ್ ಆ್ಯಂಡ್ ದಿಸ್ ಓಪನಿಂಗ್ ಇಸ್ ನಥಿಂಗ್ ಬಟ್ ಸ್ಪೈರಕಲ್. ಇದು ಸ್ಪೈರಕಲ್ ಆಗಿರುತ್ತೆ. ಆ್ಯಂಡ್ ದಿಸ್ ಈಸ್ ದ ಅಟ್ಮಾಸ್ಫಿಯರ್. ಯು ಕ್ಯಾನ್ ಸೇ ಅಟ್ಮಾಸ್ಫಿಯರ್ ಇದೆ. ಓಕೆ, ಆ್ಯಂಡ್ ಫ್ರಮ್ ದ ಅಟ್ಮಾಸ್ಫಿಯರ್ through the spiracle the oxygen enters, ಒಳಗಡೆ ಎಂಟರ್ ಆಗುತ್ತೆ. and here is a chamber, right? So that is nothing but atrium. ಇಲ್ಲೊಂದು ಚೇಂಬರ್ ಇದೆ, atrium, and also these are nothing but atriary muscles ಅಂತ ಹೇಳ್ತೀವಿ. Okay, so next, this is nothing but the trachea. This is trachea, and finally fine branches of trachea are called tracheoles. ಸೊ ಇವಾಗ ನಮಗೆ ಕಂಪೇರ್ ಮಾಡಿಕೊಂಡ್ರೆ
ನಮ್ಮಲ್ಲೂ ಕೂಡ ಟ್ರೇಕಿ ಏನಾಗುತ್ತೆ ಡಿವೈಡ್ ಆಗಿ ಬ್ರಾಂಕಸ್ ಆಗುತ್ತೆ, ಬ್ರಾಂಕ್ಯೂಲ್ಸ್, ಬ್ರಾಂಕಸ್ ಮತ್ತು ಬ್ರಾಂಕ್ಯೂಲ್ಸ್, ಬ್ರಾಂಕೈ ಬ್ರಾಂಕ್ಯೂಲ್ಸ್ ಆಗುತ್ತೆ. ಇಲ್ಲಿ ಟ್ರೇಕ್ಯೂಲ್ಸ್ ಅಂತ ಹೇಳ್ತಾ ಇದೀವಿ. ದೇರ್ ಯು ಕ್ಯಾನ್ ಅಬ್ಸರ್ವ್ ದ cytoplasm of the blood, right, and also the nucleus. So this is the structure. So how that oxygen get diffuses here, direct agi diffuse agutte, okay na. So that's the respiratory system. Tracheary system, respiratory tubules are nothing but trachea, tracheary system. And when it comes to there are 6, 2 dorsal, 2 ventral, 2 lateral. And finally when it comes to the spiracles, these are the openings of the trachea, and directly opens the atmosphere, and to the another end is there is a atrium. So that's the structure. Now we need to talk about the excretory system. Excretory system alli ಏನು ಇರುತ್ತೆ? It's not highly developed, but it is well defined for the cockroach. ಯಾವ ತರ ಅಂತ ಹೇಳಿದ್ರೆ, here the respiratory system or that includes, it is performed by the Malpighian tubules. So performed by Malpighian tubules. ಇಲ್ಲಿ Malpighian tubules ಗಳಿರುತ್ತೆ. Here I have written ಒಂದು ಸ್ಟ್ರಕ್ಚರ್ ಬರ್ದಿದ್ದೀನಿ. ಎಲ್ಲಿರುತ್ತೆ ಅಂತ ಗೊತ್ತು ನಿಮಗೆ? There are about 100 to 150 Malpighian tubules are present near the ileum. ಆ ಪ್ಲೇಸ್ ಅಲ್ಲಿ ಇರುತ್ತೆ. The main function of the Malpighian tubule is to remove the nitrogenous waste, right? So in the form of uric acid. So I'm just writing here, remove the nitrogenous wastes. ಇದು ವೇಸ್ಟ್ ಅನ್ನ ಏನು ಮಾಡುತ್ತೆ? ರಿಮೂವ್ ಮಾಡುತ್ತೆ. ಇನ್ ದ ಫಾರ್ಮ್ ಆಫ್ ವಾಟ್? ಇನ್ ದ ಫಾರ್ಮ್ ಆಫ್ ಯೂರಿಕ್ ಆಸಿಡ್. ಯೂರಿಕ್ ಆಸಿಡ್ನ ಮುಖಾಂತರ. ನೆನಪಿರಲಿ, ಮೋಸ್ಟ್ ಅಂತ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಲ್ ಕಾಕ್ರೋಚಸ್ ಆರ್ ಯೂಶುವಲಿ ಯೂರಿಕೋಟೆಲಿಕ್ ಇನ್ ನೇಚರ್. ವಾಟ್ಸ್ ದಾಟ್? ಯೂರಿಕೋಟೆಲಿಕ್ ಇನ್ ನೇಚರ್. ಯೂರಿಕೋಟೆಲಿಕ್ ಅಂತ ಹೇಳಿದ್ರೆ ಆರ್ಗ್ಯಾನಿಸಮ್ಸ್ ವಿಚ್ excretes the nitrogenous waste in the form of uric acid. ನಾವು ಯೂರಿಯೋಟೆಲಿಕ್, ಯೂರಿಯಾ ಮುಖಾಂತರ, ಕೆಲವು ಅಮೋನೋಟೆಲಿಕ್, ಅಮೋನಿಯಾ ಮುಖಾಂತರ ನೈಟ್ರೋಜನ್ ವೇಸ್ಟ್ಗಳನ್ನ ಹೊರ ಹಾಕೋದು. ಆಕ್ವಾಟಿಕ್ ಅನಿಮಲ್ಸ್ಗಳು, ಬರ್ಡ್ಸ್ಗಳು ಯೂರಿಕ್ ಆಸಿಡ್. ಸೊ ಕಾಕ್ರೋಚಸ್ಗಳು ಯೂರಿಕ್ ಆಸಿಡ್, ಎನ್ಸ್ ದೇ ಆರ್ ನಥಿಂಗ್ ಬಟ್ ಯೂರಿಕೋಟೆಲಿಕ್ ಅಂತ ಹೇಳ್ತೀವಿ. ಆ್ಯಂಡ್ ಸಮ್ ಆಫ್ ದ ಗ್ಲ್ಯಾಂಡ್ಸ್ ಆಲ್ಸೋ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಎಕ್ಸ್ಕ್ರೀಷನ್. ದೋಸ್ ಗ್ಲ್ಯಾಂಡ್ಸ್ ಆರ್ ನಥಿಂಗ್ ಬಟ್, ಯು ನೋ ದಟ್, uricose glands, nephrocytes and fat body. I am writing here what are the glands responsible for the excretion. So one, it is nothing but, yes, so those are fat body, okay, uricose glands, and the next one is nephrocytes, okay. And these uricose glands are present only in male. ಅದು ಮೇಲಲ್ಲಿ ಮಾತ್ರ ಇರುತ್ತೆ ಅಂತ. ಸೊ ಅಬ್ಸರ್ವ್ ಹಿಯರ್, ದ ಬಾಡಿ ಟಿಶ್ಯೂ ಇಸ್ ಪ್ರೆಸೆಂಟ್. ಬಾಡಿ ಟಿಶ್ಯೂಲಿ ಇರುತ್ತೆ, ಆ್ಯಂಡ್ ದೇ ಜನರೇಟ್ ದ ನೈಟ್ರೋಜನಸ್ ವೇಸ್ಟ್ ಇನ್ ದ ಫಾರ್ಮ್ ಆಫ್ ಪೊಟ್ಯಾಷಿಯಂ ಯೂರೇಟ್. ದೇ ಜನರೇಟ್ ದ ವೇಸ್ಟ್ ಇನ್ ದ ಫಾರ್ಮ್ ಆಫ್ ಪೊಟ್ಯಾಷಿಯಂ ಯೂರೇಟ್. ಪೊಟ್ಯಾಷಿಯಂ ಯೂರೇಟ್ನ ಮುಖಾಂತರ ಜನರೇಟ್ ಮಾಡುತ್ತೆ. ಸೊ ನೆಕ್ಸ್ಟ್, ದಿಸ್ ಪೊಟ್ಯಾಷಿಯಂ ಯೂರೇಟ್ that is absorbed by the Malpighian tubules through this epithelial membrane. ಸೊ ಅಲ್ಲೂ ಕೂಡ ಒಂದು ಎಪಿಥೀಲಿಯಲ್ ಕ್ಯೂಟಿಕಲ್ ಮೇಡ್ ಆಫ್ ಸೆಲ್ಸ್ ಇರುತ್ತೆ. ಆ ಲೇಯರ್ ಆಫ್ ಸೆಲ್ಸ್ ಮುಖಾಂತರ ಏನಾಗುತ್ತೆ? ಡಿಫ್ಯೂಸ್ ಆಗುತ್ತೆ. ಆ್ಯಂಡ್ ಒನ್ಸ್ ದಟ್ ಗೆಟ್ ಡಿಫ್ಯೂಸಸ್, ದಟ್ ಬ್ರೇಕ್ಸ್ ಡೌನ್ ಇನ್ ಟು ದ ಪೊಟ್ಯಾಷಿಯಂ ಬೈಕಾರ್ಬೊನೇಟ್ ಆ್ಯಂಡ್ ಆಲ್ಸೋ ಯೂರಿಕ್ ಆಸಿಡ್. ಸೊ ನಾವ್ ಇಟ್ಸ್ breaking into what? So what is that? That is nothing but potassium bicarbonate and plus ಯಾವುದಿದೆ? ಯೂರಿಕ್ ಆಸಿಡ್ ಆಗಿ ಏನಾಗುತ್ತೆ? ಕನ್ವರ್ಟ್ ಆಗುತ್ತೆ. ಓಕೆ, ಸೊ ನಾವು again in the same tubule, this potassium bicarbonate is being reabsorbed by the body tissue. ಇದು reabsorb ಆಗುತ್ತೆ ಯಾವುದು? ಪೊಟ್ಯಾಷಿಯಂ ಬೈಕಾರ್ಬೊನೇಟ್ ಅನ್ನೋದು. ಓಕೆ, and the uric acid, it's the nitrogenous base, and that is moved towards the genital organ to get it, or it may be rid of. ಹೊರಗಡೆ ಹಾಕ್ಲಿಕ್ಕೆ ಅದು ಮುಂದೆ ಹೋಗುತ್ತೆ. ಸೊ ಇವಾಗ ಈ ಕಾನ್ಸೆಪ್ಟ್ ಅರ್ಥ ಆಗಿದೆಯಲ್ಲ? ವಾಟ್ ಈಸ್ ದಟ್? ಬಾಡಿ ಟಿಶ್ಯೂ ವೇರ್ ದ ಮೆಟಬಾಲಿಸಮ್ ಟೇಕ್ಸ್ ಪ್ಲೇಸ್. ಅಲ್ಲಿ ಮೆಟಬಾಲಿಸಮ್ ಆಗ್ತಾ ಇರುತ್ತೆ ಥ್ರೂ ದ ಡಿಫ್ಯೂಷನ್. ಸೊ ಏನಾಗುತ್ತೆ? ದ ನೈಟ್ರೋಜನಸ್ ಬೇಸ್ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಇನ್ ದ ಫಾರ್ಮ್ ಆಫ್ ಪೊಟ್ಯಾಷಿಯಂ ಯೂರೇಟ್. ಅದಕ್ಕೊಂದು ಕಲರ್ನ ಕೊಡೋಣ ಇವಾಗ. ದಟ್ ಈಸ್ ಇನ್ ವಾಟ್ ಈಸ್ ದಿಸ್?
yellow color. ಈಗ potassium urate ಇದೆ. So now inside the Malpighian tubules, this potassium urate is breaking down into two important what is that, chemical compounds. So those are nothing but potassium urate, white color I am giving here, so you can write inside this one white color, and another one is uric acid, so that should be in like this color, uric acid ಇದೆ. Okay, now the potassium bicarbonate is reabsorbed from the body tissues. ಅದು ಮತ್ತೆ ಏನಾಗುತ್ತೆ, reabsorb ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ this is very important to our body to maintain the pH of the body fluid. ಅದು pH ಅನ್ನ ಮೇಂಟೈನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ವೈಟ್ ಕಲರ್ಡ್ ಪಾರ್ಟಿಕಲ್ ಇಸ್ ಬೀಯಿಂಗ್ reabsorbed, ಮತ್ತೆ ಇಲ್ಲಿ ಬಂತು ಹೊರಗಡೆಗೆ. ಬಟ್ ದಿಸ್ pink color, purple color, that what I have written, uric acid, so that will be stay and that is moving towards the outside, get rid of. Okay, so now you can able to differentiate that, you can easily describe that. Excretory system anta helidre enu, cockroach alli excretory system annadu, it is performed by the Malpighian tubules. There are about 100 to 150 Malpighian tubules are present irutte. ಅದರ ಜೊತೆಗೆ that is mainly responsible for the removal of the nitrogenous base in the form of uric acid. Hence almost all cockroaches are nothing but uricochelic in nature. ಅದು uricochelic ಆಗಿರುತ್ತೆ. ಇದರ ಜೊತೆಗೆ they also maintains the osmoregulation. Osmoregulation ನ ಮೇಂಟೈನ್ ಮಾಡುತ್ತೆ. And finally, when it comes to the different glands responsible for that, fat body, uricose glands and nephrocytes are responsible for this particular process. Next, ಇಲ್ಲಿಗೆ ಬಂದ್ರೆ, so body tissues, they are generating the nitrogen space in the form of what? Potassium urate. Potassium urate produce ಆಗುತ್ತೆ. Then finally potassium bicarbonate, uric acid produce ಆಗುತ್ತೆ. Potassium bicarbonate reabsorb ಆಗುತ್ತೆ. Uric acid remove ಆಗುತ್ತೆ. So this is nothing but the excretory system. Next, let's talk about the nervous system. It's very simple. The nervous system ಅಂತ ಏನಿದೆ, so cockroaches have all three different types of nervous system. ಎಲ್ಲ ಇರುತ್ತೆ. ಯಾವ್ಯಾವುದು? ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೊ ಮೇನ್ ಆಗಿ ಎರಡನ್ನ ತಿಳ್ಕೊಬೇಕು ನಾವು. ಒನ್ ಈಸ್ ಅಬೌಟ್ ದ ಬ್ರೈನ್, another one is about the nerve cord. Nerve cord. ಓಕೆ, ಸೊ ಬ್ರೈನ್ ಅನ್ನೋದು ಏನಾಗಿರುತ್ತೆ, ಸೊ ಇದನ್ನ ನಾವು ಸೂಪ್ರಾ ಈಸೋಫೇಜಿಯಲ್ ಗ್ಯಾಂಗ್ಲಿಯನ್ ಅಂತ ಹೇಳ್ತೀವಿ. ಸೂಪ್ರಾ ಈಸೋಫೇಜಿಯಲ್ ಗ್ಯಾಂಗ್ಲಿಯಾನ್ ಅಂತ ಹೇಳ್ಬಿಟ್ಟು. ಓಕೆ, ಯಾಕಿರ್ಬೋದು? ಇಲ್ಲಿ ಹೆಸರಲ್ಲೇ ಹೇಳ್ತಾ ಇದೆ ಸೂಪ್ರಾ ಮೀನ್ಸ್ ಎಬೋ, ಈಸೋಫೇಜಿಯಲ್ ಅಂದರೆ ಆ ತಲೆಯ ಭಾಗದಲ್ಲಿ ಕಂಡು ಬರೋದು ಅಂತ ಅರ್ಥ. ಓಕೆ, ಸೂಪ್ರಾ ಈಸೋಫೇಜಿಯಲ್, ಸೊ ಗ್ಯಾಂಗ್ಲಿಯಾನ್ ದಟ್ ಈಸ್ ಯೂಶಲಿ ರಿಂಗ್ ಲೈಕ್ ಸ್ಟ್ರಕ್ಚರ್. ಓಕೆ, ವಿಚ್ ಈಸ್ ಯೂಶಲಿ ರಿಂಗ್ ಲೈಕ್ ಸ್ಟ್ರಕ್ಚರ್, ಆನ್ಯುಲಸ್ ರಿಂಗ್ ಲೈಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನರ್ವ್ ಕಾರ್ಡ್ಗೆ ಬಂದರೆ, ಸೊ ಯೂಶಲಿ ದಟ್ ಎಕ್ಸ್ಟೆಂಡ್ಸ್ ಥ್ರೂಔಟ್ ದ ಬಾಡಿ ಎಕ್ಸ್ಟೆಂಡ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ನರ್ವ್ ಕಾರ್ಡಿಗೆ ಈಗ ನೀವು ಕ್ಲಾಸ್ 11 ಡಿಫ್ರೆನ್ಶಿಯೇಟ್ ಮಾಡಿರ್ತೀರ. ಸೊ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ವರ್ಟಿಬ್ರೇಟ್ಸ್ ಆ್ಯಂಡ್ ಇನ್ವರ್ಟಿಬ್ರೇಟ್ಸ್, ಕಾರ್ಡೇಟ್ಸ್ ಆ್ಯಂಡ್ ನಾನ್ ಕಾರ್ಡೇಟ್ಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡಿರ್ತೀರ. ಆ ಡಿಫ್ರೆನ್ಶಿಯೇಟ್ ಮಾಡುವಾಗ ಪೊಸಿಷನನ್ನು ಕೂಡ ಬರೆದಿರ್ತೀರ, ನೆನಪಿದೆಯಾ? ಆ ಪೊಸಿಷನ್ ಏನಿರುತ್ತೆ, ನರ್ವ್ ಕಾರ್ಡ್ ಈಸ್ ಯೂಶಲಿ ಡಾರ್ಸಲ್. ಎಲ್ಲಿ ಡಾರ್ಸಲ್ ಆಗಿರುತ್ತೆ? ನಮ್ಮಲ್ಲಿ ಡಾರ್ಸಲ್ ಆಗಿರುತ್ತೆ, ಹೌದಲ್ವಾ? ಬಟ್ ಇಲ್ಲಿಗೆ ಬಂದಾಗ ಏನಾಗಿರುತ್ತೆ, ಇದು ವೆಂಟ್ರಲ್, ಆಪೋಸಿಟ್ ಆಗಿರುತ್ತೆ. ಓಕೆ, ಈಗ ನಮ್ಮಲ್ಲಿ ಯಾವ ಥರ ಇರುತ್ತೆ ಯೂಶಿಯಲ್ ಆಗಿ? ದಾಟ್ ಈಸ್ ಯೂಶಿಯಲಿ ಹಾಲೋ ಇನ್ ನೇಚರ್, ಬಟ್ ಹಿಯರ್ ಇಟ್ ಈಸ್ ಸಾಲಿಡ್ ಇನ್ ನೇಚರ್, ಸಾಲಿಡ್ ಆಗಿರುತ್ತೆ. ಆ್ಯಂಡ್ ನಮ್ಮಲ್ಲಿ ಸಿಂಗಲ್ ಆಗಿರುತ್ತೆ, ಇಲ್ಲಿ ಡಬಲ್ ಆಗಿರುತ್ತೆ, ಡಬಲ್ ಅಂತ ಹೇಳ್ತೀವಿ. ಸೊ ರಿಮೆಂಬರ್, ನರ್ವ್ ಕಾರ್ಡ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಕಾಕ್ರೋಚ್ ವಿಚ್ ಈಸ್ ಯೂಶಲಿ ವೆಂಟ್ರಲ್, ಸಾಲಿಡ್ ಆ್ಯಂಡ್ ಡಬಲ್. ನಮ್ಮಲ್ಲಿ ವರ್ಟಿಬ್ರೇಟ್ಸ್ಗಳಲ್ಲಿ ಅಥವಾ ಕಾರ್ಡೇಟ್ಸ್ಗಳಲ್ಲಿ ಡಾರ್ಸಲ್ ನರ್ವ್ ಕಾರ್ಡ್ ಇಸ್ ಪ್ರೆಸೆಂಟ್ ವಿಚ್ ಈಸ್ ಹಾಲೋ ಇನ್ ನೇಚರ್ ಆ್ಯಂಡ್ ವಿಚ್ ಈಸ್ ಸಿಂಗಲ್ ಆಗಿರುತ್ತೆ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ದ ನರ್ವಸ್ ಸಿಸ್ಟಮ್ ಇನ್ ಕಾಕ್ರೋಚ್. ಜೊತೆಗೆ ಇನ್ನೊಂದು ಮೇನ್ ಆಗಿ ಹೇಳಬೇಕಾಗಿರೋದು, ನರ್ವ್ ಕಾರ್ಡಲ್ಲಿ 9 ಗ್ಯಾಂಗ್ಲಿಯಾನ್ಸ್ಗಳಿರುತ್ತೆ. ಓಕೆ, ಸೊ ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್, 9 ganglions in the nerve cord, and you must remember the nervous system as well and regions as well. ಮೇನ್ ಆಗಿ ಇನ್ನೊಂದು ರೀಜನ್ಸ್ಗಳು, ಥೊರಾಸಿಕ್ ಅಲ್ಲಿ ಎಷ್ಟಿರುತ್ತೆ, ಹೆಡ್ ರೀಸನ್ ಅಲ್ಲಿ ಎಷ್ಟಿರುತ್ತೆ, ಥೊರಾಸಿಕ್ ಆ್ಯಂಡ್
ಹೆಡ್ ರೀಜನ್ ಅಲ್ಲ, abdomen ಅಲ್ಲಿ, abdomen. 3 in thorax and 6 in abdomen. Okay, so what is that? Nervous system, CNS, ANS, PNS. Poorly developed actually. Brain is there, supra esophageal ganglion anta heltivi, ring like structure irutte. Nerve cord ge bandaga, so there are about 9 ganglions are present, 3 in thorax and 6 in abdomen. So nerve cord is usually so ventral, solid and double. Okay, ventral side alli irutte, solid ಆಗಿರುತ್ತೆ, ಡಬಲ್ ಇರುತ್ತೆ. ಸೊ ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಯು ನೋ ದಟ್ ಒನ್ ಫ್ಯಾಕ್ಟ್. ಓಕೆ, ಇಫ್ ಯು ಕಟ್ ದ ಹೆಡ್ ಆಫ್ ಕಾಕ್ರೋಚ್, ದ ಬಾಡಿ ಕ್ಯಾನ್ ಲೀವ್ ಫಾರ್ ಫ್ಯೂ ಡೇಸ್. ನಾವು ಕಾಕ್ರೋಚ್ ತಲೆಗೆ ಕಟ್ ಮಾಡಿದ್ರು ಕೂಡ ಅದ್ರ ಬಾಡಿ ಸ್ವಲ್ಪ ದಿನ ಬದುಕಿರುತ್ತೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸೊ ಹಿಯರ್ ದ ಹೆಡ್ ಆಫ್ ದ ಕಾಕ್ರೋಚ್ ಹೋಲ್ಡ್ಸ್, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ಹೆಡ್ ಆಫ್ ದ ಕಾಕ್ರೋಚ್, ಓಕೆ, ಸೊ that holds only 1/3 of the nervous system. 1/3 of the nervous system. Hence, the body may survive even after removing the head. ಹಾಗೆ ಉಳ್ಕೊಳ್ಳುತ್ತೆ ಅಂತ. So that is the nervous system. Now we need to talk about the reproductive system. ಸೊ ಇಲ್ಲಿಗ ಸ್ವಲ್ಪ ಡೆವಲಪ್ಮೆಂಟ್ ಬಗ್ಗೆನೂ ತಿಳ್ಕೊಳ್ಳೋಣ. ಸೊ ಯಾವ ಥರ ಇರುತ್ತೆ? ಸೊ you just remember all these words. Maybe just a minute. Development in cockroach reproductive system. Okay, this is not required, I guess. Okay, development as well as the reproduction I have mentioned in the single slide. ಯಾವ ಥರ reproduction ಆಗುತ್ತೆ? All cockroaches are usually dioecious in nature. Dioecious ಅಂತ ಹೇಳಿದ್ರೆ unisexual. Male and female sexes are separate ಅಂತ ಹೇಳ್ತೀವಿ. They reproduce through the sexual method. Sexual method ಮುಖಾಂತರ by producing sperms and ova ಏನು ಮಾಡುತ್ತೆ, ಅದು reproduce ಮಾಡುತ್ತೆ. ಸೊ ಅದ್ರ ಜೊತೆಗೆ ಯೂಶಲಿ ದ ಡೆವಲಪ್ಮೆಂಟ್ ಆಫ್ ದ ಕಾಕ್ರೋಚ್ ಈಸ್ ಇಂಡೈರೆಕ್ಟ್. ಫರ್ಟಿಲೈಸೇಷನ್ ಇಂಟರ್ನಲ್ ಆಗಿರುತ್ತೆ, ಡೆವಲಪ್ಮೆಂಟ್ ಏನಾಗಿರುತ್ತೆ, ಇಂಡೈರೆಕ್ಟ್ ಆಗಿರುತ್ತೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಡೈರೆಕ್ಟ್ ಡೆವಲಪ್ಮೆಂಟ್? ದಟ್ ಈಸ್ ನಥಿಂಗ್ ಬಟ್ ಪ್ರೆಸೆನ್ಸ್ ಆಫ್ ಲಾರ್ವಲ್ ಸ್ಟೇಜ್ ಇರುತ್ತೆ. ಸೊ ದಟ್ ಲಾರ್ವಾ ಪ್ರೆಸೆಂಟ್ ಹಿಯರ್, ದಟ್ ಈಸ್ ನಥಿಂಗ್ ಬಟ್, ಅದಕ್ಕೆ ಏನಂತ ಹೇಳ್ತೀವಿ, ನಿಂಫ್ ಅಂತ ಹೇಳ್ತೀವಿ. ದಟ್ ಈಸ್ ನಥಿಂಗ್ ಬಟ್ ದ ನಿಂಫ್. ಕನ್ನಡದಲ್ಲಿ ಇದಕ್ಕೆ ಅಪ್ಸರ ಕೀಟ ಅಂತ ಹೇಳ್ತಾರೆ. ನೋಡಿ, ಅಪ್ಸರ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಎ ನೇಮ್ ಆಫ್ ಎನಿ ಪೆನ್ಸಿಲ್, ಇಟ್ ಈಸ್ ನಥಿಂಗ್ ಬಟ್, ಅಂದರೆ ತುಂಬ ವೈಟ್ ಕಲರ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಅಪ್ಸರ ಅಂತ ಹೇಳ್ತಾರೆ. ನಿಂಫ್ ಅಂತ ಹೇಳ್ತೀವಿ. ದಟ್ಸ್ ದ ಲಾರ್ವಲ್ ಸ್ಟೇಜ್. ಸೊ ಆ್ಯಂಡ್ ಆಫ್ಟರ್ ದಾಟ್ ಏನಾಗುತ್ತೆ, ಅದು ಅಡಲ್ಟ್ ಆಗುತ್ತೆ. ಸೊ ದಟ್ ಬಿಕಮ್ಸ್ ದ ಅಡಲ್ಟ್ ಆಗುತ್ತೆ. ಅಡಲ್ಟ್ ಆಗೋದಕ್ಕೂ ಮುಂಚೆ ಏನಾಗಬೇಕು, ದೇರ್ ಇಸ್ ಲಾಟ್ ಆಫ್ ಮಾಡಿಫಿಕೇಶನ್. ಸೊ ಅಲ್ಲೇನಾಗುತ್ತೆ, ಸೀರೀಸ್ ಆಫ್ ಚೇಂಜಸ್ ದಟ್ ಅಕ್ಕರ್ಸ್ ಇನ್ ಬಿಟ್ವೀನ್ ದ ಲಾರ್ವಾ ಆ್ಯಂಡ್ ದ ಅಡಲ್ಟ್. ಲಾರ್ವಾ ಮತ್ತು ಈ ಅಡಲ್ಟ್ಗಳಲ್ಲಿ ಸೀರೀಸ್ ಆಫ್ ಚೇಂಜಸ್ ಆಗುತ್ತೆ. ದಿಸ್ ಸೀರೀಸ್ ಆಫ್ ಚೇಂಜಸ್ ದಟ್ ಅಕ್ಕರ್ಸ್ ದೀಸ್ ಕೈಂಡ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ನಥಿಂಗ್ ಬಟ್ ಮೆಟಮಾರ್ಫೋಸಿಸ್, ರೂಪ ಪರಿವರ್ತನೆ ಅಂತ ಹೇಳ್ತೀವಿ. ದ ಯಂಗ್ ಒನ್ಸ್ ಆಫ್ ಕಾಕ್ರೋಚಸ್ ಆರ್ ನಥಿಂಗ್ ಬಟ್ ಲಾರ್ವಾ ಆ್ಯಂಡ್ ದ ನೇಮ್ ಈಸ್ ನಥಿಂಗ್ ಬಟ್ ನಿಂಫ್, ವಿಚ್ ಆರ್ ಎಂಟೈರ್ಲಿ ಡಿಫರ್ ಇನ್ ದೇರ್ ಸ್ಟ್ರಕ್ಚರ್ ಆ್ಯಂಡ್ ಶೇಪ್. ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹೇಗೆ ಅಂತ ಹೇಳಿದ್ರೆ, ದೇ ಡು ನಾಟ್ ಹ್ಯಾವ್ ವಿಂಗ್ಸ್, ಹುಟ್ಟಿದಾಗ ಅವುಗಳಿಗೆ ವಿಂಗ್ಸ್ಗಳಿರೋಲ್ಲ. ಆ್ಯಂಡ್ ದೇ ಡು ನಾಟ್ ಹ್ಯಾವ್ ಎನಿ ಗೋನಾಟ್ಸ್, ಅವುಗಳಿಗೆ ಗೋನಾಟ್ಸ್ಗಳು ಕೂಡ ಇರೋದಿಲ್ಲ. ಗೋನಾಟ್ಸ್ ಅಂತ ಹೇಳಿದ್ರೆ ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳೇ ಇರೋದಿಲ್ಲ ಹುಟ್ಟಿದಾಗ. ಸೊ ಡೆವಲಪ್ ಆಗ್ತಾ ಏನಾಗುತ್ತೆ, ಅಡಲ್ಟ್ ಆದಾಗ ಅದು ಸೊ ಎಲ್ಲ ಡೆವಲಪ್ ಆಗುತ್ತೆ, ವಿಂಗ್ಸು ಮತ್ತು ಗೋನಾಟ್ಸ್ಗಳು. ಸೊ ಅಲ್ಲಿ ಏನಾಗುತ್ತೆ, ತುಂಬಾ ಮೌಲ್ಟಿಂಗ್ ಪ್ರೋಸೆಸ್ಗಳಾಗುತ್ತೆ. ಸೊ ಲಾಟ್ ಆಫ್ ಮೌಲ್ಟಿಂಗ್ ಪ್ರಾಸೆಸ್, ಅಬೌಟ್ 10 to 13 ಮೌಲ್ಟಿಂಗ್ ಪ್ರಾಸೆಸ್ ಟೇಕ್ಸ್ ಪ್ಲೇಸ್. ಸೊ ಡ್ಯೂರಿಂಗ್ ದ ಮೆಟಮಾರ್ಫೋಸಿಸ್. ಮೌಲ್ಟಿಂಗ್ ಅಂತ ಹೇಳಿದ್ರೆ ಏನು ಆಗಿದ್ರೆ, ಮೌಲ್ಟಿಂಗ್ ಇನ್ ದ ಸೆನ್ಸ್ ದ ಪ್ರಾಸೆಸ್ ಆಫ್ ಶೆಡ್ಡಿಂಗ್ ದೇರ್ ಸ್ಕಿನ್. ಅದರ ಸ್ಕಿನ್ನನ್ನು ಶೆಡ್ ಮಾಡೋದು ಅಂತ ಹೇಳ್ತೀವಿ, ಪೊರೆ ಬಿಡುವುದು ಅಂತ ಹೇಳ್ತೀವಲ್ಲ ಆ ಥರ. ಸೊ ಅವುಗಳಿಗೆ ಬಂದಾಗ ಸ್ನೇಕ್ಸಲ್ಲಿ ನಾವು ಅದನ್ನು ಸಾಯಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಇದಕ್ಕೆ ನಾವು ಮೌಲ್ಟಿಂಗ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಬೇಕಾಗುತ್ತೆ. ಓಕೆ, ಸೊ ದ ಲಾರ್ವಾ ಬಿಕಮ್ಸ್ an adult that takes nearly about 10 months to 1 year, and the young ones of the larva are the cockroaches, nothing but nymph, which are entirely different in their structure because they don't have any wings as well as the gonads. Okay, and that becomes adult through the process called molting. So process of shedding their skin, and metamorphosis anta heltivi, the series of changes that occurs in between the larva and the adult anta. Parametabolism and incomplete, the same, nothing but parametabolism ಅಂತ ಹೇಳಿದ್ರೆ ಇನ್ಕಂಪ್ಲೀಟ್ ಅಂತಲೂ ಕೂಡ ಆಗುತ್ತೆ ಅದು. ಸೊ ಹಾಗಾಗಿ ಡೆವಲಪ್ಮೆಂಟ್ ಇನ್ ಕಾಕ್ರೋಚ್ ಆಯಿತು.
ಇದು ಯಾಕೆ ಮುಂಚೆನೇ ಹೇಳಿದೆ ಅಂತ ಹೇಳಿದ್ರೆ ರೀಪ್ರೊಡಕ್ಷನ್ ಗೊತ್ತಿರಲಿ ನಿಮಗೆ ಅಂತ, ಕೊನೆಯಲ್ಲೂ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ತುಂಬ ಸಿಂಪಲ್ ಆಗಿರುತ್ತೆ, ಫಂಕ್ಷನ್ ಅರ್ಥ ಮಾಡ್ಕೊಂಡ್ರೆ ಸಾಕು ಇವಾಗ. ಸೊ ಏನು ಫಂಕ್ಷನ್ಸ್ಗಳು, ಪಾರ್ಟ್ಸ್ಗಳು ಗೊತ್ತಿದೆ ಅಂತ ಅನ್ಕೊಳ್ತೀನಿ ನಾನು ನಿಮಗೆ. ಎಸ್, ಯೂಶಲಿ ಎ ಪೇರ್ ಆಫ್ ಟೆಸ್ಟಿಕಲ್ಸ್ ಆರ್ ಪ್ರೆಸೆಂಟ್. ಓಕೆ, ಎ ಪೇರ್ ಆಫ್ ಟೆಸ್ಟಿಕಲ್ಸ್ ಆರ್ ಪ್ರೆಸೆಂಟ್, ಒಂದು ಜೊತೆ ಇರುತ್ತೆ. ಎಲ್ಲಿರುತ್ತೆ ಅಂತ ಗೊತ್ತಿದೆಯಲ್ವಾ, 9th ಮತ್ತು 10th ಸೆಗ್ಮೆಂಟ್ಗಳಲ್ಲಿ ಇರುತ್ತೆ. ಸೊ ಜೆನೈಟಲ್ ಚೇಂಬರ್, ಬ್ರೂಡ್ ಪೌಚ್ ಅಂತೀವಲ್ಲ ಅಲ್ಲಿ. ನೆಕ್ಸ್ಟ್ ದಟ್ ಪ್ರೊಡ್ಯೂಸಸ್, ದೇರ್ ಆರ್ ಮೆನಿ ಲೋಬ್ಸ್, ಅಲ್ಲಿ ಲೋಬ್ಸ್ಗಳಿರುತ್ತೆ. ಆ್ಯಂಡ್ ಫೈನಲಿ ದೇ ಆರ್ ಪ್ರೊಡ್ಯೂಸಿಂಗ್ ದ ಸ್ಪರ್ಮ್ ಆ್ಯಂಡ್ ದಟ್ ಈಸ್ ಕ್ಯಾರಿಡ್ ಬೈ ದ ವ್ಯಾಸ್ ಡಿಫರೆನ್ಸ್. ವ್ಯಾಸ್ ಡಿಫರೆನ್ಸಿಂದ ಅದು ಕ್ಯಾರಿ ಆಗುತ್ತೆ. ನೆಕ್ಸ್ಟ್ ದಟ್ ಅಟ್ಯಾಚಸ್ ಟು ಎ ಕೈಂಡ್ ಆಫ್ ಎ ಗ್ಲ್ಯಾಂಡ್ ದಟ್ ಈಸ್ ನಥಿಂಗ್ ಬಟ್ ಮಶ್ರೂಮ್ ಗ್ಲ್ಯಾಂಡ್. ಇಲ್ಲೊಂದು ಮಶ್ರೂಮ್ ಗ್ಲ್ಯಾಂಡ್ ಇದೆ, ಅದಕ್ಕೆ ಅಟ್ಯಾಚ್ ಆಗುತ್ತೆ. ಆ ಮಶ್ರೂಮ್ ಗ್ಲ್ಯಾಂಡಲ್ಲೇ 3 ಪಾರ್ಟ್ಸ್ಗಳಿರುತ್ತೆ ದಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ವೈಟ್ ಕಲರ್ಲಿ ಏನಿದೆ, ದೀಸ್ ಆರ್ ನಥಿಂಗ್ ಬಟ್ ಲಾಂಗ್ ಟ್ಯೂಬ್ಯೂಲ್ಸ್, and here you can observe the small tubules, okay, and here you can observe small pocket like structure tubules. Those are nothing but seminal vesicles. Okay, so next illi yellow color ducts ideyalla, these are nothing but ejaculatory ducts ಅಂತ ಹೇಳ್ತೀವಿ. ನೆಕ್ಸ್ಟ್ ಅದಾದಮೇಲೆ ದೇರ್ ಯು ಕ್ಯಾನ್ ಅಬ್ಸರ್ವ್ ನಂಬರ್ ಆಫ್ ಫೆಲೋಮಿಯರ್ಸ್. ಸೊ ಫೆಲೋಮಿಯರ್ಸ್ಗಳಲ್ಲಿ ರೈಟ್ ಫೆಲೋಮಿಯಾ, ಲೆಫ್ಟ್ ಫೆಲೋಮಿಯಾ, ವೆಂಟ್ರಲ್ ಫೆಲೋಮಿಯರ್ ಅಂತ ನಾವು ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಐ ಆಮ್ ಜಸ್ಟ್ ರೈಟಿಂಗ್ ಫೆಲೋಮಿಯಾ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ ದ anal cerci, and there you can observe caudal style, and there you can observe the ventral cerci. ಇದು ಯಾವುದು ವೆಂಟ್ರಲ್ ಫೆಲೋಮಿಯರ್ ಆಗಿರುತ್ತೆ, ಇದು ಲೆಫ್ಟ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಸೂಡೋಪೆನಿಸ್ ಹಿಯರ್, ಸೂಡೋಪೆನಿಸ್. ನಾವು ಫಂಕ್ಷನ್ಸ್ ಬಗ್ಗೆ ತಿಳ್ಕೊಬೇಕು. ಟೆಸ್ಟ್ ಇಸ್ ಯೂಶಲಿ ಪ್ರೊಡ್ಯೂಸಿಂಗ್, ಏನು ಪ್ರೊಡ್ಯೂಸ್ ಮಾಡುತ್ತೆ, ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡುತ್ತೆ, ಸ್ಪರ್ಮ್. ಸೊ ದಟ್ ಯು ಕ್ಯಾನ್ ಸೇ ಲೇಟರ್ ಸ್ಪರ್ಮ್ಯಾಟೋಫೋರ್. ಅದನ್ನು ನೀವು ನೆಕ್ಸ್ಟ್ ಅದನ್ನು ಸ್ಪರ್ಮ್ಯಾಟೋಫೋರ್ ಅಂತ ಹೇಳಬೇಕು. ಸೊ ಹೇಗೆ ಅಂತ ನೋಡ್ತೀನಿ. ಎಸ್, ಸ್ಪರ್ಮ್ಯಾಟೋಫೋರ್ ಇದೆ ಇವಾಗ. ನೆಕ್ಸ್ಟ್ that reaches the common ejaculatory duct near the what? So mushroom gland ಏನಾಗುತ್ತೆ, ಎಲ್ಲ ಅಲ್ಲಿ ಕಂಬೈನ್ ಆಗುತ್ತೆ. So vas difference, these are the tubes which carry the sperm towards the mushroom gland, carry ಮಾಡ್ತಾ ಇದೆ. But once that comes here, ಇಲ್ಲಿಗೆ ಬಂದಾದ್ಮೇಲೆ, so remember that long tubules that produces the layer of the spermatophore, inner layer of the spermatophore. ಸ್ಪರ್ಮ್ಯಾಟೋಫೋರ್ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಸ್ಪರ್ಮ್ಯಾಟೋಫೋರ್. ದೇರ್ ಯು ಕ್ಯಾನ್ ಅಬ್ಸರ್ವ್. ಓಕೆ, ಇದರಲ್ಲಿ ಔಟರ್ ಲೇಯರ್, ಇನ್ನರ್ ಲೇಯರ್ ಆ್ಯಂಡ್ ದ ಮಿಡಲ್ ಲೇಯರ್ ಅಂತ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇನ್ನೊಂದು ಪಾರ್ಟ್ ಇದೆ ಉಳ್ಕೊಂತಲ್ವಾ. What is that? Phallic gland ಇದೆ. ಸೊ ಇವಾಗ ಇಲ್ಲಿ ಸ್ಪರ್ಮ್ಯಾಟೋಫೋರ್ ಅಲ್ಲಿ ಯಾವ್ಯಾವ ಲೇಯರ್ ಅನ್ನ ಯಾವ ಆರ್ಗನ್ಸ್ಗಳು ಸೆಕ್ರೀಟ್ ಮಾಡುತ್ತೆ ಅಂತ ಗೊತ್ತಿರಬೇಕು. ಅಂಡ್ ಆಸ್ ಐ ಸೆಡ್, ದಿಸ್ ಒನ್ ಫ್ಯಾಲಿಕ್ ಗ್ಲ್ಯಾಂಡ್ ಅಂತ ಏನಿದೆ, ಇಟ್ ಸೆಕ್ರೀಟ್ಸ್ ದ ಔಟರ್ ಲೇಯರ್ ಆಫ್ ದ ಸ್ಪರ್ಮ್ಯಾಟೋಫೋರ್. ಓಕೆ, ಇಟ್ ಫಾರ್ಮ್ಸ್ ದ ಔಟರ್ ಲೇಯರ್ ಆಫ್ ದ ಸ್ಪರ್ಮ್ಯಾಟೋಫೋರ್. Ejaculatory that forms and secretes middle layer of the spermatophore, middle. And when it comes to this one, longitudinal tubules, the inner layer of the spermatophore. Remember this. And small tubules that fills and also that provides the nutrients to the what spermatophore. So nourishes the spermatophore, or nutrients to the spermatophore. Nutrients to the spermatophore ಅಂತ ಹೇಳ್ತೀವಿ. ನೆಕ್ಸ್ಟ್ seminal vesicles that stores the spermatophores. Okay, see what are the different structure present in male reproductive system. 9th ಮತ್ತು 10th segment ಅಲ್ಲಿ
ಜನೈಟಲ್ ಚೇಂಬರ್ ಇರುತ್ತೆ, ಅದನ್ನು ಬಿಟ್ಟರೆ ಬೇರೆ ಬೇರೆ ಪಾರ್ಟ್ಸ್ಗಳೇನಿರುತ್ತೆ ಹಾಗೆ ನೋಡಿ ಒಂದ್ಸಲ. ಸೊ ದೇರ್ ಆರ್ ಅಬೌಟ್ 1 pair ಆಫ್ ಟೆಸ್ಟಿಕಲ್ಸ್, ಒಂದು ಜೊತೆ ಟೆಸ್ಟಿಕಲ್ಸ್ ಇರುತ್ತೆ. ದೇ ಪ್ರೊಡ್ಯೂಸ್ ದ ಸ್ಪರ್ಮ್ ಆಸ್ ಯೂಶುವಲ್ ಅಂಡ್ ದಟ್ ಈಸ್ ಕ್ಯಾರಿಡ್ ಟುವರ್ಡ್ಸ್ ದ ಮಶ್ರೂಮ್ ಗ್ಲ್ಯಾಂಡ್ ವಿಚ್ ಇಸ್ ಪ್ರೆಸೆಂಟ್ ಹಿಯರ್ ಥ್ರೂ ದ ವ್ಯಾಸ್ ಡಿಫರೆನ್ಸ್ ಮುಖಾಂತರ ಹೋಗುತ್ತೆ. ಅಂಡ್ ಒನ್ಸ್ ದಟ್ ಎಂಟರ್ಸ್ ನಿಯರ್ ದ ಮಶ್ರೂಮ್ ಗ್ಲ್ಯಾಂಡ್, ಬೇರೆ ಬೇರೆ ಗ್ಲ್ಯಾಂಡ್ಸ್ಗಳೇನು ಮಾಡುತ್ತೆ, ಆ ಸ್ಪರ್ಮ್ಯಾಟೋಫೋರ್ಗೆ ಲೇಯರ್ಸ್ಗಳನ್ನು ಸೆಕ್ರೆಟ್ ಮಾಡುತ್ತೆ. ಸೊ ಸ್ಪರ್ಮ್ಯಾಟೋಫೋರ್ ಹ್ಯಾಸ್ 3 layers, ಔಟರ್, ಮಿಡಲ್ ಅಂಡ್ ಇನ್ನರ್. ಸೊ ಔಟರ್ ಲೇಯರ್ ಆಫ್ ದ ಸ್ಪರ್ಮ್ಯಾಟೋಫೋರ್ ಈಸ್ ಸೆಕ್ರೆಟೆಡ್ ಬೈ ದ ಫ್ಯಾಲಿಕ್ ಗ್ಲ್ಯಾಂಡ್ ಹಿಯರ್. ಸೊ ಇಲ್ಲಿ ಪಿಂಕ್ ಕಲರ್ ಇದೆಯಲ್ಲ, ಇದನ್ನ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ದ ಮಿಡಲ್ ಲೇಯರ್ ಆಫ್ ದ ಸ್ಪರ್ಮ್ಯಾಟೋಫೋರ್ ಇಸ್ ಸೆಕ್ರೆಟೆಡ್ ಬೈ ದ ಇಜಾಕ್ಯುಲೇಟರಿ ಡಕ್ಟ್, ಅಲ್ಲಿಂದ ಸೆಕ್ರೆಟ್ ಆಗುತ್ತೆ. ಸೊ ಈ ಒಂದು ಪೋರ್ಷನ್ ಇಂದ. ಅಂಡ್ ದ ಇನ್ನರ್ ಲೇಯರ್ ಆಫ್ ದ ಸ್ಪರ್ಮ್ಯಾಟೋಫೋರ್ ಇಸ್ ಸೆಕ್ರೆಟೆಡ್ ಬೈ ದ ಲಾಂಗ್ ಟ್ಯೂಬ್ಯೂಲ್ಸ್ ಆಫ್ ದ ಮಶ್ರೂಮ್ ಗ್ಲ್ಯಾಂಡ್ ಅಂಡ್ ಸ್ಮಾಲ್ ಟ್ಯೂಬ್ಯೂಲ್ಸ್ ಆಫ್ ದ ಮಶ್ರೂಮ್ ಗ್ಲ್ಯಾಂಡ್ responsible for the providing the nutrients to the spermatophore. Okay, next seminal vesicles, these are the tube-like structure responsible for storing the spermatophore, store ಮಾಡುತ್ತೆ. And once that is stored and matured, and finally that is moving towards the ejaculatory ducts and through these phelomeres, with the help of these phelomeres, and that is copulated, inseminated to the what? Female genital tract. Okay, so ಇದು ಮೇಲ್ ಆಯಿತು. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಬಂದರೆ ತುಂಬ ಈಸಿ ಇದೆ, ನೆನ್ಪಿಟ್ಕೊಬೋದು. ಹೇಗಿದೆ? ಎ ಪೇರ್ ಆಫ್ ಓವೆರೀಸ್ ಆರ್ ಪ್ರೆಸೆಂಟ್. ಓಕೆ, ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಓವರೀಸ್, 1 pair ಇರುತ್ತೆ ಓವೆರಿ, 1 pair ಆಫ್ ಓವೆರೀಸ್ ಪ್ರೆಸೆಂಟ್. ಓಕೆ, ನೆಕ್ಸ್ಟ್ ಅದಾದಮೇಲೆ ಈಚ್ ಓವೆರಿ ಹ್ಯಾಸ್ 8 ಓವೇರಿಯೋಲ್ಸ್. ಇಲ್ಲಿ ಒಂದೊಂದು ಓವೇರಿಯಲ್ಲೂ ಕೂಡ 8 ಏನಿರುತ್ತೆ ಸೆಗ್ಮೆಂಟ್ಸ್ಗಳಿರುತ್ತೆ. ಸೊ ದೋಸ್ 8 ಸೆಗ್ಮೆಂಟ್ಸ್ ಪ್ರೆಸೆಂಟ್ ಇನ್ ದ ಓವೆರಿ ಆರ್ ಕಾಲ್ಡ್ ಓವೇರಿಯೋಲ್ಸ್ ಅಂತ ಹೇಳ್ತೀವಿ. ದೇರ್ ಆರ್ ಅಬೌಟ್ 8 ಓವೇರಿಯೋಲ್ಸ್ ಪ್ರೆಸೆಂಟ್ ಇನ್ 1 ಓವೆರಿ. ದಟ್ ಮೀನ್ಸ್ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಇಲ್ಲಿ 8 + 8 ಅಂತ ಹೇಳಿದ್ರೆ 16 ಓವೇರಿಯೋಲ್ಸ್ಗಳಿರುತ್ತೆ, ಓವೇರಿಯೋಲ್ಸ್ಗಳು ಇರುತ್ತೆ ಅಂತ ಅರ್ಥ. ಸೊ ಅದಾದಮೇಲೆ ಸೊ ಓವೆರಿ ಪ್ರೊಡ್ಯೂಸಸ್ ದ ಓವಾ and that usually move towards the vagina and this portion is called vagina. ಇಲ್ಲಿ ಇದೆಯಲ್ಲ ಸ್ಪರ್ಮಾಥಿಕೆ ಇದೆಯಲ್ಲ, ಆ ಪೋರ್ಷನ್ಗೆ ವಜೈನಾ ಅಂತ ಹೇಳ್ತೀವಿ. and there you can observe so the spermatical gland as well. ಇಲ್ಲಿಗೆ ಹೋಗುತ್ತೆ through the what? through the oviduct. oviduct ನ ಮುಖಾಂತರ ಅದು ಮೂವ್ ಆಗುತ್ತೆ. next here is the vagina, right? and there you can observe 3 openings. 3 ಆವಾಗಲೇ ಹೇಳಿದಾಗೆ ಫಿಮೇಲ್ ಜೆನೈಟಲ್ ಪೋರ್ಲಿ 3 ಓಪನಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು. ಏನಿರುತ್ತೆ ಅದರಲ್ಲಿ? ಫಸ್ಟ್ ನೋಟ್ ಇಸ್ ನಥಿಂಗ್ ಬಟ್ ಗೋನೋಪೋರ್, ರೈಟ್? ಸೊ ಇಲ್ಲಿ ಕೊಲೆಟೋರಿಯಲ್ ಗ್ಲ್ಯಾಂಡ್ಸ್ಗಳಿದೆ. ದೀಸ್ ಆರ್ ದ ಬ್ರಾಂಚ್ ಲೈಕ್ ಸ್ಟ್ರಕ್ಚರ್ಸ್. ಕೊಲೆಟೇರಿಯಲ್ ಗ್ಲ್ಯಾಂಡ್ಸ್ ಅಂತ ಹೇಳೋಣ, ಕೊಲೆಟೇರಿಯಲ್ ಗ್ಲ್ಯಾಂಡ್ಸ್. ಅದ್ರ ಜೊತೆಗೆ ದೇರ್ ಯು ಕ್ಯಾನ್ ಅಬ್ಸರ್ವ್ ಸ್ಪರ್ಮಾಥಿಕಲ್ ಗ್ಲ್ಯಾಂಡ್, ಸ್ಪರ್ಮಾಥಿಕೆ ಆರ್ ಸ್ಪರ್ಮಾಥಿಕಾ, ಅಂದರೆ ಅಲ್ಲಿ ಕಾಮನ್ ಆಗಿ ಪ್ಲೂರಲ್ ಮತ್ತು ಸಿಂಗ್ಯುಲರ್ ವರ್ಡನ್ನು ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ ದೇರ್ ಈಸ್ ಎ ವೆಸ್ಟಿಬ್ಯುಲಮ್, ರೈಟ್? ಗೊಂಯಾಪೋಫೈಸಿಸ್ ಹಿಯರ್, ಗೊಂಯಾಪೋಫೈಸಿಸ್. ಓಕೆ, ಸೊ ಈಗ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ದ ಓವಾ ವಿಚ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ಹಿಯರ್, ಇಲ್ಲಿಂದ ಪ್ರೊಡ್ಯೂಸ್ ಆಗಿರೋದು, ಎಲ್ಲಿಂದ ಪ್ರೊಡ್ಯೂಸ್ ಆಗಿರುತ್ತೆ? ಓವೆರಿಯಿಂದ. ಸೊ ದ್ಯಾಟ್ ರೀಚಸ್ ದ ವಜೈನಾವನ್ನು ರೀಚ್ ಆಗುತ್ತೆ. ಓಕೆ, ಫೈನಲಿ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಕಾಲ್ಡ್ ಸ್ಪರ್ಮಾಥಿಕಾ that stores the sperm received from the male cockroach, stores the sperm which is released from the or received from the cockroach. ಸೊ ಬೇರೆ ಕಾಕ್ರೋಚ್ ಇಂದ ರಿಸೀವ್ ಆಗ್ತಕ್ಕಂಥ ಒಂದು ಸ್ಪರ್ಮ್ ಅನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಆ್ಯಂಡ್ ಫೈನಲಿ ದಟ್ ರಿಲೀಸಸ್ ದ ಸ್ಪರ್ಮ್ ಆ್ಯಂಡ್ ಓವಾ ಇಲ್ಲಿರುತ್ತೆ, ಇವಾಗ ಇಲ್ಲಿರುತ್ತೆ. ಆ್ಯಂಡ್ ಓವಾ, ಹೌ ಮೆನಿ ಓವಾ ಆರ್ ದೇ? ಆ್ಯಕ್ಚುಲಿ 16 ಓವಾ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್. 16 ಪ್ರೊಡ್ಯೂಸ್ ಆಗುತ್ತೆ ಮಿನಿಮಮ್ ಅಂತ ಹೇಳಿದ್ರು ಕೂಡ, ಅಲ್ಲಿ 16 ಇರಲೇಬೇಕು. ಸೊ 16 ಓವಾ ಇಲ್ಲಿ ಬರುತ್ತೆ ಇವಾಗ. ಓಕೆ, ಇನ್ ದಿಸ್ ಪರ್ಟಿಕ್ಯುಲರ್ ಬ್ರೂಡ್ ಪೌಚ್. ಸೊ ದಿಸ್ ಕೊಲೆಟೋರಿಯಲ್ ಗ್ಲ್ಯಾಂಡ್ಸ್ ದಟ್ ಸೆಕ್ರೀಟ್ಸ್ ಅ ಮ್ಯೂಕಸ್, ಸೆಕ್ರೀಟ್ಸ್ ದ ಮ್ಯೂಕಸ್, ಅಲ್ಲೊಂದು ಮ್ಯೂಕಸ್ ಏನಾಗುತ್ತೆ ಪ್ರೊಡ್ಯೂಸ್ ಆಗುತ್ತೆ. ದಿಸ್ ಇಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಕವರಿಂಗ್ ಓವರ್ ದ ಓವಾ, ಆ ಓವಾವನ್ನು ಕವರ್ ಮಾಡಿರುತ್ತೆ. ಸೊ ಲುಕ್ ಅಟ್ ಹಿಯರ್, ಕನ್ಸಿಡರಿಂಗ್ ದಟ್ ದೀಸ್ ಆರ್ ದ ಓವಾ, ಈ ಥರ ಇಲ್ಲಿ ಓವಾ ಇದೆ ಅಂತ ಹೇಳಿದ್ರೆ, ಓಕೆ, ದೇ ಹ್ಯಾವ್ ಅರೇಂಜ್ಡ್ ಇನ್ 2 ಕಾಲಮ್ಸ್ 8 rows.
ಈ ಥರ ಅರೇಂಜ್ ಆಗಿರುತ್ತೆ. ನೀವು ಅದು ಉಲ್ಟ ಬೇಕಾದ್ರೂ ತಿಳ್ಕೊಬೋದು. ಸೊ ಈ ಥರ ಇದೆ ಇವಾಗ. ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಊತೆಕ. ದಿಸ್ ಈಸ್ ನಥಿಂಗ್ ಬಟ್ ಊತೆಕ. ನಾರ್ಮಲಿ ಯಾವ ಥರ ಇರುತ್ತೆ ಇದು? ಡಾರ್ಕ್ ಬ್ರೌನ್ ಇನ್ ಕಲರ್. ಡಾರ್ಕ್ ಬ್ರೌನ್ ಇನ್ ಕಲರ್ ಇರುತ್ತೆ, ಸ್ಟಿಕ್ಕಿ ಆಗಿರುತ್ತೆ. ಕಾಕ್ರೋಚಸ್ಗಳು ಮೊಟ್ಟೆ ಇಡೋದು ಅಂತ ನೋಡಿರ್ತೀರ ನೀವು. ಓಕೆ, ಇದು ನಾರ್ಮಲ್ ಆಗಿ ಡಾರ್ಕ್ ಬ್ರೌನ್ ಕಲರಲ್ಲಿ ಎಲ್ಲಿ ಶೇಡಿ ಪ್ಲೇಸಸ್ಗಳಿರುತ್ತೋ, ಹಿಡನ್ ಪ್ಲೇಸಸ್ಗಳಿರುತ್ತೋ ಅಲ್ಲೇನಾಗಿರುತ್ತೆ, ಇದನ್ನು ಸ್ಟಿಕ್ ಮಾಡಿಟ್ಟಿರುತ್ತೆ. ಸೊ ಇನ್ಸೈಡ್ ದಟ್ ಯು ಕ್ಯಾನ್ ಅಬ್ಸರ್ವ್, ಸೊ ದೇರ್ ಆರ್ ಅಬೌಟ್ ವಾಟ್ 16 ovum are present. So once they are fertilized, so every fertilized egg become nymph. ಒಂದೊಂದು ಕೂಡ nymph ಆಗುತ್ತೆ and finally they become living organisms, new cockroaches. ಓಕೆನಾ? ಇದು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಮತ್ತೊಮ್ಮೆ ಹೇಳ್ತೀನಿ, a pair of ovaries are present. So each ovary contains 8 ovarioles, so that becomes 16 ovarioles together, all together 16 irutte. And oviduct is there, vagina is there, and you can observe collateral gland, spermatheca. Okay, so illi enagutte anta helidre, spermatheca that usually stores the sperm which are coming from the male cockroach, store ಮಾಡಿ ಇಟ್ಕೊಳ್ಳುತ್ತೆ. and finally that releases into this particular portion where the collateral gland secretes the mucus over the fertilized egg. Okay, ಅಲ್ಲಿ fertilize ಆಗುತ್ತೆ. and finally that ootheca, so that is released out of the body and that gets nourished, and finally they produces the young one produce ಮಾಡುತ್ತೆ. so ಇದು female reproductive system. Yes, now let's discuss few questions in related to the synapses that we have discussed till now. Okay, so ನೋಡೋಣ ಯಾವ್ಯಾವ್ದಿದೆ ಅಂತ ಹೇಳ್ಬಿಟ್ಟು. ಸೊ ಕ್ವಶನ್ಸ್ಗಳು ಈಸಿ ಅನಿಸುತ್ತೆ ಇಫ್ ಯು ಹ್ಯಾವ್ ವಾಚ್ಡ್ ಕಂಪ್ಲೀಟ್ ಆಗಿ ನೋಡಿರಬೇಕು ಈ ವಿಡಿಯೋನ. ಓಕೆ, ಸೊ ವಾಟ್ ಈಸ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ಪೆರಿಪ್ಲಾನೆಟ್ ಅಮೆರಿಕಾನ? ಓಕೆ, ಯಾವುದು ಇನ್ಕರೆಕ್ಟ್ ಅಂತ ನಾವು ಇವಾಗ ಐಡೆಂಟಿಫೈ ಮಾಡಬೇಕು. ವಿಚ್ ಅಮಾಂಗ್ ದೀಸ್ 4? ಫಸ್ಟ್ ಒನ್, ಎಕ್ಸ್ಕ್ರೀಷನ್ ಬೈ ಮಾಲ್ಫಿಗಿಯನ್ ಟ್ಯೂಬ್ಯೂಲ್ಸ್. ಸೊ ದಟ್ ಈಸ್ ಆ್ಯಕ್ಚುಲಿ ಕರೆಕ್ಟ್ ಸ್ಟೇಟ್ಮೆಂಟ್, ರೈಟ್? ಓಕೆ, ಇನ್ಕರೆಕ್ಟ್ ಕೇಳ್ತಾ ಇರೋದು ಅವರು. ಓಕೆ, ನೆಕ್ಸ್ಟು, ಹಿಮೋಲಿಂಫ್ ಡೆಲಿವರಿಂಗ್ ಆಕ್ಸಿಜನ್ ಟು ದ ಟಿಶ್ಯೂ. ಕರೆಕ್ಟ್ ಇದೆಯಾ ಅದು? ಆ್ಯಕ್ಚುಲಿ ಇಲ್ಲೇನಪ್ಪ ಅಂತ ಹೇಳಿದ್ರೆ ಹಿಮೋಲಿಂಫ್ that is the blood of the cockroach, colorless blood ಅಂತ ಹೇಳ್ತೀವಿ, that never delivers the oxygen directly delivered to the body tissues through the tracheoles, through the diffusion. So it's the wrong statement, it's the incorrect one, hence it is the right answer. Okay, parametabolism, or it may be parametabolous development, incomplete development, larval stage is present, right? ಲಾರ್ವಲ್ ಸ್ಟೇಜ್ ಈಸ್ ಪ್ರೆಸೆಂಟ್. ಸೊ ನಿಂಫ್ ಅಂತ ಒಂದು ಸ್ಟೇಜ್ ಇರುತ್ತೆ ಅಲ್ಲಿ. ಓಕೆ, ಅಪ್ಸರ ಕೀಟಗಳು ಅಂತ. ಸೊ ಹಾಗಾಗಿ ಇದು ಪ್ಯಾರಾಮೆಟಬಾಲಸ್ ಅಂತ ಹೇಳ್ತೀವಿ, ಪಾರಾಮೆಟಬಾಲಸ್. ಮೊಸೈಕ್ ವಿಷನ್ ಇರುತ್ತೆ. ಸೊ ಹಾಗಾಗಿ ಇವು 3 ಕರೆಕ್ಟ್ ಆಗಿದೆ, ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಕರೆಕ್ಟ್ ಆನ್ಸರ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ ಕಾಕ್ರೋಚ್ ದ ಫಾರ್ಮೇಷನ್ ಆಫ್ ootheca is by the secretion of ootheca. You know that it is a kind of a structure where the fertilized egg are present, fertilized ova are present ಅಂತ ಹೇಳಿದೆ. ಸೊ ಈ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ. ಸೊ ಕ್ಯಾಪ್ಸ್ಯೂಲ್ ಥರ ಸ್ಟ್ರಕ್ಚರ್ ಇರುತ್ತೆ. ಅದರ ಒಳಭಾಗದಲ್ಲಿ ಏನಿರುತ್ತೆ, ದೇರ್ ಆರ್ 16 ಓವಾ, ಫರ್ಟಿಲೈಸ್ಡ್ ಓವಾ ಆರ್ ಪ್ರೆಸೆಂಟ್ ಅಂತ ಹೇಳಿದೆ. ಓಕೆ, ಸೊ ಆ ಊತೆಕ ಎಲ್ಲಿ ಫಾರ್ಮ್ ಆಗುತ್ತೆ, ಯಾವುದರಿಂದ ಫಾರ್ಮ್ ಆಗುತ್ತೆ? ಸೆಕ್ರೀಷನ್ ಆಫ್ ವಾಟ್? prothoracic glands of male? No. Prothoracic glands of female? No. Collateral glands of male? No. Collateral glands of female? Yes. Actually, collateral glands of female alli enirutte, I mean, avugalu they produces a mucus substances over that particular fertilized egg, so that forms the ootheca. Adu oothecavanna form ಮಾಡುತ್ತೆ. Okay, so the answer is collateral glands of female helps in the formation of ootheca. So that is the answer. Next, identify the incorrect statement. ಯಾವುದು ಇನ್ಕರೆಕ್ಟ್ ಅಂತ ನಾವಿಲ್ಲಿ ಸ್ಟೇಟ್ ಮಾಡಬೇಕು. ಸೊ ನೋಡಿ, ಹಾಗೇನೆ ಇದೊಂಥರ ಪಾಸಿಟಿವ್ ಕೂಡ ಆಗುತ್ತೆ. ಇನ್ಕರೆಕ್ಟ್ ಅಂತ ಹೇಳಿದ್ರೆ ಯಾವುದು ರಾಂಗ್ ಒನ್ನು. 3 ಸೆಂಟೆನ್ಸ್ಗಳಿದೆ. ಆ 3 ಸೆಂಟೆನ್ಸ್ಗಳಿಂದ ನಮಗೆ 3 ಪಾಯಿಂಟ್ಗಳು ಸಿಗುತ್ತೆ ಕರೆಕ್ಟ್ ಆಗಿರೋದು. ಓಕೆ, ಇನ್ ಬೋತ್ ಮೇಲ್ ಅಂಡ್ ಫೀಮೇಲ್ ಕಾಕ್ರೋಚಸ್ 8th and 9th tergites are mostly covered by 7. Okay, next, the ventrally, the abdomen
in cockroach has only 9 sternites in male and 7 in female. That is nothing but visible, as I said. So 9 are visible and 7 are visible, as I said, in female. In female cockroach, the 7th sternite along with 8th, 9th forms a gynatrium. Correct, right? 7, 8, 9th. Out of that, 7th one is the large one, and they together to form the brood pouch. That is nothing but gynatrium. Brood pouch. That's the correct one. Okay. Next, the anterior most part of the gynatrium is called the oothecal chamber, and this is the wrong one. Gonopore anta kelirtira. That is the right one, right? So hagagi incorrect statement yaudu anta kelidaga illi gonopore answer agirutte. Okay. So yaudu incorrect one? This is the incorrect one. Incorrect statement. So hagagi D is the right option. Which of the following does not help in excretion in Periplaneta americana? So you can observe this: fat body, uricose glands, nephrocytes. We have discussed that one. They help in excretion. And phallic glands are usually the answer, and this does not involve in excretion. Next, ಎಲ್ಲ ಸಿಂಪಲ್ ಆಗಿ ಡೈರೆಕ್ಟ್ ಆಗಿರೋ ಕ್ವಶನ್ಸ್ಗಳು, ಹಾಗಾಗಿ you can easily understood. The mouth part of the cockroach shown in this given diagram act as or an ಯಾವ ಥರ ಆ್ಯಕ್ಟ್ ಮಾಡುತ್ತೆ, ಯಾವುದು ಪಾರ್ಟ್ ಇದು ಅಂತ ನೆನ್ಪಿಟ್ಕೊಬೇಕು. ಅಲ್ಲಿ ಹೇಳಿದ್ದು ಅಪ್ಪರ್ ಲಿಪ್, ಲೋಯರ್ ಲಿಪ್ ಅಂತೆಲ್ಲ ಹೇಳಿಬಿಟ್ಟು ಯಾವುದಿರ್ಬೋದು. ಅಪ್ಪರ್ ಲಿಪ್, ಟಂಗ್, ಲೋಯರ್ ಲಿಪ್, vulva. So what is that? This is the lower lip, and this is called labium. And upper lip, you know that one, labrum, right? Labrum. So actually lower lip is the right answer. This one is the labium. Next question. The body cells in cockroach discharge their nitrogenous waste in the hemolymph, mainly in the form of ಯಾವ ಫಾರ್ಮಲ್ಲಿ ಇರುತ್ತೆ? ಸೊ ಓಕೆ, ನಾನು ಅದನ್ನು ಮಾಲ್ಫಿಗಿಯನ್ ಟ್ಯೂಬ್ಯೂಲ್ಸ್ ಅನ್ನು ಬರೆದು ಎಕ್ಸ್ಪ್ಲೇನ್ ಮಾಡಿದೆ. ಸೊ ದಟ್ ಮೀನ್ಸ್ ಯೂಶಲಿ ದೇ ಪ್ರೊಡ್ಯೂಸ್ ಇನ್ ದ ಫಾರ್ಮ್ ಆಫ್ ಪೊಟ್ಯಾಷಿಯಂ ಯೂರೇಟ್. ಸೊ ಪೊಟ್ಯಾಷಿಯಂ ಯೂರೇಟ್ ಏನಾಗುತ್ತೆ? ಸೊ ದಟ್ ಈಸ್ ಯೂಶಲಿ ಕನ್ವರ್ಟೆಡ್ ಇಂಟು ಪೊಟ್ಯಾಷಿಯಂ ಬೈಕಾರ್ಬೋನೇಟ್ ಆಗುತ್ತೆ. ಓಕೆ, ಆ್ಯಂಡ್ ಅಲಾಂಗ್ ವಿತ್ ದಟ್ ಯೂರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ಪೊಟ್ಯಾಷಿಯಂ ಬೈಕಾರ್ಬೋನೇಟ್ ಅನ್ನೋದೇನಾಗುತ್ತೆ? ರೀಅಬ್ಸಾರ್ಬ್ ಆಗುತ್ತೆ. ಆ್ಯಂಡ್ ಫೈನಲಿ ಇದು ಎಲಿಮಿನೇಟ್ ಆಗುತ್ತೆ ಯೂರಿಕ್ ಆ್ಯಸಿಡ್. ಸೊ ದ ಆನ್ಸರ್ ಈಸ್ potassium urate. Now, in male cockroaches, sperms are stored in which part of the reproductive system? Male ಅಲ್ಲಿ ಕೇಳ್ತಾ ಇರೋದು sperm ಎಲ್ಲಿ ಸ್ಟೋರ್ ಆಗುತ್ತೆ. So sperms are produced from the testicles, traveled through the vas deferens, and finally mushroom gland ಅಲ್ಲಿ ಇರುತ್ತೆ. ಸ್ಪೊಮ್ಯಾಟೋಫೋರ್ಗಳಿಗೆ ಬೇರೆ ಬೇರೆ ಗ್ಲ್ಯಾಂಡ್ಸ್ಗಳಿಂದ ಲೇಯರ್ಸ್ಗಳು ಸೆಕ್ರೇಟ್ ಆಗುತ್ತೆ. ಫೆಲಿಕ್ ಗ್ಲ್ಯಾಂಡ್ಸಿಂದ ಔಟರ್ ಲೇಯರ್ ಆಗುತ್ತೆ. ಇಜಾಕ್ಯುಲೇಟರಿ ಡಕ್ಟರಿಂದ ಮಿಡಲ್ ಲೇಯರ್ಗಳು ಫಾರ್ಮೇಷನ್ ಆಗುತ್ತೆ. ಲಾಂಗ್ ಟ್ಯೂಬ್ಯೂಲ್ಸ್ ಆಫ್ ದ ಮಶ್ರೂಮ್ ಗ್ಲ್ಯಾಂಡಿಂದ ಇನ್ನರ್ ಲೇಯರ್ ಫಾರ್ಮ್ ಆಗುತ್ತೆ. ಸೊ ಕೊನೆಗೇನಾಗುತ್ತೆ? ಸೊ ಅಲ್ಲೊಂದು ಸ್ಪೊಮ್ಯಾಟೋಫೋರ್ ಫಾರ್ಮೇಷನ್ ಆಗುತ್ತೆ. ಇವಾಗ ಅವ್ರು ಕೇಳ್ತಾ ಇರೋದು ಎಲ್ಲಿ ಸ್ಟೋರ್ ಆಗುತ್ತೆ? ಅಲ್ಲಿ ಅದ್ರ ಕೆಳಭಾಗದಲ್ಲಿ ಟ್ಯೂಬ್ಯುಲೈಕ್ ಸ್ಟ್ರಕ್ಚರ್ಗಳಿರುತ್ತೆ. ಯಾವುದದು? ಸೆಮೈನಲ್ ವೆಸಿಕಲ್ಸ್ that is responsible for the storage of the what? Spermatophores or sperm. So that is nothing but the answer. Next, the terga, sterna and pleura of the cockroach body are joined by, remember that, articulated membrane, which is highly flexible and movable. That is nothing but arthroidal membrane is the right one. What is that? Arthroid membrane. Remember the structure that I have written like this? NPD alva? So ಅಲ್ಲಿ ಹೇಳಿದ್ದು this is nothing but terga or tergites, and this is sterna or sternites, and this is nothing but pleuron. ಇಲ್ಲಿ ಜಾಯಿನ್ ಆಗುತ್ತಲ್ಲ, so that is nothing but articulated membrane, arthroidal membrane. Next, select the correct statement from the ones given below with respect to the Periplaneta americana. So ಒಂದನ್ನ ನಾವು ಸೆಲೆಕ್ಟ್ ಮಾಡಬೇಕು, ಆ್ಯಂಡ್ ದಟ್ ಸ್ಟೇಟ್ಮೆಂಟ್ ಶುಡ್ ಬಿ ಕರೆಕ್ಟ್ ಒನ್. ಕರೆಕ್ಟ್ ಆಗಿರೋದನ್ನ, ಅಂದರೆ 3 ರಾಂಗ್ ಇದೆ ಇಲ್ಲಿ ಇವಾಗ. ಸೊ ಯಾವುದು ರಾಂಗ್ ಇದೆ, ಯಾವುದು ನೀವು ಕರೆಕ್ಟ್ ಆಗಿರೋದನ್ನ ಫೋಕಸ್ ಮಾಡಿದ್ರೆ ಈಸಿ ಅದು.
ನಿಮಗೆ ಕರೆಕ್ಟ್ ಆಗಿರೋದು ಗೊತ್ತಿದ್ರೆ. ನರ್ವಸ್ ಸಿಸ್ಟಮ್ ಇಸ್ ಡಾರ್ಸಲಿ, consists of segmentally arranged ganglia joined by pair of longitudinal connectives. ಕರೆಕ್ಟ್ ಆಗಿದೆಯಾ? ನರ್ವಸ್ ಸಿಸ್ಟಮ್ ಇಸ್ ಡಾರ್ಸಲಿ ಅಂತ ಹೇಳ್ತಾ ಇದ್ದಾರೆ, ಅಲ್ಲೇ ರಾಂಗ್ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಇನ್ ದ ಕೇಸ್ ಆಫ್ ಇನ್ವರ್ಟಿಬ್ರೇಟ್ಸ್ ಆರ್ ನಾನ್ ಕಾರ್ಡೇಟ್ಸ್, ನರ್ವಸ್ ಸಿಸ್ಟಮ್ ಇಸ್ ಯೂಶಲಿ ವೆಂಟ್ರಲ್. Males bear a pair of short thread-like anal style. ಕರೆಕ್ಟ್ ಆಗಿದೆಯಾ? Male bear a pair of short thread-like structure is called anal style. ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡೋಣ. There are 16 very long Malpighian tubules present at the junction of the midgut and hindgut. ಕರೆಕ್ಟಾ? 16 ಅಂತ ಹೇಳ್ತಾ ಇದ್ದಾರೆ. It's incorrect. There are about 100 to 150. Grinding of food is carried out only by the mouth parts. Mouth part ಮಾತ್ರ ಗ್ರೈಂಡಿಂಗ್ ಮಾಡುತ್ತೆ ಅಂತ ಹೇಳಿ. ಇಟ್ಸ್ ಇನ್ಕರೆಕ್ಟ್. ಗ್ರೈಂಡಿಂಗ್ ಮಾಡೋದು ಗಿಝರ್ಡ್ ಕೂಡ ಹೆಲ್ಪ್ ಮಾಡುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ದ anal style. Male bears a pair of short thread-like structure is called anal style. Which of the following is correctly states as the happens in common cockroach? ಯಾವುದು ಕರೆಕ್ಟ್ ಸ್ಟೇಟ್ ಅಂತ ಕೇಳ್ತಿದ್ದಾರೆ ಸ್ಟೇಟ್ಮೆಂಟು. Oxygen is transported by hemoglobin in blood? No. Nitrogenous excretory products is urea? No. The food is ground by mandibles and gizzard? ನೋಡೋಣ. Malpighian tubules are excretory organs projecting out from the colon. ಸೊ ಕರೆಕ್ಟ್ಲಿ ಸ್ಟೇಟ್ ಅಂತ ಕೇಳಿರೋದ್ರಿಂದ ಇದು ಕೂಡ ರಾಂಗ್ ಆಗುತ್ತೆ. ಯಾಕೆಂದರೆ ಸೊ ದೇ ಆರ್ ಪ್ರೊಜೆಕ್ಟೆಡ್ ಫ್ರಮ್ ದ ಎಲಿಯಮ್. Okay, and here the food is ground by the mandibles and gizzard. That is the correct one. Here the nitrogenous excretory products are nothing but uric acid, not urea. Uric acid. So here hemoglobin is absent. So the correct statement is option C, hence it is the right one. Next, observe this figure. Observe ಮಾಡಿ ಇಲ್ಲಿ ಕಾಣಿಸುತ್ತೆ ಅಲ್ಲ. A B C D E ಆಪ್ಷನ್ ಕೊಟ್ಟಿದ್ದಾರೆ. ಯಾವ ಪಾರ್ಟ್ಸ್ ಅಂತ ಗೊತ್ತಾದ್ರೂ ಸಾಕು. ರಿಮೆಂಬರ್ ದ ಸ್ಟ್ರಕ್ಚರ್, ಇಟ್ಸ್ ವೆರಿ ಸಿಂಪಲ್, ರೈಟ್? ಯಾವ್ಯಾವುದು ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಫಸ್ಟ್ ಪಾರ್ಟ್ ಆಫ್ ದ ಲೆಗ್ ವಿಚ್ ಕನೆಕ್ಟ್ಸ್ ದ ಪ್ಲೂರಾ ಆಫ್ ದ ಥೊರಾಸಿಕ್ membrane is nothing but what? Coxa. Second one is trochanter. Next one is femur, tibia and tarsa. ಯಾವ್ದಿರ್ಬೋದು? ಒಂದು ಎರಡು ಗೊತ್ತಿದ್ರೆ ಸಾಕು ನಮಗೆ. ಫಸ್ಟ್ ಒನ್ ಕಾಕ್ಸಾ ಅಂತ ಹೇಳ್ತಿದ್ದಾರೆ, ಎಲ್ಲದರಲ್ಲೂ ಕಾಕ್ಸಾ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲದೂ ಕರೆಕ್ಟ್ ಆನ್ಸರ್ ಆಗಿದೆ ಇವಾಗ ಫಸ್ಟ್ ಲೆವೆಲ್ ಆಫ್ ಇವ್ಯಾಲ್ಯೂಯೇಟಿಂಗ್ ಅಲ್ಲಿ. ನೆಕ್ಸ್ಟ್ ನೋಡಿ, ಬಿ ಟ್ರೊಜಾಂಟರ್ ಅಂತ ಗೊತ್ತಿರಬೇಕು ನಮಗೆ. ಸೊ ವಾಟ್ ಈಸ್ ದಟ್? ಎಸ್, ದಿಸ್ ಈಸ್ ದ ರೈಟ್ ಒನ್ ಐ ಗೆಸ್, ಟ್ರೊಜಾಂಟರ್. ನೆಕ್ಸ್ಟ್ ಸಿ ಏನಿದೆ? ಫೀಮರ್ ಇದೆ, ಕರೆಕ್ಟ್. ಟಿಬಿಯಾ ಇದೆ, ಕರೆಕ್ಟ್. ಆ್ಯಂಡ್ ಟಾರ್ಸಸ್ ಕರೆಕ್ಟ್ ಆಗಿದೆಯಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಒನ್. ನೆಕ್ಸ್ಟ್, ಎಕ್ಸ್ಕ್ರೀಷನ್ ಇನ್ ಕಾಕ್ರೋಚ್ ಟೇಕ್ಸ್ ಪ್ಲೇಸ್ ಬೈ, ಯಾವುದರಿಂದ ಆಗುತ್ತೆ? ಎಸ್, ನೆಫ್ರಿಡಿಯಮ್, ಪ್ಯಾರೋಟಿಡ್ ಗ್ಲ್ಯಾಂಡ್ಸ್, ಕಾಕ್ಸಲ್ ಗ್ಲ್ಯಾಂಡ್ಸ್, ಮಲ್ಪಿಗಿಯನ್ ಟ್ಯೂಬ್ಯೂಲ್ಸ್. ಸೊ ಹಾಗಾಗಿ ಇಲ್ಲಿ ನೆಫ್ರಿಡಿಯಮ್ ಅನ್ನೋದು ಎಲ್ಲಿ ಬರುತ್ತೆ ಅಂತ ನೆನಪಿದೆಯಾ ನಿಮಗೆ? ಮೊಲಸ್ಕಾಗಳಲ್ಲಿ ಬರುತ್ತೆ. ಇಲ್ಲಿಗೆ ಬಂದಾಗ ಮಾಲ್ಫಿಗಿಯನ್ ಟ್ಯೂಬ್ಯೂಲ್ಸ್ಗಳಲ್ಲಿ ಕರೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇಟ್ಸ್ ದ ಕರೆಕ್ಟ್ ಒನ್, ಯು ಕ್ಯಾನ್ ಸೇ ಈಸಿಲಿ. ವಿಚ್ ಪಾರ್ಟ್ ಆಫ್ ದ ನ್ಯೂರಾನ್ ಟ್ರಿಗರ್ಸ್ events that may cause stimulation or inhibition of adjacent neurons? And here they are asking which one triggers. So it's very simple, you can say neurons ending that triggers. Okay, so hagagi usually option C is the right one. Complete the following analogy regarding reproductive system of cockroach. Testes, they present in between 4th to 6th abdominal segment. And the ovary they are asking dash abdominal segments. ಸೊ ಇಲ್ಲಿ ಇವಾಗ ಯಾವುದಿರ್ಬೋದು ನಿಮಗೆ ಅದು ಕರೆಕ್ಟಾಗಿ ಓದ್ಕೊಂಡ್ಬಿಟ್ಟಿದ್ರೆ ಇಟ್ಸ್ ವೆರಿ ಈಸಿ ಟು ರಿಮೆಂಬರ್ ದ್ಯಾಟ್. ಸೊ ಇವಾಗಲೂ ಕೂಡ ಅದನ್ನು ನೆನ್ಪಿಟ್ಕೊಂಬಿಡಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ದೇ ಯೂಶಲಿ ಪ್ರೆಸೆಂಟ್ ಇನ್ ಬಿಟ್ವೀನ್ ದ 2nd and 6th ಅಬ್ಡಾಮಿನಲ್ ಸೆಗ್ಮೆಂಟ್. ಸೊ ದಟ್ ಈಸ್ ದ ರೈಟ್ ಒನ್. ಓಕೆ, ಯಾವುದು? ಓವೆರೀಸ್ ಕಳ್ಕೊಂಡ್ಬರೋದು. ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ದ ಫಾಲೋಯಿಂಗ್ ಎನಾಲಜಿ ಅಗೈನ್. ವರ್ಟಿಬ್ರೇಟ್ಸ್, ಬ್ರೈನ್, ಕಾಕ್ರೋಚ್. ಕಾಕ್ರೋಚಲ್ಲಿ ಬ್ರೈನ್ ಬದಲು ಏನಿರುತ್ತೆ? ಈಗ ನಾರ್ಮಲ್ ಆಗಿ ಬ್ರೈನ್ ಅಂತಲೇ ಹೇಳ್ತೀವ ನಾವಿಲ್ಲಿ, ಆಸ್ ಐ ಹ್ಯಾವ್ ರಿಟನ್ ಇನ್ ಫ್ರಂಟ್ ಆಫ್ ದ ಬ್ರೈನ್. ವಾಟ್ ಈಸ್ ದಟ್ ಆ್ಯಕ್ಚುಲಿ? ಸೊ ದಟ್ ಈಸ್ ನಥಿಂಗ್ ಬಟ್ ಸೂಪ್ರಾ ಈಸೋಫೇಜಿಯಲ್ ಗ್ಯಾಂಗ್ಲಿಯಾನ್.
supraesophageal ganglion is the right one. Okay. Yes, I guess you got something right. ಸೊ ಯಾವುದಾದ್ರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಮತ್ತು ಪ್ರಾಕ್ಟೀಸ್ ಶೀಟ್ ನಿಮಗೆ PW ಆ್ಯಪಲ್ಲಿ ಸಿಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಬೋದು. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.